ಬಟ್ ಸರ್ ನೈಟ್ ಸುಮಾರು ಒಂದು 6 ಗಂಟೆಗೆ ಆ ಹುಡುಗಿ ನಮ್ಮ ಮನೆ ಮೆಟ್ಲಿದಲ್ಲ ಸರ್ ಅದ್ರ ಮೇಲೆ ಕುಂತ್ಕೊಂಡು ಅಳ್ತಾ ಇದ್ರು ಸರ್. ಅಳ್ತಾ ಯಾಕೆ ಅಳ್ತಾ ಇದ್ದೆ ಅಂತ ನಾನು ಕೇಳಕ್ ಹೋದ್ರೆ ಸರ್ ಪೆನ್ ತಗೊಂಡು ಕೈ ಮೇಲೆ ಐ ಲವ್ ಯು, ಐ ಮಿಸ್ ಯು ಅಂತ ದಿಲ್ ಚಿತ್ರ ತಗೊಂಡು ಅಳ್ತಾ ಇದ್ರು ಸರ್. ಸರ್ ಅದ್ ನೋಡ್ರೆ ನಾನು ತುಂಬಾ ಶಾಕ್ ಆಗ್ಬಿಟ್ಟೆ ಸರ್. ಅಲ್ಲಿ ಅದ್ ನಿಮ್ಮ ಹೆಸರು ಆಗಿರ್ಲಿಲ್ಲ ಅಂತ ಸರ್ ನಂದಲ್ಲ ಸರ್, ನನ್ನ ಹೆಸರು ಅದು ಅವಶ್ಯಕತೆ ಏನಿಲ್ಲ ಸರ್. ನನ್ನ ಹೆಸರು ಬರ್ಕೊಳ್ಳೋದು ಅವಶ್ಯಕತೆ ಏನಿದೆ? ಯಾಕಂದ್ರೆ ನಾನೇ ಮದುವೆ ಮಾಡ್ಕೊಂಡು ಹುಡುಗ ಅಲ್ಲಲ್ರಿ ಇದ್ದೀನಿ ಅಂತ. ಸರ್ ನಾ ಬೇರೆ ಐ ಮಿಸ್ ಅಂತ ಬರ್ಕೊಂಡ್ರೆ ಏನ ತಂದೆ ತಾಯಿ ಅಣ್ಣ ನೆನ್ಕೊಳ್ಕೊಂಡ ಅನ್ಕೋಬೋದಾಗಿತ್ತು ಐ ಮಿಸ್ ಅಂತ. ಸರ್ ಅಲ್ಲ ಐ ಲವ್ ಅಂತ ಬರ್ಕೊಂಡು ಹಾಡ್ತಿದ್ದೆ. ಸಹಜವಾಗಿ ಯಾರಿಗೂ ತಲೆ ಬಂದು ಹೋಗುತ್ತೆ ಸರ್, ಪಾಸ್ ಆಗುತ್ತೆ. ಒಂದ್ಸಲ ನಾನು ಕೋಚಿಂಗ್ ಸೆಂಟರ್ ಬಂದಿದ್ದೀನಿ ಸರ್. ಸರ್ ಆ ಹುಡುಗ ನಮ್ಮ ಮನೆಗ್ ಬಂದು ಹೋಗಿದ್ದಾನೆ ಸರ್. ಯಾವ ಹುಡುಗ? ಅಲ್ಲಿ ಅವ್ರ ಊರನ್ ಹುಡುಗ ಸರ್. ಮತ್ತೆ ಯಾರು ಅಲ್ಲ, ಅವ್ರ ಸೋದರ ಮಾವ ಸರ್. ಸೋದರ ಮಾವ ಸರ್. ನಾನು CC ಕ್ಯಾಮ್ರಾದಲ್ಲಿ ನೋಡಿದೀನಿ ಸರ್. ಅಮ್ಮನ ತಮ್ಮನೋ ಅಣ್ಣನೋ? ಅಮ್ಮನ ತಮ್ಮ ಸರ್. ಓಕೆ, ಮನಿ ಬಂದ್ ಹೋಗಿದ್ದಾನೆ ಸರ್. ಮನಿ ಬಂದ್ ಯಾವ ಗೊತ್ತಾಗಿದಪ್ಪ? CC ಕ್ಯಾಮ್ರಾ ಯಾಕೆ ನೋಡಿದಪ್ಪ ಅಂತಂದ್ರೆ ಸರ್ ನಾನು ಮನಿಗ್ ಹೋದೆ, ಕೊಂಡಿ ಲಾಕ್ ಆಗಿತ್ತು ಸರ್. ಕೊಂಡಿ ಲಾಕ್ ಆಗಿತ್ತು ಸರ್. ಸುಮಾರು 1 hour ಬಾರಿಸಿದ್ದೇನೆ ಸರ್. ಬಾಕಲ್ ಬಾರಿಸಿದ್ರೆ 1 hour ಬಾಕಲ್ ಬಾರಿಸಿದ್ರೆ ಬಾಕಲ್ ಓಪನ್ ಮಾಡಿಲ್ಲ ಸರ್. ಬಾಕಲ್ ಓಪನ್ ಮಾಡಿಲ್ಲ. ಅದ್ ಹಿಂದಿನ ಬಾಗಿಲಿಂದ ಓಡೋಗೇನ ಏನ್ ಮಾಡೋಣ ನನ್ಗೆ ಗೊತ್ತಿಲ್ಲ. ಬಟ್ 1 hour ಅಂತ ಬಾಗಿಲು ಓಪನ್ ಮಾಡಿಲ್ಲ ಸರ್. ಮನೆ ಬಾಗಿಲು ಓಪನ್, ಆ ಹುಡುಗಿ ನಾನು ಇಬ್ಬರೇ ಇದ್ವಿ ಮನೆಯಾಗಲಿ, ಓಪನ್ ಮಾಡಿಲ್ಲ. ನಾನ್ ಸಿಕ್ಕಾಪಡೆ ಟೆನ್ಷನ್ ಆಗ್ಬಿಡ್ತದೆ. ಯಾಕೆ ಹಿಂಗ್ ಮಾಡಿ ಬಾಗಿಲು ಓಪನ್ ಮಾಡ್ಲ? ಟೆನ್ಷನ್ ಅದಲ್ಲ ಸರ್ ನನಗ. ಏನ್ ಮಾಡ್ಕೊಂಡು ನಂಗೆ ಅದು ನನ್ ಗೊಂದಲ ಸರ್. ನನಗೆ ಏನ್ ಮಾಡ್ಕೊಂಡು ಯಾಕಂದ್ರೆ ಬಾಗಿಲು ಹಿಂಗ ಒಂದ್ 5 ನಿಮಿಷದಲ್ಲಿ ಬಾಗಿಲು ಓಪನ್ ಮಾಡ್ಬೇಕಲ್ಲ ಸರ್. 1 hour ಓಪನ್ ಮಾಡಿಲ್ಲ ಸರ್. ಪಕ್ಕದ ಮನೆಯವ್ರು ಬಂದ್ ಎಷ್ಟು ಬಾಗಿಲು ಬರ್ಸನು ಓಪನ್ ಮಾಡಿಲ್ಲ ಸರ್. ನೀವು 1 hour ಬಾಗಿಲು ತಲೆ ನಿಂತಿದ್ರ, ಕಿಟಕಿಯಲ್ಲಿ ಹೋಗಿ ನೋಡ್ಬೇಕಲ್ವಾ ಸರ್? ಕಿಟಕಿಲಿ ಹಾಕಿತ್ತು ಸರ್. ಎಷ್ಟು ತುಂಬಾ ಖುಷಿ ಆಯ್ತು ಸರ್. ಈಗ ಇಮಿಡಿಯೇಟ್ಲಿ ನಮ್ ಕಾಲ್ ಸಿಕ್ತು ಸರ್. ಕಂಟಿನ್ಯೂಸ್ಲಿ ಪದೇ ಮಾಡ್ತಾ ಇದ್ದೆ. ತುಂಬಾ ಖುಷಿ ಆಯ್ತು ಸರ್. ಆಯ್ತಪ್ಪ, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು ಸರ್? ಎಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೀನಿ ಸರ್ ನಾನು. ಅದೇ ಏನ್ ವರ್ಕ್? ಒಂದೇ ಅದು ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದೀನಿ. ಬಟ್ ಹಾಸ್ಪಿಟಲ್ ಏನ್ ಬೇಡ. ಆಯ್ತಾಯ್ತು, ತೊಂದ್ರೆ ಇಲ್ಲ. ಹಾಸ್ಪಿಟಲ್ ಕೆಲಸ ಮಾಡ್ತೀರಿ. ಎಸ್ ಸರ್. ವರ್ಷ ನಿಮಗೆ? ಸರ್ ಈಗ ನಮ್ದು 36 ಸರ್. 36 ವರ್ಷ? ಹೌದು ಸರ್. ಓಕೆ ಸರ್ ಕೆಲವೊಂದು ಹಿಂಟ್ಸ್ ಕೊಡ್ತೀನಿ, ನಿಮ್ಗೆ ಆ ವಿಚಾರ ನನ್ಗೆ ಬಂದ್ಬಿಡ್ತದೆ ಸರ್. ನಾನು ನಿಮ್ ಜೊತೆ ಏನ್ ಹಂಚ್ಕೊಂಡಿದ್ದೀನಿ ಅಂತ. ಇಲ್ಲಿ ಏನಾದ್ರು ಹಂಚ್ಕೊಳ್ಳೋದು ಇದೆಯಾ ಈಗ? ಎಸ್ ಸರ್, ಹಂಚ್ಕೊಳ್ಳೋದು ಖಂಡಿತ ಇದೆ ಸರ್. ಅಂದ್ರೆ ಆಕ್ಚುಲಿ ನಾನ್ ನಿಮ್ಗೆ ಹೇಳಿದ್ದೆ, ನಾನು ಕೋವಿಡ್ ಟೈಮಲ್ಲಿ ಕೋಚಿಂಗ್ ಸೆಂಟರ್ ಓಪನ್ ಮಾಡಿದ್ದೆ. ನಮ್ಮ ಅಕ್ಕನ ಅದೇ ನಮ್ಮ ಅಕ್ಕರ ಊರಿಗೆ ಮದುವೆ ಆಗಿ ಒಂದೇ ದಿವಸಕ್ಕೆ ಫೋನು, ಮದುವೆ 2 ದಿವಸಕ್ಕೆ ಕೈ ಮೇಲೆ ಹೆಸರು ಬರ್ಕೊಂಡಿದ್ದು ಅಂತ ಹೇಳಿ ಬರ್ಕೊಂಡಿದ್ದ. ಗೊತ್ತಾಯ್ತು. 3 ವರ್ಷದ ಹಿಂದೆ ಮಾತಾಡಿದ್ದು. ಹೌದು ಸರ್ ಮಾತಾಡಿದ್ವಿ ಸರ್. ಕತೆ. ಬಟ್ ಸರ್ ನಾನು ಒಂದ್ ವಿಚಾರ ಹೇಳಕ್ ಇಷ್ಟಪಡ್ತೇನೆ ಸರ್. ಸರ್ ಜೀವನದಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳು ಆಟೋಮೆಟಿಕ್ ಅವೇ ಪಾಠ ಕಲಿಸ್ತದೆ ಸರ್. ನಾವು ಯಾರು ಕಲ್ಸೋದ್ ಬೇಕಾಗಿಲ್ಲ ಸರ್. ಹೌದು. ಅನುಭವಕ್ಕಿಂತ ದೊಡ್ಡ ಗುರು ಇಲ್ಲ. ಹೌದು ಸರ್. ನಿಮ್ಮ ಅಂದ್ರೆ ನೋಡಿ, ಮನುಷ್ಯನಿಗೆ ಅದನ್ನೇ ಅರಿವೇ ಗುರು. ತಾನು ಇಟ್ಟ ಪ್ರತಿ ಹೆಜ್ಜೆಯಿಂದಲೂ ಮನುಷ್ಯ ಕಲಿಯೋದಿದೆ. ಬಟ್ ಕಲಿಯೋ ಬುದ್ಧಿ, ತಾಳ್ಮೆ ಅಥವಾ ಅಂಥದ್ದೊಂದು ಏಕಾಗ್ರತೆ ಅವನಿಗಿರ್ಬೇಕಷ್ಟೇ. ಇನ್ನು ಕೆಲವರು ದೊಡ್ಡದಾಗಿ ಮೆಟ್ಟು ತಗೊಂಡು ಹೊಡೆದ್ರು ಬುದ್ಧಿ ಕಲಿಯಲ್ಲ. ಮತ್ತೆ ಅದನ್ನೇ ಮಾಡ್ತಿರ್ತಾರಲ್ಲ. ಹೇಳಪ್ಪ, ಏನ್ ಹಂಚ್ಕೊಳ್ಳೋದಿದೆ ಸರ್? ಅದೇ ಸರ್, ಕೆಲವೊಂದು ವಿಚಾರಗಳಂತ ಹೇಳ್ಕೋಬೇಕು. ಬಟ್ ಅದೇ ಹೇಳ್ತಾರೆ ಸರ್, ನಮ್ಮ ಜೀವನದಲ್ಲಿ ಕೆಲವೊಂದ್ಸಲ ನಾವೇ ಕೆಲವೊಂದು ಎಮೋಷನಲಿ ಹೋಗ್ತೇವಲ್ಲ ಸರ್. ಎಮೋಷನಲಿ ಹೋದಾಗ ಇವ್ರು ನನ್ನವರು, ತನ್ನವರು, ಇವ್ರು ನಂಬಿಕೆ ಇಟ್ಕೊಂಡು ಹೋಗ್ತೇವಲ್ಲ ಸರ್. ಅದೇ ನನ್ನ ಜೀವನದಲ್ಲಿ ಮುಳುವಾಗಿಬಿಟ್ಟಿದೆ ಸರ್. ಅತಿ ಒಳ್ಳೆತನ, ಅತಿ ಎಮೋಷನಲ್ ಎಲ್ಲ ನನ್ನ ಜೀವನ ಹಾಳು ಮಾಡ್ಬಿಟ್ಟಿದೆ. ನಂಬಿಕೆ ಸರ್, ಆಕ್ಚುಲಿ ನಂಬಿಕೆ ಸರ್. ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ಕಳ್ಕೊಂಡಿದ್ದೀನಿ ಸರ್. 1 ವರ್ಷ ಇರ್ಲಕ್ಕೆ ನಮ್ಮ ತಂದೆ ಕಳ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ಏನಾದ್ರೆ ತವ್ರ ಮನೇಲಿ ಬೆಳೆದಿದ್ದಾರೆ ಸರ್. ತವ್ರ ಮನೇಲಿ ಬೆಳೆದಿದ್ದಾರೆ. ಆಮೇಲೆ ಹೇಳ್ತೇನೆ ಸರ್, ಅದೇ ನಮ್ಮ ಸೋದರ ಮಾವ, ಆಮೇಲೆ ಅಜ್ಜಿ, ಅಲ್ಲಿ ನಮ್ಮ ಆಕ್ಚುಲಿ ನಮ್ 7 ಮಂದಿ ಅಕ್ಕ ತಂಗಿರು ನಮ್ಮ ಮಮ್ಮಿಗೆ ಸರ್. ಎಷ್ಟು? 7 ಜನ ಇದಾರೆ ಸರ್ ನಮ್ಮ ಮಮ್ಮಿ ಅಕ್ಕ ತಂಗಿದರು. ಅಂದ್ರೆ ನಿಮ್ಮ ಚಿಕ್ಕಪ್ಪ, ದೊಡ್ಡಮ್ಮ ಇವರೆಲ್ಲ ಒಟ್ಟು ನಿಮ್ಮ ಅಮ್ಮನ ಅಕ್ಕ ತಂಗಿದಿರು 7 ಜನ ಇದ್ದಾರೆ. 7 ಜನ ಇದ್ದಾರೆ.
ಬಟ್ ಅವ್ರ ಪ್ರೀತಿ ಇದೆ ಸರ್, ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ನಮ್ಮ ಮಮ್ಮಿ ಏನಪ್ಪಾ ಅಂದ್ರೆ ಅವಳು ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡಿದ್ರಿಂದ ಅವಳು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್ ನಾನು ಬದುಕಿಸ್ಬೇಕು ಇದು ಮಾಡಕ್ಕೆ. ನೀವೆಷ್ಟು ಮಕ್ಕಳು ಸರ್? ನಾನು ಒಬ್ಬನೇ ಮಗ ಸರ್. ಹಾ ಸರ್. ಹಾ ಸರ್. ಸರ್ ಅದೇ ಸರ್ ನಾನು ಹೇಳಿದ್ನಲ್ಲ, ಆ ಟೈಮಲ್ಲಿ ನಿಮ್ಗೆ ಕೋಚಿಂಗ್ ಸೆಂಟರ್ ನಾನು ಡೆಲ್ಲಿಯಲ್ಲಿದ್ದೆ. ಡೆಲ್ಲಿಯಿಂದ ಬಂದ ತಕ್ಷಣನೇ ಸರ್ UPSC ಕೋಚಿಂಗ್ ಹೋಗಿದೆ ಸರ್. ನಾನು ಅಲ್ಲಿ UPSC ಕೋಚಿಂಗ್ ಹೋಗಿದ್ರಿ? ಹೌದು ಸರ್. ಅದು UPSC ಕೋಚಿಂಗ್ ತಗೊಂಡ್ಬಿಟ್ಟು ನಾನು ಗುಲ್ಬರ್ಗದಲ್ಲೇ ಬಂದೆ ಸರ್. ಜನವರಿ 2021 ಜನವರಿ ಬಂದೆ. ಇಮಿಡಿಯೇಟ್ಲಿ ಕೋಚಿಂಗ್ ಸೆಂಟರ್ ನನ್ನ ನಾಲೆಜ್ ಇದೆ ಸರ್. ಆಕ್ಚುಲಿ ನನ್ನ MBA ಕಂಪ್ಲೀಟ್ ಆಗಿದೆ. ಪ್ಲಸ್ ನನ್ನ ನಾಲೆಜ್ ಯಾವ ತರ ಎಸ್ಟಾಬ್ಲಿಷ್ ಮಾಡ್ಬೇಕು, ಯಾವ ತರ ರನ್ ಮಾಡ್ಬೇಕು, ಯಾವ ತರ ಅದು ಐಡಿಯಾ ಇದೆ ಸರ್ ನನಗೆ. MBA ಬೇಸ್ ಬಿಸ್ನೆಸ್ ಪ್ಲಸ್ ಫ್ಯಾಕಲ್ಟಿ ಯಾವ ತರ ಹೈರ್ ಮಾಡ್ಕೋಬೇಕು ಅನ್ನೋದು ನಂಗೆ ಐಡಿಯಾ ಇತ್ತು ಸರ್ ನಂದು. ನೀವು ಡೆಲ್ಲಿಯಿಂದ ಬಂದ ಮೇಲೆ ಊರಲ್ಲಿ ಏನ್ ಮಾಡಿದ್ರಿ ಸರ್? ನಾನು ಅದೇ ಹೇಳಿದ್ನ ಸರ್, ಕೋಚಿಂಗ್ ಸೆಂಟರ್ ಓಪನ್ ಮಾಡಿದೆ ಸರ್ ನಾನು. ಅಂದ್ರೆ ಕಟ್ಟಡ ಎಲ್ಲ ನಿಮ್ದು ಸ್ವಂತದ್ದ? ಇಲ್ಲ ಸರ್, ಇಲ್ಲ ಬಾಡಿಗೆ ಸರ್. ಇದು ಅಂದ್ರೆ ಕಾಂಪಿಟೇಟಿವ್ ಸರ್, ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್. ಅಂದ್ರೆ ಕೋಚಿಂಗ್ ಕೊಡೋದು? ಹೌದು ಸರ್. ಹೌದು ಸರ್. FDA SDA PSI ಕೋಚಿಂಗ್ ಕೊಡ್ಲಿಕ್ಕೆ ನೀವೇ ಅದಾಗಿರ್ಬೇಕು ಅಂತ ಇಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿದ್ರು ಕೋಚಿಂಗ್ ಕೊಡ್ಬೋದಾ? ಹೌದು ಸರ್. ಹೌದು ಅಂದ್ರೆ ಸರ್ ಈಗ ನಾನು ಮ್ಯಾನೇಜ್ಮೆಂಟ್ ಸರ್, ನಾನು ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಸರ್ ನಂದು. ಓಕೆ, ಬಟ್ ಯಾರು ಎಕ್ಸ್ಪರ್ಟ್ಗಳನ್ನ ಕರೆಸ್ತಿದ್ರಿ ನೀವು? ಎಕ್ಸ್ಪರ್ಟ್ ಕರೆಸ್ತಿದ್ದೆ, ನಾನು ಫ್ಯಾಕಲ್ಟಿ ಹೈರ್ ಮಾಡ್ಕೊಂಡಿದ್ದೆ. ಈ ಸಬ್ಜೆಕ್ಟ್ಗೆ ನಾನು ಫ್ಯಾಕಲ್ಟಿ ಹೈರ್ ಮಾಡ್ಕೊಂಡಿದ್ದೆ ಸರ್ ನಾನು. ಓಕೆ, ಅಂದ್ರೆ ಆ ಸ್ಥಳೀಯ ಭಾಗದ ವಿದ್ಯಾರ್ಥಿಗಳು ಬರ್ತಿದ್ರು ಸರ್. ಅಂದ್ರೆ ಬರ್ತಿದ್ರು. ಬಟ್ ನಂದು ದುರದೃಷ್ಟ ನಂದು ಬ್ಯಾಡ್ ಲಕ್ ಏನಂತಂದ್ರೆ ನಂದು ಸರ್ ಕೋಚಿಂಗ್ ಸೆಂಟರ್ ಚೆನ್ನಾಗಿ ನಡೀತಿತ್ತು ಸರ್. ಆಕ್ಚುಲಿ ಸರ್ ನಾನು ಎಲ್ಲ ಕಾಲೇಜ್ ಹೋಗ್ಬಿಟ್ಟು ಡೆಮೋ ಕ್ಲಾಸ್ ಕೊಟ್ಟು ಸ್ಟೂಡೆಂಟ್ಗೆಲ್ಲ ಮೋಟಿವೇಶನ್ ಮಾಡಿ ಅಡ್ಮಿಷನ್ ತಗೊಂಡ್ ಬರ್ತಿದ್ದೆ, ಆಗ್ತಿತ್ತು ಸರ್. ನನ್ 3 months ಆದ ತಕ್ಷಣ ಕೋವಿಡ್ ಆಗ್ಬಿಡ್ತು ಸರ್ ನನಗೆ. ಅದ ಕೋವಿಡ್ ಅವತ್ತಿತ್ತಲ್ಲ ಸರ್, ಆ ಒಂದು ಮೊಮೆಂಟ್ ಅಲ್ಲಿ ಕೋವಿಡ್ ನಿಮ್ಗೆ ಆಯ್ತಾ? ಇಲ್ಲ ಸರ್, ಕೋವಿಡ್ ಅವತ್ತ ಬಂತು ಅಂತ ಕೋವಿಡ್ ಬಂತು ಅಂದ್ರೆ ಮಾರ್ಚ್ ಅಲ್ಲಿ ಕೋವಿಡ್ ಬಂತು ಸರ್. ಲಾಕ್ಡೌನ್ ಆಯ್ತು, ಎಲ್ಲ ಲಾಸ್ ಆಯ್ತು. ಬಟ್ ನನಗೆ ಸರ್ ಅದಕ್ಕಿಂತ ಮುಂಚಿತವಾಗಿ ಸರ್ ನಾನು ಒಬ್ಬನೇ ಮಗಲ್ಲ ಸರ್. ಈಗ ಅವಾಗ ನಾನು ಕೋಚಿಂಗ್ ಸೆಂಟರ್ ಮಾಡುವಾಗ ನನಗೆ 30 ವಯಸ್ಸು ಸರ್. ನನಗೆ ಅವಾಗ 31 ವಯಸ್ಸು. ಅವಾಗ ನಮ್ಮ ಮಮ್ಮಿ ಒಬ್ರೇ ನಾನು ಮದುವೆ ಆಗೋಣ, ಜೊತೆಲಿ ಇರ್ತಾರೆ, ನನಗೂ ಸಪೋರ್ಟ್ ಸಿಕ್ಕಂಗ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಾನು ಮದುವೆ ಮಾಡ್ಕೊಂಡು. ಬಟ್ ನನಗೆ ಒಂದು ಒಳ್ಳೆ ಹುಡುಗಿ ಬೇಕಾಗಿತ್ತಲ್ಲ ಸರ್. ಒಳ್ಳೆ ಹುಡುಗಿ ಅಂತ ಅದಕ್ಕೆ ನನಗೆ ಅಲ್ಲಿ ಬೇರೆ ಕಡೆ ನೋಡೋದಕ್ಕಿಂತ ಅಲ್ಲಿ ನಮ್ಮ ಅಕ್ಕ ಕೊಟ್ಟಿದ್ವಲ್ಲ ಸರ್, ನಮ್ಮ ದೊಡ್ಡ ಮಗಳಿಗೆ. ಅದೇ ಊರಿಗೆ ಅದು ಅವ್ರು ಹೇಳಿದ್ರು, ಇದೇ ಊರು ಇಲ್ಲಿ ಹುಡುಗಿದೆ, ಒಳ್ಳೆ ಹುಡುಗಿದೆ ಅಂತ ಹೇಳಿದ್ರು ಸರ್. ನಮ್ಮ ಅಕ್ಕ ನಂಬಿಕೆ ಇತ್ತು ಸರ್. ನಾ ಅದಕ್ಕೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಏನು ಮಾಡಕ್ ಹೋಗಿಲ್ಲ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ನನ್ ಬಂತು ಸರ್, ನಾ ಹೇಳ್ತಾ ಇದ್ದು ವಿಚಾರ ಆಗ್ಲೇ ಗೊತ್ತಾಯ್ತು ಹೇಳಯ್ಯ. ಹಾ ಸರ್. ಬಟ್ ಅದೇ ಸರ್ ಅವ್ರು ನನಗೆ ಕಲ್ಚರ್ಲೆಸ್ ಫ್ಯಾಮಿಲಿ ಸಿಕ್ಬಿಟ್ಟಿತ್ತು ಸರ್ ನನಗೆ. ಬಟ್ ಬ್ಲೇಮ್ ಮಾಡಂಗಿಲ್ಲ ಸರ್, ಅದೇನೋ ಅವ್ರದ್ದು ಬ್ಯಾಡ್ ಟೈಮ್. ಹೇಳಪ್ಪ, ತೀರ್ಮಾನ ಆಮೇಲೆ ಮಾಡೋಣ, ಕತೆ ಹೇಳು ಸರ್. ಈ ಮೊಮೆಂಟ್ ಹೇಳ್ತೇನೆ ಸರ್. ನನಗೆ ಈ ಒಂದು ಹುಡುಗಿಗೆ ಡೈವರ್ಷನ್ ಆಗಿದೆ ಸರ್. ಅದು ಬಿಡಯ್ಯ. ಈಗ ಮದುವೆ ಆಯ್ತು, ನಮ್ಮ ಅಕ್ಕನ ಮೇಲೆ ನಂಬಿಕೆಗೋಸ್ಕರ ನಾನು ಅಲ್ಲಿ ಏನು ಆ ಹುಡುಗಿ ಏನು ಎತ್ತ ಅಂತ ಏನು ಕೇಳಲಿಕ್ಕೆ ಹೋಗ್ಲಿಲ್ಲ. ಅಲ್ಲಿಂದ ಹೇಳು ಸರ್. ಅದೇ ಏನು ಸರ್, ಅದೇ ಸರ್ ನಂಗೇನು ಸರ್ ಟೆನ್ಷನ್ ಆಗ್ತದೆ ಸರ್. ಟೆನ್ಷನ್ ಮಾತು ಬರ್ತಾ ಇಲ್ಲ ಅಷ್ಟೇ, ಯಾಕಂದ್ರೆ ನೊಂದು ಬಂದಿದ್ದೀನಿ ಸರ್. ಆಗ್ಲಿ ತೊಂದ್ರೆ ಇಲ್ಲ, ಒಳ್ಳೇದಾಗುತ್ತೆ. ಬಟ್ ಅದನ್ನ ಸುಮ್ನೆ ತಿಳ್ಕೊಳಕ್ ಕೇಳ್ತಾ ಇದ್ದೀನಿ ಅಷ್ಟೇ. ಸರಿ ಸರ್. ಅದೇ ನಮ್ಮ ಅಕ್ಕನ ನಂಬಿಕೆ ಮೇಲೆ ನಾನು ಆ ಹುಡುಗಿನ ಮಾಡ್ಕೊಂಡಿದ್ದೆ ಸರ್. ನಮ್ಮ ಅಕ್ಕ ಅಂದ್ರೆ ನಮ್ಮ ಅಕ್ಕರು ನಮ್ಮ ಮಾಮರ್ ಅದಾರಲ್ಲ ಸರ್, ನಮ್ಮ ಅಕ್ಕನ ಹಸ್ಬೆಂಡ್ ನಮ್ಮ ಮಾಮರ್ ತುಂಬಾ ಒಳ್ಳೆಯವ್ರು ಸರ್. ಹಾಗಾಗಿ ಅದೇ ಪಕ್ಕದ ಮನೆಯಲ್ಲೇ ಸರ್ ಅದು ಹುಡುಗಿ. ಅವ್ರು ಸರ್ ಒಂದು ಪಕ್ಕದ ಮನೇಲಿ ಇರ್ತಾರಪ್ಪ ಅಂತಂದ್ರೆ ತಮ್ಮನ್ನು ಒಳ್ಳೇದ್ ಮಾಡ್ತಾರಂತ ಒಂದು ನಂಬಿಕೆ ಇದ್ದೇ ಇರುತ್ತಲ್ಲ ಸರ್. ಓಕೆ. ಸರ್. ಸೊ ಆ ಉದ್ದೇಶದಿಂದ ಬಟ್ ಹಾಗಂತ ಕಣ್ಮುಚ್ಚಿನೇ ಆತರ ಏನು ಮಾಡಿಲ್ಲ. ಬಟ್ ನಾನೇ ತಿಳ್ಕೊಂಡು ಸ್ವಲ್ಪ ತಿಳ್ಕೊಂಡು ಬಟ್ ನಾನು ತುಂಬಾ ಕೋಚಿಂಗ್ ಸೆಂಟರ್ ಅಲ್ಲೇ ಬಿಜಿ ಆಗಿಬಿಟ್ಟಿದೆ ಸರ್. ನಾನು ಆಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ನೀವ್ ಹೆಣ್ಣು ನೋಡ್ಕೊಳ್ಳಿ, ನೀವು ತೋರಿಸಿದಾಯ್ತೀನಿ, ನಂಗೆ ಇಲ್ಲಿ ಕೆಲ್ಸವೇ ಅಂತ. ನಾನು ಈ ಕಡೆ ಕೋಚಿಂಗ್ ಸೆಂಟರ್ ಅಲ್ಲಿ ತುಂಬಾ ಬಿಜಿ ಆಗಿಬಿಟ್ಟಿದೆ. ಆಮೇಲೆ ಏನೋ ಸರ್ ನಂದು ಆಕ್ಚುಲಿ ಹೇಳ್ಬೇಕಂದ್ರೆ ಮದುವೆ ಎಂಗೇಜ್ಮೆಂಟ್ ಆಗಿನ ತಡ ಆಗ್ತಿಲ್ಲ, ಮದುವೆನ ಮಾಡಿದ ತಡ ಆಗ್ತಿಲ್ಲ ಸರ್. ಎಂಗೇಜ್ಮೆಂಟ್ 4 ದಿನಕ್ಕೆ ಮದುವೆ ನಂದು ಬೆಳಿಗ್ಗೆ 6 ಗಂಟೆ ಅಕ್ಷತೆ ಕಳೆದ ಸರ್. ಎಂಗೇಜ್ಮೆಂಟ್ ಆದ 4 ದಿನಕ್ಕೆ ಮದುವೆ ಸರ್. ಯಾಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಜಾಸ್ತಿ ಜನ ಸೇರಂಗಿರ್ಲಿಲ್ಲ ಸರ್ ಆ ಟೈಮ್ ಅಲ್ಲಿ. ಆಯ್ತು. ಇದೇನು ಬೆಳಗಿನ ಜಾವ 6 ಗಂಟೆಗೆ ಅಕ್ಷತೆ ಕಳೆದ ಸರ್. ಅಂದ್ರೆ ತಾಳಿ ಕಟ್ಟಿದ್ರಿ ಅಂತ? ಹೌದು ಸರ್, ಮ್ಯಾರೇಜ್. ಯಾರು ಜಾಸ್ತಿ ಬರ್ಲಿಲ್ಲ ಅಂತ ಮದುವೆ ಆಗಿತ್ತು ಸರ್. 4 ಜನಕ್ಕೆ ಪುಳಿಯೋಗರೆ ಕೊಟ್ಟು ಸುಮ್ಮನೆ ಆಗ್ಬಿಡ್ರಿ. ಸರ್ ಅದೇ ಸಿಂಪಲ್ ಆಗಿ ಮುಗೀತು ಸರ್ ಅಷ್ಟೇ. ಬಟ್
ಹಾ ಸರ್. ಸರ್ ಅದೇ ಆಮೇಲೆ ಮದುವೆ ಆಯ್ತಲ್ಲ ಸರ್, ಹ್ಮ್ ಏನೋ ಆಯ್ತು ಸರ್. ಆ ಟೈಮಲ್ಲಿ ನನಗ ಅಷ್ಟೇ ಅಲ್ಲ ಸರ್, ಕೋವಿಡ್ ಇಡೀ ವರ್ಲ್ಡ್ ಗೆ ಬಂದಿತ್ತು. ಆ ಕೋವಿಡ್ ಟೈಮಲ್ಲಿ ಎಲ್ಲ ನಂದ್ ಮ್ಯಾರೇಜ್ ಆಗಿ ಬೇರೆ ಎಲ್ಲರದ್ದು ಮ್ಯಾರೇಜ್ ಆಗಿದೆ. ನಾನೊಬ್ಬ ಮನುಷ್ಯ ಅಷ್ಟೇ, ನಾನು ಮದುವೆ ಆಗಿದ್ದೀನಿ. ಬಟ್ ಸರ್ ಮದುವೆ ಆದ ನಂತರ ಆ ಸರ್ 2 ದಿವ್ಸಕ್ಕೆ ನಾ ಹುಡುಗಿ ಕೈ ಮೇಲೆ ಹೆಸರು ಬರ್ಕೊಂಡ ಅಂತ ಹೇಳಿದ್ನಲ್ಲ ಸರ್. ಆ ನಿಮ್ಮ ಹೆಸರ? ಇಲ್ಲ ಸರ್, ಅದು ಹುಡುಗನ ಹೆಸರು ಸರ್. ನನಗ್ ಗೊತ್ತಪ್ಪ, ಜನಕ್ಕೆ ಹೇಳ್ತಿದೀಯ, ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿದೀಯ, ಅದನ್ನ ಬಿಡಿಸಿ ಹೇಳಬೇಕು. ಸರ್ ಮದುವೆ ಆಗಿ 2 ದಿವ್ಸಕ್ಕೆ ಆ ಹುಡುಗಿ ಕೈ ಮೇಲೆ ಹೆಸರು ಬರ್ಕೊಂಡ್ರು ಸರ್. ಈಗ ಮದುವೆ ಮುಂಚೆ ಫೋನಲ್ಲೆಲ್ಲ ಮಾತಾಡೋದು ರೂಢಿ ಇರುತ್ತಲ್ಲಪ್ಪ, ಅಲ್ಲೆಲ್ಲ ಏನ್ ಗೊತ್ತಾಗ್ಲಿಲ್ವಾ ನಿಮಗೆ? ಸರ್ ಅದೇ ಸರ್ ಮಿಸ್ಟೇಕ್ ಮಾಡಿದ್ದೆ ನಾನು. ಒಂದ್ ತಿಂಗಳು 2 ತಿಂಗಳು ಗ್ಯಾಪ್ ಕೊಡ್ಬೇಕಾಗಿತ್ತು, ಆ ಹುಡುಗಿ ವಿಚಾರ ಶೇರ್ ಮಾಡ್ಕೋಬೇಕಾಗಿತ್ತು. ಬಟ್ ನಂದು ಹೇಳಿದ್ನಲ್ಲ ಸರ್, ಆ ಕೋವಿಡ್ ಟೈಮಲ್ಲಿ ಅವ್ರ ಬ್ಯಾಕ್ಗ್ರೌಂಡ್ ಒಂದ್ ಚೂರು ಮಾತಾಡ್ಲಿಲ್ವಾ? ಅಂದ್ರೆ ನೀವು ಫೋನಲ್ಲಿ ಮಾತಾಡಿರ್ಲಿಲ್ವಾ ಹುಡುಗಿ ಜೊತೆ ಮದುವೆವರೆಗೂ? ಸರ್ ಈಗ ಹುಡುಗಿ ಫಿಕ್ಸ್ ಆಯ್ತು ಸರ್. ಫಿಕ್ಸ್ ಆದ ನಂತರ ನಾನು ಹುಡುಗಿ ಜೊತೆ ಮಾತಾಡ್ಬೇಕಂತೇಳಿ ನಾನು ಟ್ರೈ ಮಾಡಿದೆ ಸರ್. ಬಟ್ ಆ ಹುಡುಗಿ ಏನ್ ಹೇಳಿದ್ರು, ಇನ್ನೂ ಫಿಕ್ಸ್ ಆಗಿಲ್ಲ, ನಂಗೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಹುಡುಗಿ ಅಂತಂದ್ರು. ಬಿಡಪ್ಪ ಅಂತ ನಾನು ಮಾಡ್ಲಿಲ್ಲ ಸರ್. ಆಮೇಲೆ ಎಂಗೇಜ್ಮೆಂಟ್ ಆಯ್ತು ಸರ್. ಎಂಗೇಜ್ಮೆಂಟ್ ಆದ ತಕ್ಷಣನೇ ಆ ಹುಡುಗಿ ಫೋನ್ ಮಾಡ್ತಾ ಸರ್. 4 ದಿವಸದಲ್ಲಿ ಮಾತಾಡಿದೆ. ಬಟ್ ನಾನು 10 ನಿಮಿಷ ಮಾತಾಡ್ತೀನಿ, 15 ನಿಮಿಷ ಮಾತಾಡ್ತೀನಿ, ಹಿಂಗ್ ಟೈಮ್ ಕೊಟ್ಟು ಹುಡುಗಿ ಮಾತಾಡ್ತಿತ್ತು. ಹಾ ಸರ್, ಮಾತಾಡ್ತು. ಬಟ್ 4 ದಿನಕ್ಕೆ ಆಮೇಲೆ ಮದುವೆ ಆಯ್ತು. ನಮ್ಮ ಮಕ್ಕಳಿಗೆ ಹೇಳಿದೀನಿ ಸರ್, ಈ ಹುಡುಗಿ ಹಿಂಗಂತಾರಲ್ಲ, 10 ನಿಮಿಷ ಟೈಮ್ ಕೊಡ್ತೆ. ಆಕ್ಚುಲಿ ಅಂದ್ರೆ ಮದುವೆ ಅಂತಂದ್ರೆ ಹುಡುಗಿ ಒಂಥರ ಖುಷಿಯಾಗಿರ್ತಾರೆ, ಮದುವೆ ಆಗ್ಲತ್ತ ಅಂತ ಖುಷಿಯಾಗಿರ್ತಾರೆ, ನಾನು ಖುಷಿಯಾಗಿರ್ತೀನಿ. ಬಟ್ ಈ ಹುಡುಗಿ ಮಾತಾಡ ಟೈಮ್ ಕೊಡ್ತಾರಲ್ಲ ಅಂತ ನಾನು ಹೇಳಿದೀನಿ ಸರ್. ಇಲ್ಲ ಹುಡುಗಿ ಹಳ್ಳಿ ಕಡೆ ಹೆಂಗೆ ಇರುತ್ತೆ, ಜಾಸ್ತಿ ಮಾತಾಡಲ್ಲ ಅಂತ. ಇಲ್ಲಿ ಬಿಡಕಂತ ಅಂದ್ಬಿಟ್ಟು ನಾನು ಈ ಕಡೆ ನನ್ ಕೋಚಿಂಗ್ ಸೆಂಟರ್ ನಾ ಈ ಕಡೆ ಗಮನ ಕೊಡ್ತಾ ಇದ್ದೆ ಸರ್. ಆಕ್ಚುಲಿ ಸರ್ ನಾ ಎಂಗೇಜ್ಮೆಂಟ್ ಆಯ್ತು, ಆಮೇಲೆ ಮದುವೆನೇ ಆಯ್ತು ಸರ್. ಮದುವೆನೇ ಆಯ್ತು. ಸರ್ ಈ ಕಡೆ ಕೋವಿಡ್ ಲಾಕ್ಡೌನ್ ಆಗ್ಬಿಡ್ತು ಸರ್. ಲಾಕ್ಡೌನ್ ಆಗ್ಬಿಡ್ತು. ಈ ಕಡೆ ಕೋಚಿಂಗ್ ಸೆಂಟರ್ ಲಾಸ್ನು ಆಯ್ತು ಸರ್. ಈ ಕಡೆ ಮಂತ್ಲಿ ರೆಂಟ್ ಕಟ್ಬೇಕು, ಈ ಕಡೆ ಸ್ಟೂಡೆಂಟ್ ಅಡ್ಮಿಷನ್ ಇಲ್ಲ. ಓಕೆ, ಆ ಟೆನ್ಷನ್ದಲ್ಲಿ ನಂದು ಟೆನ್ಷನ್ ಸರ್. ತುಂಬಾ ಲಾಸ್. ಮಂತ್ಲಿಗೆ ನೋಡಿದ್ರೆ 35,000 ರೆಂಟ್ ಕಟ್ಬೇಕು, ಫ್ಯಾಕಲ್ಟಿ ಸ್ಯಾಲ್ರಿ ಮಾಡ್ಬೇಕು. ಹೆಂಗ್ ಕಟ್ಬೇಕಪ್ಪ, ಈ ಕೋವಿಡ್ ತುಂಬಾ ಲಾಸ್ ಮಾಡ್ಬಿಡ್ತಲ್ಲ ಅಂತ ನನ್ನ ಆ ತಿಂಕಲಿಂದ, ಮ್ಯಾರೇಜ್ಗಿಂತ ಹೆಚ್ಚಿನಾಗಿ ನಾನು ಆ ತಿಂಕಲ್ ಇದ್ದೀನಿ. ಆಮೇಲೆ ಈ ಹುಡುಗಿ ನಾನು ಕುಂತಿದ್ದೆ. ಮದುವೆ ಆದ 2 ದಿವಸ ಆದ ನಂತರ ಈಗ ಮದುವೆ ಬಗ್ಗೆನೂ ಯೋಚನೆ ಇತ್ತು, ಬಟ್ ಅದನ್ನ ಕಡೆ ಯೋಚನೆ ಅತಿ ಹೆಚ್ಚಾಗಿ ನಾನು ಅದ್ರ ಬಗ್ಗೆ ಯೋಚನೆದಲ್ಲಿ ಇದ್ದೆ. ಬಟ್ ಸರ್ ನೈಟ್ ಸುಮಾರು 6 ಗಂಟೆಗೆ ಆ ಹುಡುಗಿ ನಮ್ಮ ಮನೆ ಮೆಟ್ಲಿದಲ್ಲ ಸರ್, ಅದ್ರ ಮೇಲೆ ಕುಂತ್ಕೊಂಡು ಅಳ್ತಾ ಇದ್ರು ಸರ್. ಅಳ್ತಾ ಯಾಕೆ ಅಳ್ತಾ ಇದ್ದೆ ಅಂತ ನಾನು ಕೇಳಕ್ ಹೋದ್ರೆ, ಸರ್ ಪೆನ್ ತಗೊಂಡು ಕೈ ಮೇಲೆ ಐ ಲವ್ ಯು, ಐ ಮಿಸ್ ಯು ಅಂತ ದಿಲ್ ಚಿತ್ರ ತಗೊಂಡು ಅಳ್ತಾ ಇದ್ರು ಸರ್. ಸರ್ ಅದು ನೋಡಿ ನಾನು ತುಂಬಾ ಶಾಕ್ ಆಗ್ಬಿಟ್ಟೆ ಸರ್. ಅಲ್ಲಿ ಅದ್ ನಿಮ್ಮ ಹೆಸರು ಆಗಿರ್ಲಿಲ್ಲ ಅಂತ? ಸರ್ ನಂದಲ್ಲ ಸರ್, ನನ್ನ ಹೆಸರು ಅದು ಅವಶ್ಯಕತೆ ಏನಿಲ್ಲ ಸರ್. ನನ್ನ ಹೆಸರು ಬರ್ಕೊಳ್ಳೋದು ಅವಶ್ಯಕತೆ ಏನಿದೆ? ಯಾಕಂದ್ರೆ ನಾನೇ ಮದುವೆ ಮಾಡ್ಕೊಂಡು ಹುಡುಗಲ್ರಿ ಇದ್ದೀನಿ ಅಂತ. ಹಾ, ನಾನು ಸಾಕು ಸರ್, ಯಾಕೆ ಹಿಂಗ್ ಬರ್ಕೊಂಡಿದ್ರಿ ಅಂತ ನಾನು ಕ್ವಶನ್ ಕೇಳಿದೆ ಸರ್. ಸರ್ ಆ ಹುಡುಗಿ, ಇಲ್ಲ ನಮ್ಮ ಅಣ್ಣ ನಮ್ಮ ಅವ್ವ ತುಂಬಾ ನೆನಪು ಬರ್ತಾ ಇದಾರೆ, ಅದಕ್ಕೆ ಬರ್ಕೊಂಡ್. ಅರೆ ನಿಮ್ಮ ಅಣ್ಣ ಅವ್ವ ನೆನಪು ಬರ್ಕೊಂಡ್ರ ಅದು ಐ ಲವ್ ಯು ದಿಲ್ ಚಿತ್ರ ತಕ್ಕ ಅವಶ್ಯಕತೆ ಏನಿದೆ? ಈಗ ಮದುವೆ ಆಗ್ಯದ, ಈಗ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ದಿರ್ತದಲ್ಲ, ಹೋಗಿ ನೀನು ನೆನ್ಸ ನಾನೇ ಊರ್ ಕರ್ಕೊಂಡ್ ಹೋಗ್ತೇನಲ್ಲ, ಆತರ ಏನಿಲ್ಲ. ಬಟ್ ಆ ಹುಡುಗಿ ನಾನು ತಿಳುವಳಿಕೆ ಸಿಗ್ತಾ ಇದೆ ಸರ್. ನಾನು ನೋಡು, ನೀ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗ್ಬೇಡ, ನನ್ಗೆ ಅರ್ಥ ಆಯ್ತು. ನೀ ಮದುವೆಗಿಂತ ಮುಂಚಿತವಾಗಿ ಏನಾಗಿದೆ ಆಗ್ಲಿ, ಓಕೆ, ನಾನು ಏನು ಪ್ರಶ್ನೆ ಮಾಡಕ್ ಹೋಗಲ್ಲ. ಕ್ವಶನ್ ಮಾಡಿದ್ರೆ ನಾನೇ ಮೂರ್ಖ ಆಗ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ನಾನು ಕ್ವಶನ್ ಮಾಡ್ಬೇಕು, ಅನ್ನೋನ್ ಪಡ್ತಾನ ಇದು ಮಾಡ್ತಾನ ಅಂತ ನೀನ್ ಮತ್ ನನಗೆ ಇದು ಮಾಡ್ಬೇಕು, ಅದು ಬೇಡ. ಇಲ್ಲಿಂದ ನಾನು ಇನ್ನು ಮುಂದೆ ಇದು ಕ್ವಶನ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಇಲ್ಲಿಗೆ ಮರ್ತ್ ಬಿಡು. ಮದುವೆಗಿಂತ ಮುಂಚಿತ ಏನಾಗ್ಯದಲ್ಲ, ಈಗ ನನ್ನ ಲೈಫಲ್ಲಿ ಏನಾಗ್ಯದ ನಾನು ಮರ್ತ್ ಬಿಡ್ತೀನಿ, ನಿನ್ ಲೈಫಲ್ಲಿ ಏನಾಗ್ಯದ ಎಲ್ಲ ಮರ್ತ್ ಬಿಟ್ಟು ಹೊಸ ಜೀವನ ಆರಂಭಿಸೋಣ. ಈಗ ನಾನು ಕೋವಿಡ್ ಟೈಮಲ್ಲಿ ಕೋಚಿಂಗ್ ಸೆಂಟರ್ ಓಪನ್ ಮಾಡಿದ್ದೀನಿ. ಇದು ನಾನು ಇಂಪ್ರೂವ್ಮೆಂಟ್ ಮಾಡ್ಬೇಕು. ಇದು ಇಂಪ್ರೂವ್ಮೆಂಟ್ ಮಾಡ್ಬೇಕಪ್ಪ ಅಂತಾರೆ ಇಬ್ರು ಜೊತೆಯಲ್ಲಿ ಕೂಡ್ಬೇಕು. ನಿನ್ ಸಪೋರ್ಟ್ನು ಬೇಕು, ನಾನ್ ಸಪೋರ್ಟ್ನು ಬೇಕು, ಎಲ್ಲಾ ರೀತಿ ಮಾಡ್ಬೇಕು. ತಿಳಿವಶಕ್ತಿ ಹೇಳಿದೀನಿ ಸರ್ ಆ ಹುಡುಗಿಗೆ. ಆಮೇಲೆ ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲ ಈ ತರ ಕೈ ಮೇಲೆ ಬರ್ಕೊಳ್ಳೋದಾಗ್ಲಿ, ಇದು ಮಾಡೋದಾಗ್ಲಿ, ಎಮೋಷನಲ್ ತೋರ್ಸೋದಾಗ್ಲಿ, ನಿನ್ ಕಷ್ಟ ಇದ್ರೆ ಹೇಳು. ನಂದ್ ಏನೋ ತಪ್ಪಿದ್ರೆ ಹೇಳು, ಡೆಫಿನೆಟ್ ನಾನ್ ಚೇಂಜ್ ಆಗ್ತೀನಿ. ನಮ್ಮ ಮನೇಲಿ ಏನ್ ತೊಂದ್ರೆ ಗೊತ್ತು ಅದು ಹೇಳು, ನಾನ್ ಚೇಂಜ್ ಮಾಡ್ಬೇಕು. ಆದ್ರೆ ಥರ್ಡ್ ಪರ್ಸನ್ ರಿಲೇಟೆಡ್ ಏನಾದ್ರೂ ಇನ್ಫಾರ್ಮೇಶನ್ ನೀ ಅದ್ ಟೆನ್ಷನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಕೈ ಬರ್ಕೊಂಡು ಇದು ಮಾಡತ್ತಪ್ಪ ಅಂತಂದ್ರೆ ಅದು ನನ್ನ ಹೆಸರನ್ನ ಕೆಡುತ್ತೆ, ನಿನ್ನ ಹೆಸರನ್ನು ಕೆಡುತ್ತೆ, ನಿನ್ ಫ್ಯಾಮಿಲಿ ಹೆಸರು ಕೆಡುತ್ತೆ, ನನ್ ಫ್ಯಾಮಿಲಿ ಹೆಸರನ್ನು ಕೆಡುತ್ತೆ. ಅವ್ರಿಗೆ ತಿಳಿವಳಿಕೆ ಹೇಳಿದೆ ಸರ್ ನಾನು. ಆಕ್ಚುಲಿ ಇನ್ನೊಂದ್ಸಲ ಹಿಂಗ್ ಮಾಡಂಗಿಲ್ಲ ಅಂತ. ಇನ್ನೊಂದ್ಸಲ ಹಿಂಗ್ ಮಾಡ್ಬೇಡ. ಈಗ ನಾನು ಈ ವಿಚಾರ ನಾನು ಬೇರೆ ಯಾರಿಗಾದ್ರೂ ಹೇಳಿದ್ರೆ ಏನ್ ಅನ್ಕೋತ ನೀನೇ ಹೇಳು?
ಇದನ್ನ ಇದು ಈ ವಿಚಾರ ನಾನು ಬೇರೆಗೆ ಹೇಳಿದ್ರೆ ನನ್ ಮರ್ಯಾದೆ ಹೋಗುತ್ತೆ. ಭಗವಂತ ನೆನತಿ ಹಿಂಗ್ ಬರ್ಕೊಂಡಿರ ಅಂತ ಹಂಗ್ ಬರ್ಕೊಂಡ್ರ ಅಂತ ಎಲ್ಲ ಅವ್ರೇ ಮಾತಾಡ್ಕೊಂತಾರೆ. ತಿಳುವಶಕ್ತಿ ಹೇಳಿದೆ ಸರ್. ಆಮೇಲೆ ಇದೇ ತರ ಕಂಟಿನ್ಯೂ ಆದ್ರೆ ಇದು ದೊಡ್ಡ ಹಂತಕ್ಕೆ ಹೋಗುತ್ತೆ, ಡೈವರ್ಸ್ ತನ ಹೋಗುತ್ತೆ ನೋಡು ಅಂತ ಆ ಹುಡುಗಿ ಹೇಳಿದೆ ಸರ್. ನಾನು ಅಷ್ಟೇ ತಿಳುವಶಕ್ತಿ ಹೇಳಿದ್ದೇನೆ ಸರ್. ಕೋಪ ಬಂದಿತ್ತು ನನಗೆ ಆಕ್ಚುಲಿ ಸರ್. ನಂದು ಈ ಕಡೆ ಕೋಚಿಂಗ್ ಸೆಂಟರ್ ಲಾಸ್ ಆಗ್ಯದಂತ ಒಂದು ಟೆನ್ಷನ್, ಪ್ಲಸ್ ಈ ಹುಡುಗಿ ಹಿಂಗ್ ಮಾಡ್ಕೋತಾಳಂತ ಇನ್ನೊಂದು ಟೆನ್ಷನ್. ನನ್ಗೆ ಗೊತ್ತಾಗಿಲ್ಲ ಸರ್. ಆ ಹುಡುಗಿ ಏನು ಮಾಡಕ್ ಹೋಗ್ಲಿಲ್ಲ ಸರ್. ನಾನು ಆಕ್ಚುಲಿ ನಾನು ಸುಮ್ಮನೆ ಒಂದು ಮೂಕ ಸ್ತಬ್ಧನಾಗಿ ನಾನು ಕುಂತು ಬಿಟ್ಟೆ ಸರ್. ಆಮೇಲೆ ಸರ್ ಆ ಡೈವರ್ಸ್ ಅನ್ನೋ ಪದ ನಾನು ಎತ್ತಬಾರ್ದಾಗಿತ್ತು. ಏನಕ್ಕೆ ಎತ್ತದೆ ಸರ್? ಈ ಹುಡುಗಿ ಈ ತರ ಮಾಡೋದಕ್ಕ ನನ್ನ ಅರ್ಥ ಆಗಿತ್ತು ಸರ್. ಸರ್ ಇದು ಚಿಕ್ಕ ಹುಡುಗರ್ನು ಗೊತ್ತಾಗುತ್ತೆ ಸರ್. ಕೈ ಮೇಲೆ ಏನ್ ನೆನ್ಪ್ ಮಾಡ್ಕೊಂಡು ಆ ಹುಡುಗಿ ಬರ್ಕೊಂಡ ಅಂತ ಚಿಕ್ಕ ಹುಡುಗರು ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ ಸರ್. ಅದನ್ನ ಎಕ್ಸ್ಪ್ಲನೇಷನ್ ಕೊಡೋದನ್ನ ಅವಶ್ಯಕತೆ ಇಲ್ಲ. ಏನಾದ್ರೂ ಅವ್ರ ಪೇರೆಂಟ್ಸ್ ನೆನ್ಪ್ ಮಾಡ್ಕೊಂಡ್ ಹೇಳಿರಪ್ಪ ಅಂತಂದ್ರೆ ನಾನು ಡೈರೆಕ್ಟ್ ನನಗೆ ಹತ್ರ ಹೇಳ್ಕೋಬಹುದಾಗಿತ್ತು. ಬಟ್ ಆ ಮೂಮೆಂಟ್ ಅಲ್ಲಿ, ಮ್ಯಾರೇಜ್ ಮೂಮೆಂಟ್ ಅಲ್ಲಿ ಆತರ ಕೈ ಮೇಲೆ ಬರ್ಕೋದ ಅವಶ್ಯಕತೆ ಏನಿದೆ, ಆಳದ ಅವಶ್ಯಕತೆ ಏನಿದೆ? ಹಾಗಂತ ಮದುವೆಗಿಂತ ಮುಂಚಿತವಾಗಿ ಹೇಳ್ಬೋದಾಗಿತ್ತಲ್ಲ. ಹುಡುಗನ ಹೆಸರು ಬರ್ದಿದ್ರ? ಹುಡುಗಿನ ಹೆಸರು ಬರ್ದಿರಲಿಲ್ಲ ಸರ್. ಹುಡುಗನ ಹೆಸರು ಬರ್ದಿರಲಿಲ್ಲ. ಬಟ್ ಐ ಲವ್ ಯು, ಐ ಮಿಸ್ ಯು, ದಿಲ್ ಹಾರ್ಟ್ ಸಿಂಬಲ್ ತಿಳ್ಕೊಂಡು ಅಳ್ತಾ ಇದ್ದಾರೆ ಸರ್. ಹುಡುಗಿ ಅದ ಅವ್ರ ಅಪ್ಪ ಅಮ್ಮಂಗೆ ಬರ್ದಿರ್ಬೋದಲ್ಲ ಸರ್. ಅವ್ರ ಅಪ್ಪ ಅಮ್ಮಂಗೆ ಬರ್ದಿರ್ಬೋದಲ್ಲ ಸರ್. ಅಲ್ಲಿ ಸರ್ ಅಪ್ಪ ಅಮ್ಮ ಹತ್ರ ಬರೋದ ಅವಶ್ಯಕತೆ ಇಲ್ಲಲ್ಲ ಸರ್. ಅಲ್ಲಿ ದಿಲ್ ಚಿತ್ರ ತಕೊಂಡು ಇದು ಮಾಡ್ಕೊಂಡು ಬಟ್ ಅಂದ್ರೆ ಹೃದಯ ಚಿತ್ರ ಅಂತ. ಹಾ ಸರ್. ಬಟ್ ಆ ಪರ್ಟಿಕ್ಯುಲರ್ ಅದನ್ನ ಹೇಳಿಲ್ಲ ಸರ್. ಮೆನ್ಷನ್ ಮಾಡಿಲ್ಲ, ಡೌಟ್ ಪಟ್ಟಿಲ್ಲ ಸರ್ ನಾನು. ಅದು ಏನೇ ಇರ್ಲಿ ಹಿಂಗ್ ದುಃಖ ಪಡಬೇಡವಾ ಅಂತ. ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕಾದ್ರೆ ಹಿಂಗ್ ದುಃಖ ಪಡ್ಲಿಕ್ಕೆ ಕಾರಣ ಇಲ್ಲ ಅಂತ. ಗೊಂದಲ ಇತ್ತು ಸರ್ ನನಗೆ. ಈ ತರ ಯಾವ್ದಕ್ ಬರ್ಕೊಂಡ್ರು ಸರ್? ಸಹಜ ಕ್ವಶನ್ ಮೂಡುತ್ತಲ್ಲ ಸರ್ ತಲೆಯಲ್ಲಿ. ಗೊತ್ತಾಯ್ತು. ಸರ್ ನಾ ಬೇರೆ ಐ ಮಿಸ್ ಅಂತ ಬರ್ಕೊಂಡ್ರೆ ಏನ ತಂದೆ ತಾಯಿ ಅಣ್ಣ ನೆನಪು ಬರ್ಕೊಂಡ ಅನ್ಕೋಬೋದಾಗಿತ್ತು ಐ ಮಿಸ್ ಅಂತ ಸರ್. ಅಲ್ಲ ಐ ಲವ್ ಅಂತ ಬರ್ಕೊಂಡು ಹಾಡ್ತಿದ್ದ ಸಹಜವಾಗಿ ಯಾರಿಗೂ ತಲೆ ಬಂದು ಹೋಗುತ್ತೆ ಸರ್, ಪಾಸ್ ಆಗುತ್ತೆ. ನನಗೆ ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ಲ ಸರ್? ನನಗೆ ಬರ್ದಿರ್ಬೋದಲ್ವಾ ಅಂತ ನೀವು ಅನ್ಕೊಳ್ಬೋದಿತ್ತಲ್ವಾ? ನಾನು ಹತ್ರನೇ ಇದ್ದೀನಿ, ನನಗೆ ಯಾಕೆ ಬರೆಯಬೇಕು ಅಂತ. ನನ್ನದಲ್ಲೇ ಸರ್. ನನಗೆ ನನ್ನ ಬಗ್ಗೆ ಆಗಿತ್ತಪ್ಪ ಅಂತಂದ್ರೆ ಆ ಹುಡುಗಿ ನಾನು ತುಂಬಾ ಇಷ್ಟಪಡ್ತಿದ್ದೀನಿ, ತುಂಬಾ ಇದು ಮಾಡ್ತೇನೆ, ನನ್ನ ಮೊದಲ ಎಮೋಷನಲಿ ವ್ಯಕ್ತಪಡಿಸಬಹುದಾಗಿತ್ತಲ್ಲ. ಸರ್ ನಾನು ಹೇಳಿದ್ರೆ ಸರ್ ನನಗೆ ಅರ್ಥ ಆಗಿತ್ತು. ಬಟ್ ಆ ಹುಡುಗಿ ನಾನು ಡೀಟೇಲ್ ಆಗಿ ಹೋಗಿಲ್ಲ ಸರ್ ನಾನು ಅವತ್ತಿಗೆ. ಯಾಕಂತಂದ್ರೆ ಅದನ್ನ ಬೇಡ ಅದು. ಯಾಕಂದ್ರೆ ಈ ಮದುವೆ ಈಗ 2 ದಿವಸ ಆಯ್ತು, ಈ ಹೇಳೋದ ಅವಶ್ಯಕತೆ ಇಲ್ಲ, ಟೆನ್ಷನ್ ಕೊಡೋದ ಅವಶ್ಯಕತೆ ಇಲ್ಲ. ನಾನು ಸುಮ್ಮನೆ ಬಿಟ್ಟೆ ಸರ್. ಬಟ್ ಆ ಹುಡುಗಿ ಡೈವರ್ಸ್ ಅನ್ನೋ ಪದ ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಸಂಶಯದ ಮೂಲ ಆಗುತ್ತ ಅಂತ ನಾನು ಹೇಳೋ ಉದ್ದೇಶ ಹತ್ತಿ ಸರ್. ಇದು ಈ ತರ ಬರ್ಕೊಂಡ್ರೆ ಸಂಶಯ ಪಡ್ತದ ಮನುಷ್ಯ. ಆ ಹುಡುಗಿ ಹೇಳಿದ್ರೆ ಈ ತರ ಸಂಶಯ ಪಡ್ಕೊಂಡ್ರೆ ಮುಂದೆ ಈ ಡೈವರ್ಸ್ ಅಂತ ಹೋಗ್ಬೇಕು, ಅವೆಲ್ಲ ಬೇಕಾ ಅಂತ ಈ ಹುಡುಗಿ ಹೇಳಿದ್ರೆ, ಆ ಹುಡುಗಿ ನೆಕ್ಸ್ಟ್ ಏನ್ ಮಾಡಿದೆ ಸರ್? ನಾನ್ ಡೈವರ್ಸ್ ಕೊಡ್ತಂತ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬಿಟ್ರು ಸರ್. ನಮ್ಮ ಮಾಮರಿಗೆ ಹೇಳ್ಬಿಟ್ರು, ನಮ್ಮ ಊರಿಗೆ ಹೇಳ್ಬಿಟ್ರು, ಅವ್ರ ಅಣ್ಣರಿಗೆ ಹೇಳ್ಬಿಟ್ರು. ಎಲ್ಲರೂ ಏನ್ ಮಾಡ್ತಾರೆ ಸರ್? ನಾನು ಕರ್ಸ್ಬಿಟ್ಟು ಊರಲ್ಲಿ ಕರ್ಸ್ಬಿಟ್ರು. ನನಗೆ ಎಲ್ಲರೂ ಬೈದ್ಬಿಟ್ರು ಸರ್. ನಮ್ಮ ಮಾಮವರು ಅವ್ರ ಊರವ್ರ ಎಲ್ಲ ಬಂದು ಸರ್ ಕಲ್ಚರ್, ಅವ್ರ ಮನ್ಯಾಗ ಕಲ್ಚರ್ ಇಲ್ಲ ಸರ್. ಕಲ್ಚರ್ ಇಲ್ಲ ಅಂತಂದ್ರೆ ನಾನು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕಲ್ಚರ್ ಹೆಂಗಿಲ್ಲ ಅಂತ ಹೇಳ್ತೀನಿ ಸರ್. ಸರ್ ಅದು ಹೇಳಿದಲ್ಲ ಸರ್, ಈ ಹುಡುಗಿ ಹಿಂಗ್ ಹೇಳ್ತಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ನನಗೆ ತಿಳುವಳಿಕೆ ಹೇಳಿದೀನಿ ಸರ್. ಡೈವರ್ಸ್ ಅನ್ನೋ ಪದ ಎಲ್ಲರದ್ದು ಹೇಳಿದ್ರೆ ಮತ್ತೆ ಸರ್ ಬೈತಾರಲ್ಲ ಸರ್. ಅದಕ್ಕೆ ಅವ್ರು ಬೈದ ಸರ್. ಬಟ್ ನಾನು ಹುಡುಗಿ ಮತ್ ನಾ ಕರೆಸ್ಬಿಟ್ಟೆ. ನಾನ್ ನಿನ್ಗೆ ಏನ್ ಹೇಳಿದೀನಿ, ಎಲ್ಲರಿಗೂ ಯಾಕೆ ಹೇಳಿದಿ, ನಾನು ಹೇಳೋ ತಾತ್ಪರ್ಯ ಏನಿತ್ತು, ನೀ ಯಾಕೆ ಅವ್ರಿಗೆ ಎಲ್ಲರಿಗೂ ಹೇಳಕ್ ಹೋದಿ ಅನ್ನೋ ವಿಚಾರದಿಂದ ಆ ಹುಡುಗಿ ಸ್ವಲ್ಪ ನಾನು ಕೋಪದಿಂದ ಮಾತಾಡಿದೆ. ಕೋಪದ ಮತ್ತೆ ನಾನು ಅಲ್ಲೇ ಮನೆಯಾಗ ನಮ್ ತಾಯಿನಿದ್ರು, ಎಲ್ಲರೂ ಇದ್ರು. ಮತ್ ಅವ್ರ ನಮ್ ತಾಯಿರ್ಗು ಅದೇ ಟೆನ್ಷನ್, ಯಾಕಪ್ಪ ಹುಡುಗಿ ತೊಂದರೆ ಕೊಡ್ತೀಯ, ಯಾಕೆ ತೊಂದರೆ ಕೊಡ್ತೀಯ ಅಂತ ಅವರು ಫುಲ್ ಅವ್ರು ಎಮೋಷನಲ್. ಹಿಂಗ್ ಒಂದಕ್ಕೊಂದು ಕನೆಕ್ಷನ್ ಆಗಿ ಈ ಹುಡುಗ ಸರಿ ಇಲ್ಲ, ಅನುಮಾನ ಪಡ್ತಾನ, ಹಂಗ ಹಿಂಗ ಅಂತ ಹೇಳಿ ಅವ್ರ ತಲೆಗೆ ಹೋಗ್ಬಿಡ್ತ ಸರ್ ಅವ್ರ ಅಣ್ಣವ್ರಿಗೆ. ಬಟ್ ಈ ವಿಚಾರ ಅವ್ರ ಅಣ್ಣರ್ಗೆ ಹೇಳಿಲ್ಲ ಸರ್. ನಾನು ಈ ಹುಡುಗಿ ಕೈಮ ಬರ್ಕೊಂಡಂತಂದ್ರೆ ಸರ್ ಇನ್ನೋರ್ಗೆ ಅವ್ರಿಗೆ ಹೇಳಿಲ್ಲ ಸರ್. ನಾನು ಈ ವಿಚಾರನೇ ಹೇಳಿಲ್ಲ. ಯಾಕ ಮಾತು ಅನುಮಾನ ಪಡ್ತಾನ ಈ ಹುಡುಗಿ ಹತ್ರ ಹೇಳಿದೆ ಅಷ್ಟೇ ನಾನು. ಯಾಕಂದ್ರೆ ಲೈವ್ ಆಗಿ ಕಂಡಾರ ನೋಡಿದಿನಲ್ಲ, ಹೇಳಿದೆ ಸರ್ ನಾನು ಅಷ್ಟೇ ಸರ್. ಆಮೇಲೆ ಒಂದಕ್ಕೊಂದು ಈ ಹುಡುಗಿ ನನ್ಗೆ ಆಮೇಲೆ ಒಂದ್ ಸರ್ ನಾನು ಡಿಟೇಲ್ ಆಗಿ ಫುಲ್ ಹೇಳಕಂದ್ರೆ ಫುಲ್ ಮಹಾಭಾರತ ರಾಮಾಯಣ ಆಗ್ಬಿಡ್ತದೆ ಸರ್. ಬಟ್ ನಾನು ಪಾಠ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್ ಆ ಹುಡುಗಿ ಒಟ್ಟಿನಲ್ಲಿ ಆ ಹುಡುಗಿ ಸೈಕಾಲಜಿ ನಂಗೆ ಅರ್ಥ ಆಗ್ಬಿಡ್ತು ಸರ್. ಏನು? ಆ ಹುಡುಗಿ ಸೈಕಾಲಜಿ ನಂಗೆ ಅರ್ಥ ಆಗ್ಬಿಡ್ತದೆ ಸರ್. ಈ ಹುಡುಗಿಗೆ ಅವ್ರ ಅಣ್ಣ ಫೋರ್ಸಬಲಿ ಮದುವೆ ಮಾಡಿದ್ದೀನಿ ಸರ್. ಅಂದ್ರೆ ನಿಮ್ ಜೊತೆ ಒತ್ತಾಯವಾಗಿ ಮದುವೆ ಮಾಡಿರೋದು ಅವ್ರ ಅಣ್ಣ. ನನ್ಗೆ ಆಮೇಲೆ ಅನಿಸ್ತು ಸರ್ ನನಗೆ ಆ ಹುಡುಗಿ ಫೋರ್ಸಬಲಿ ಮದುವೆ ಮಾಡಿದ್ದಾನೆ.
ಹ್ಮ್ ಫೋರ್ಸಬಲಿ ಮದುವೆ ಮಾಡಿದಾನೆ. ಬಟ್ ಅದು ಕೋವಿಡ್ ಟೈಮಲ್ಲಿ ಸರ್ ಈಗ ನಮ್ಮ ಮಾಮರು ಹೋಗಿ ಮಾತಾಡಕ್ ಹೋಗಿದಾರೆ ಸರ್ ಊರಿಗೆ. ಸರ್ ಈಗ ಮದುವೆ ಅಂದ ಬಳಿಕ ಊರ 4 ಜನಕ್ಕೆ ಹೇಳೋದಿರ್ತದೆ, ಮಾಡೋದಿರ್ತದೆ, ಕೂಡ್ಸಿ ಹೇಳ್ತದೆ ಸರ್. ಬಟ್ ಆ ಊರಾಗ ಯಾರಿಗೂ ಹಿಡಿಯಲ್ಲ ಸರ್ ಅವ್ರ ಅಣ್ಣ. ಹ್ಮ್ ಈಗ ಬನ್ನಿ ನಮ್ಮ ಮಾತುಕತೆ ಆಡೋಣ ಅಂತ ಯಾರಿಗ್ ಕರ್ತಿಲ್ಲ ಸರ್. ನಮ್ಮ ಮಾಮರು ಹೋದ್ರು, ಅವ್ರ ಕರೆ ಮಾತಾಡ್ಕೊಂಡ್ರು ಮುಗಿಸ್ಬಿಟ್ರು ಸರ್, ಅಲ್ಲೇ ಫಿಕ್ಸ್ ಮಾಡ್ಬಿಟ್ರು ಅವ್ರು ಹ್ಮ್ ಮದ್ವೆ. ಸೊ ಅದಾಯ್ತು ಸರ್. ಹೆಂಗೋ ಮದ್ವೆ ಆಯ್ತು, ಎಲ್ಲ ಆಯ್ತು, ಕೈ ಹಿಂಗ್ ಬರ್ಕೊಂಡ್ರು, ತಿಳಿಸಿದೆ ನಾನು ಡೈವರ್ಸ್ ಕೊಡ್ತಾನೆ ಹಿಂಗಂತ ಹೇಳ್ಬಿಟ್ಟು ಆಮೇಲೆ ಹಂತವಾಗಿ ಬಿಡು ಇದು ಏನಾಗಲ್ಗ ಮದ್ವೆ ಅಂತ ಆಗಿದಾನಲ್ಲ, ಸುಮ್ಮ ಈ ಕಡೆಗೆ ಕೋಚಿಂಗ್ ಸೆಂಟರ್ ಫೋಕಸ್ ಮಾಡ್ಬೇಕಂತೇಳಿ ನಾನು ಆ ಒಂದ್ ಇದ್ರಲ್ಲೇ ಲೈನಲ್ಲೇ ಇದ್ಬಿಟ್ಟೆ. ಏನಾಗಲ್ಲ ಲೈಫಲ್ಲಿ ಅಂತೇಳಿ ಒಂದ್ ಧೈರ್ಯವಾಗಿ ಇದ್ದೆ. ಬಟ್ ಈ ಹುಡುಗಿ ಪದೇ ಸರ್ ಈಗ ಹೆಂಡತಿ ಅಂದ್ರೆ ಏನ್ ಸರ್, ಮದ್ವೆ ಅಂದ್ರೆ ಏನ್ ಸರ್ ನಿಮ್ ಪ್ರಕಾರ? ಸರ್ ಮದ್ವೆ ಅಂದ್ರೆ ಅಲ್ಲಿವರೆಗೂ ತಾಯಿ ಜೊತೆ ಹೊಡೆದಾಡ್ತಿರ್ತಾರೆ, ಆಮೇಲೆ ಹೆಂಡತಿ ಜೊತೆ ಹೊಡೆದಾಡ್ಬೇಕು ಸರ್. ಈಗ ಹಂಗೆ ನಡೀತದೆ ಸರ್, ಈಗ ಮದುವೆ ಅಂದ್ರೆ ಹಂಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ಈಗ ನಿನ್ ಬದುಕಿನ ಆಧಾರದಲ್ಲೇ ಹೇಳ್ದೆ ಅಷ್ಟೇ. ಈಗ ಮದುವೆಗೆ ನೀವು ವ್ಯಾಖ್ಯಾನ ಹೇಳ್ಬೇಕು ಅಂದ್ರೆ ಅದಕ್ಕೆ ಬಹಳ ದೊಡ್ಡ ಕಥೆಗಳು ಹೇಳ್ಬೇಕಾಗುತ್ತೆ. ನಿಮ್ ಬದುಕಲ್ಲಿ ಓಕೆ, ನನ್ನ ಈ ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಟ್ರೈನಿಂಗ್ ಕೊಡೋದು ಅಥವಾ ಒಂದು ಏನೋ ಮಾಡ್ತಾ ಇದ್ದೀನಿ, ನಂದು ಏನದು ನಿಮ್ದೊಂದು ಸಂಸ್ಥೆ ಇದೆ, ಅದಕ್ಕೆ ನನಗೆ ಬಲಗೈ ಆಗ್ತಾಳೆ, ನನ್ನ ಜೊತೆ ಆಗುತ್ತಾಳೆ ಅಂತ ಅಂದ್ಕೊಂಡಿದ್ರಿ ಸರ್. ನಾನು ಹೆಣ್ತಿ ಅಂದ್ರೆ ಸರ್ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಸರ್. ಎಕ್ಸ್ಪೆಕ್ಟೇಷನ್ ಏನು ಸರ್, ನಾನು ತುಂಬಾ ನೋವಿನಲ್ಲಿ ಬೆಳೆದವನು ಸರ್. ತಂದೆ ಇಲ್ಲದ ಮಗ, ನನಗೆ ಒಂದು ಆಚರಣೆ ಏನೋ ಬೆಳೆದವನು, ಅಥವಾ ನೋವಿನಲ್ಲಿ ಬೆಳೆದೀನಿ ಸರ್. ಏನೊಬ್ರು ಮನೆಗೆ ಹಿಡಿದಿನಪ್ಪ ಅಂದ್ರೆ ತುಂಬಾ ನೋವುಗಳು ಅನುಭವಪಟ್ಟಿದ್ದೀನಿ. ನಮ್ಮ ತಾಯರು ತುಂಬಾ ಕಷ್ಟಪಟ್ಟಿದ್ದಾರೆ ಸರ್ ಲೈಫಲ್ಲಿ. ಈಗ ನಾ ಯಾಕಂದ್ರೆ ನನ್ನ ಹತ್ರ ಏನು ವಿಚಾರ ಏನೇ ಇಲ್ಲ ಸರ್, ಎಕ್ಸ್ಪೋಜೆಡ್ ಹೆಣ್ತಿ ಅಂತಂದ್ರೆ ಒಂಥರ ಪ್ರತಿಯೊಂದು ಮನಸ್ಸಲ್ಲಿರ್ತಕ್ಕಂತ ವಿಚಾರಗಳನ್ನ ಹೇಳ್ಕೊಂಡು ಏನೋ ಹಗರ್ ಮಾಡ್ಕೊಂಡು, ಒಟ್ಟಲ್ಲಿ ಶೇರಿಂಗ್ ಇಸ್ ಕೇರಿಂಗ್ ಅಂತ ಇಲ್ಲ ಸರ್. ಒಂದು ಏನು ಸಪೋರ್ಟಿವ್ ಇರ್ತಾರೆ ಅಂತ ಅಂದ್ಬಿಟ್ಟು ಆ ಹುಡುಗಿ ಹತ್ರ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ದೆ ಸರ್ ನಾನು. ಕೆಲವೊಂದು ಮನಸ್ಸಲ್ಲಿ ಏನ್ ವಿಚಾರ, ನಾನು ಏನ್ ಮಾಡ್ಬೇಕಂತೀನಿ, ಏನಿಲ್ಲ ಸರ್. ನಾ ಏನ್ ವಿಚಾರ ಸರ್ ಏನ್ ಹೇಳ್ತೀನಲ್ಲ ಸರ್, ಎಲ್ಲಾ ವಿಚಾರ ಹೋಗಿ ಎಲ್ಲರಿಗೂ ಹೇಳ್ಬಿಡೋರು ಸರ್ ಅವ್ರ ಮನೆಗೆ. ಇಲ್ಲಿ ಗಂಡ ಹೆಂಡತಿ ಅಂತಂದ್ರೆ ಕೆಲವೊಂದು ಪರ್ಸನಲ್ ರಿಲೇಟೆಡ್ ಇರ್ತಾವ, ಸೀಕ್ರೆಟ್ ರಿಲೇಟೆಡ್ ಇರ್ತಾವು, ಆಮೇಲೆ ಪ್ರತಿಯೊಂದು ಎಮೋಷನಲ್ ಏನಂದಿರ್ತೀವಿ, ಆ ಹುಡುಗಿ ಏನಂದ ಎಲ್ಲ ಗಂಡ ಹೆಂಡತಿ ಅಂತಂದ ಬಳಿಕ ಕೆಲವೊಂದು ವಿಚಾರ ಗೌಪ್ಯತೆ ವಿಚಾರ ಇರ್ತಾವ, ಕೆಲವೊಂದು ಎಲ್ಲ ಬಂದು ಮಾತಾಡ್ಕೊಂಡಿರ್ತೀವಿ ಸರ್. ಸರ್ ಏನ್ ಹೇಳ್ತೀವಿ ಎಲ್ಲ ಮಾತಾಡೋದು ಸರ್, ಅಲ್ಲಿ ಹೇಳ್ಬಿಡೋದು. ಅಂದ್ರೆ ಇಲ್ಲಿ ಕೇಳಿ ಅಲ್ಲೋಗಿ ಟೆಲಿಕಾಸ್ಟ್ ಮಾಡ್ತಿದ್ರ? ಹೌದು ಸರ್. ಇಲ್ಲಿ ಏನ್ ಇಲ್ಲಿ ನನ್ನ ಎದುರ ಏನ್ ಅಂತ ಹೆಣ್ಣು ಸಿಕ್ಕಳಪ್ಪ ಅಂತ ನನ್ ಫೀಲಿಂಗ್ ನಾ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಊರ ತವ್ರ ಮನೆಗೆ ಹೇಳಕ್ಕೆ ಸರ್ ಹುಡುಗಿ. ಆಮೇಲೆ ಅಲ್ಲಿ ಊರ ಇವಾಗ ನನ್ ಬಗ್ಗೆ ಕೆಟ್ಟ ಅಭಿಪ್ರಾಯಗಳದ ಸರ್ ಅವ್ರ ಊರಲ್ಲಿ. ಅದು ಸೆಕೆಂಡ್ರಿ ವಿಚಾರ. ಅಂದ್ರೆ ಈಗ ಹೇಳಿರೋ ಕಾರಣಕ್ಕೆ ಈಗ ಈ ಹುಡುಗಿ ಹೇಳೋ ಕಾರಣ ಅಷ್ಟೇ ಸರ್. ಈ ಹುಡುಗಿ ಮೊದಲೇ ಅಫೇರ್ ಅದ ಸರ್ ಹುಡುಗಿಗೆ. ಅಂದ್ರೆ ಮದುವೆಗೆ ಮುಂಚೆನಾ? ಮದುವೆ ಮುಂಚಿತವಾಗಿ ಸರ್. ಅಲ್ಲಪ್ಪ, ಅದನ್ನ ಅಫೇರ್ ಅನ್ನೋದಕ್ಕಿಂತ ಲವ್ ಇಲ್ಲ ಅಫೇರ್ ಅನ್ನೋದಕ್ಕಿಂತ ನಾನು ಲೈವ್ ಆಗಿ ನೋಡಿ ಅಂದ್ರೆ ಲವ್ ಅನ್ಬಹುದಲ್ಲ. ಲವ್ ಅನ್ಬೋದು ಸರ್. ಬಿಫೋರ್ ಮ್ಯಾರೇಜ್ ಲವ್ ಅನ್ಬೋದು, ಅಫೇರ್ ಅಂತಲ್ಲ. ಸಾರಿ, ಅಫೇರ್ ಅಂತ ಅನ್ಬೋದು. ನೀನ್ ಇಟ್ಕೊಂಡ್ರೆ ಅದನ್ನ ಅಫೇರ್ ಅಂತಾರ ಅಷ್ಟೇ. ಮದುವೆ ಸರ್. ಸಾರಿ ಸರ್, ಯಾಕಂದ್ರೆ ಇದನ್ನ ಡ್ರ್ಯಾಗ್ ಮಾಡಕ್ ಹೋಗಲ್ಲ ಸರ್. ಅದು ಬಟ್ ಅವ್ರ ಅಣ್ಣನ ಒತ್ತಾಯದಿಂದ ನಿಮ್ಮನ್ನು ಮದುವೆ ಆಗಿದ್ದು ಸರ್. ಅದು ನಮ್ಗೆ ಅನಿಸುತ್ತೆ ಸರ್. ಓ, ಇದು ನಿಮ್ಮ ಅನಿಸಿಕೆ ಅನ್ಸುತ್ತೆ ಸರ್ ನನಗೆ ಅಲ್ಲಿ ಆ ಟೈಮಲ್ಲಿ ನಂಗೆ ಅನ್ಸುತ್ತೆ. ಆಯ್ತಪ್ಪ. ಸೊ ಅಲ್ಲಿ ಒಂದಷ್ಟು ಏನು ನೀವೇನೋ ಹೇಳಿದ್ರು, ತಣ್ಣಗಲ್ಲಿ ಹೇಳ್ತಾ ಇದ್ರು, ಇದೆಲ್ಲ ನಡೀತು, ಮುಂದೆ ಏನಾಯ್ತು ಸರ್? ಅದು ವಿಚಾರ ಆಯ್ತಲ್ಲ ಸರ್. ಆಮೇಲೆ ಸರ್ ಈಗ ನಾನು ಸರ್ ಏನ್ ಮಾಡ್ಬೇಕಂತ ನಾನು ಒಂದು ವಿಚಾರ ಗೊತ್ತಾಗ್ತಾ ಇರ್ಲಿಲ್ಲ ಸರ್ ಆ ಟೈಮಲ್ಲಿ. ನಾನು ಹುಡುಗಿ ಎಲ್ಲಾ ವಿಚಾರಗಳನ್ನ ಅವ್ರ ಮನೆಗೆ ಹೇಳಾಕಿ, ಅವ್ರ ಅಣ್ಣವ್ರ ಏನಪ್ಪಾ ಅಂತ ಬಂದು ನನಗ ಜಗಳ ಮಾಡೋದು, ಇದು ಮಾಡೋದು, ಯಾಕೆ ಮಾಡ್ತಿ, ಟಾರ್ಚರ್ ಯಾಕೆ ಕೊಡ್ತಿ, ಹಂಗ ಮತ್ತೆ ಅವ್ರು ಕೇಳೋದು. ಇವ್ರೆಲ್ಲ ನಮ್ಮ ಇಂಡೈರೆಕ್ಟ್ ಆಗಿ ನಮ್ಮ ಅವ್ರಿಗೆ ಫೋನ್ ಹಚ್ಚೋದು, ಯಾಕೆ ನಿಮ್ಮ ಮಗ ಕಿಂಗ್ ಹೇಳ್ತಾನಂತ, ಹಂಗ್ ಮಾತಾಡ್ತಾನಂತ. ನಾ ಆ ಹುಡುಗಿನ ಅಂತ ವಿಚಾರನು ಸರ್, ನನಗ ಒಬ್ಬ ಮನುಷ್ಯ ಅಂತ ಈಗ ಕೆಲವೊಂದು ವಿಚಾರ ಇರ್ತಾವ ಸರ್. ನಮ್ಗೆ ಒಂದು ಮ್ಯಾಚುರಿಟಿ ಲೆವೆಲ್ ಅಂತ ಇರ್ತದೆ ಸರ್. ಯಾವ ವಿಚಾರ ಹೇಳ್ಕೋಬೇಕು, ಯಾವ ವಿಚಾರ ಹೇಳ್ಕೋಬಾರ್ದು ಅನ್ನೋದು ನಮಗೂ ಪರಿಜ್ಞಾನ ಇರುತ್ತೆ ಸರ್. ಬಟ್ ಆ ಹುಡುಗಿ ಏನ್ ಹೇಳ್ಬೇಕು ಹೇಳೋದು ನನಗೆ ಗೊತ್ತಿತ್ತು. ಬಟ್ ಅದು ವಿಚಾರ ಏನ್ ಹೇಳಿದ್ರೆ ಅದಕ್ಕೊಂದು ಸೇರ್ಸ್ಬಿಟ್ಟು ಹಿಂಗ ಸೇರ್ಸ್ಬಿಟ್ಟು ಆ ಹುಡುಗಿ. ಈ ಮದುವೆ ಆದಾಗ ನಿಮ್ಗೆ ಎಷ್ಟು ವರ್ಷ? 31 ಸರ್. 31. ಅವ್ರಿಗೆ ಎಷ್ಟು ವರ್ಷ? ಅವರಿಗೆ 20 ಸರ್. 20 ವರ್ಷನಾ? ಹೌದು ಸರ್. ಓಕೆ. ಸೊ ನೀವು ನಿರೀಕ್ಷಿಸಿದಷ್ಟು ಒಂದು ಸೀರಿಯಸ್ನೆಸ್, ಒಂದು ಪ್ರಬುದ್ಧತೆ ಅವರಲ್ಲಿ ಇರಲಿಲ್ಲ. ನೀವು 32 ವರ್ಷಕ್ಕೆ ನೋಡ್ರ ಬದುಕು ಬೇರೆ, ನೀವ್ ನೋಡ್ರ ಒದ್ದಾಟಗಳು ಬೇರೆ. ಬಹುಶಃ ಆಕೆ ಅದು ನೋಡಿಲ್ಲ, ಅದಕ್ಕೆ ಆ ಪ್ರಬುದ್ಧತೆ ಬಂದಿಲ್ಲ ಅಂದಾಗ ನಾವು ಒಂದು ಹೇಳಲಿಕ್ಕೆ ಹೋಗ್ಬಾರ್ದಲ್ಲ ಆಕೆ ಹತ್ರ.
ಸರ್ ಸರ್ ರಹಸ್ಯ ಹೇಳಿಲ್ಲ ಸರ್ ನಾನು. ಸರ್ ನಾನು ರಹಸ್ಯ ಹೇಳಿಲ್ಲ ಸರ್, ಯಾವುದೇ ರಹಸ್ಯ ಹೇಳಿಲ್ಲ ಸರ್ ನಾನು. ಅಲ್ಲ ಬಾ ಅಲ್ಲಿ ತಾಂಡೋಗಿ ಹೇಳ್ತಿದ್ಲು ಅಂತೀಯಲ್ಲ ಮತ್ತೆ. ಸರ್ ನೀವು ಇಲ್ಲಿ ಹೇಳಿದ್ದನ್ನು ತಾಂಡೋಗಿ ತವ್ರ ಮನೇಲಿ ಹೇಳ್ತಿದ್ರು ಅನ್ನೋ ಬುದ್ಧಿ ಗೊತ್ತಾಗಿದೆ ಅಥವಾ ಅಷ್ಟು? ಸರ್ ಎಕ್ಸಾಂಪಲ್ ಸರ್, ನಾನು ಎಕ್ಸಾಂಪಲ್ ಹೇಳ್ತೀನಿ ಸರ್. ನಾನು ಏನ್ ಹೇಳ್ಕೊಂಡಿದ್ದು ನೋಡು, ನೋಡು ಈಗ ನಾನೀಗ ಕೋಚಿಂಗ್ ಸೆಂಟರ್ ಓಪನ್ ಮಾಡಿದ್ದೀನಿ. ಓಕೆ, ಈಗ ಒಂದು ಸೊಸೈಟಿಲಿ ನಮ್ದು ರೆಸ್ಪೆಕ್ಟ್ ಅಂತ ಇರುತ್ತೆ. ಓಕೆ, ನೀನು ಚೆನ್ನಾಗಿ ಓದು. ಓಕೆ, ಡಿಗ್ರಿ ಅಡ್ಮಿಷನ್ ಮಾಡು. ಓಕೆ, ನೀವು ಈಗ ನೋಡಿ, ಈಗ ನನಗೆ ನಾಲೆಜ್ ಇದೆ, ಒಂದು ಕ್ವಾಲಿಫಿಕೇಶನ್ ಕೊಟ್ಟದ ನಾಲೆಜ್ ಇದೆ. ಈಗ ನೀನು ಓದು. ಓಕೆ, ಓದಂತ ನೀನು ಫೋರ್ಸ್ ಮಾಡ್ತಾ ಇಲ್ಲ. ಓಕೆ, ಒತ್ತಾಯ ಅಂತ ತಿಳ್ಕೊಕ್ ಹೋಗ್ಬೇಡ. ಓದ್, ಚೆನ್ನಾಗಿ ಓದ್. ನೀನು ಓದಕ್ ಇಷ್ಟ ಇದೆಯಾ, ಓದ್, ಸಪೋರ್ಟ್ ಮಾಡ್ತೀನಿ. ಓಕೆ, IAS ಆಗ್ತೀಯ, KS ಆಗ್ತೀಯ. ನೋಡಿ ಹೊರ ಜಗತ್ತು ಹಿಂಗಿದೆ. ಓಕೆ, ಸುಮ್ಮನೆ ಎಲ್ಲರ ಮದುವೆ ಮಾಡ್ಕೋತಾರ, ಸಂಸಾರ ಮಾಡ್ತಾರ ಅಂತ ಆ ಲೆಕ್ಕದ ನಾನಿಲ್ಲ. ಜೊತೆಲಿ ಇರೋಣ, ಜೊತೆ ಏನಾದ್ರು ಅಚೀವ್ಮೆಂಟ್ ಮಾಡುವ. ಓಕೆ ಅಂತ ನಾನು ಈ ವಿಚಾರ ಹೇಳಿದ್ರೆ, ಅಲ್ಲಿ ಹೇಳೋದು ಇಲ್ಲ, ಅಲ್ಲಿ ಹೋಗಿ ಏನ್ ಹೇಳೋದು ಸರ್, ನನಗೆ ಓದಂತ ಒತ್ತಾಯ ಮಾಡ್ತಾನ. ಓದಂತ ಟಾರ್ಚರ್ ಮಾಡ್ತಾನ. ನಾನು ಓದಕ್ ಇಷ್ಟ ಇಲ್ಲ. ಅಯ್ಯೋ ಸರ್, ಇದು ಹೇಳ್ತಾ ಇದ್ದೀನಿ ಸರ್. ನಾ ಆ ವಿಚಾರ ಬಗ್ಗೆ ಹೇಳಿಲ್ಲ ಸರ್. ಗೌಪತಿ ವಿಚಾರ ಹೇಳಿಲ್ಲ ಸರ್ ನಾನು. ಈ ವಿಚಾರ ಅಂದ್ರೆ ಏನಾದ್ರು ಆಕೆ ಒಳ್ಳೇದ್ ಕೇಳಿದ್ದನ್ನು ಅಲ್ಲೋಗಿ ನೆಗೆಟಿವ್ ಆಗಿ ಹೇಳ್ತಿದ್ದೆ. ನೆಗೆಟಿವ್ ಹೇಳದ್ ಸರ್, ನಾನು ಅದೇ ಹೇಳ್ತಾ ಇದ್ದೀನಿ ಸರ್. ಆ ಹುಡುಗಿ ಅನುಮಾನ, ಈಗ ರಹಸ್ಯಗಳಂತಂದ್ರೆ ಅವು ಕೆಲವೊಂದು ವಿಚಾರಗಳು ಆಯ್ತು, ಆ ವಿಚಾರ ಹೇಳಿಲ್ಲ ಸರ್. ಒಳ್ಳೇದು ಒಟ್ನಲ್ಲಿ ನಮ್ದು ಒಂದ್ ಸೊಸೈಟಿ ಒಂದು ಏನಾದ್ರು ಅಚೀವ್ಮೆಂಟ್ ಮಾಡೋಣ ಅನ್ನೋ ನಾ ವಿಚಾರ ನಂದು ಸರ್. ನಾನು ಇಬ್ರು ಸೇರಿ ಏನಾದ್ರು ಮಾಡುವ. ಸರ್ ಸರ್ ಅದು ಆ ವಿಚಾರ ಹೇಳ್ತಿದ್ದೆ. ಬಟ್ ಅಲ್ಲಿ ನೆಗೆಟಿವ್ ನೆಗೆಟಿವ್ ಯಾಕೆ ಹೇಳ್ತಾರೆ ಸರ್? ಇಲ್ಲಿ ಬಿಟ್ಟು ಹೋಗ್ಬೇಕು, ನನ್ನನ್ನು ಬಿಟ್ಟು ಹೋಗ್ಬೇಕು, ಹೆಂಗಾರ ಮಾಡಿ ಇವ್ನಿಗೆ ನೆಗೆಟಿವ್ ಹೇಳ್ಬೇಕು. ಅಂದ್ರೆ ಆಕೆಗೊಂದು ಬೇರೆ ಲವ್ ಅಥವಾ ಅದು ಸರ್, ನಾನು ಆ ವಿಚಾರಕ್ಕೆ ನಾ ಅನುಮಾನ ಪಟ್ಟಿಲ್ಲ ಸರ್ ನಾನು. ಅಲ್ಲಪ್ಪ, ಈಗ ನಾನು ಪ್ರಶ್ನೆ ಕೇಳಿಸ್ಕೊ, ಸಮಾಧಾನ. ಆಕೆಗೆ ಅಂತದ್ದೇನೋ ಇದೆ ಅಂತ ಕೈ ಮೇಲೆ ಬರ್ಕೊಂಡಿದ್ ನೋಡಿ ತೀರ್ಮಾನ ಮಾಡಿದ್ರು ಅಥವಾ ಅದಕ್ಕೂ ಮೀರಿದೇನೋ ಸಾಕ್ಷಿ ಸಿಕ್ತೋ ನಿಮ್ಗೆ? ಸರ್ ಆ ಟೈಮ್ ಅದು ಕೈ ಮೇಲೆ ಬರ್ಕೊಂಡಿರೋ ಸರ್. ಬಟ್ ಅದು ನಾನು ಮರ್ತು ಬಿಟ್ಟಿತ್ತು ಸರ್. ಅದು ನನಗೆ ಕೋಪ ಎಲ್ಲಿಂದ ಬಂತು ಸರ್ ಅಂದ್ರೆ, ಆ ಡೈವರ್ಸ್ ಅನ್ನೋ ಪದ ಹುಡುಗಿ ನಾನು ಎತ್ತಿದ್ನಲ್ಲ, ನಾ ಹೇಳೋದ ಒಂದು ವಿಚಾರ ಬೇರೆ ಆಗಿದೆ. ಆ ಹುಡುಗಿ ಫುಲ್ ಎಲ್ಲಕ್ಕ ನೆಗೆಟಿವ್ ಸ್ಪ್ರೆಡ್ ಮಾಡ್ಬಿಟ್ರೆ ಸರ್. ಆಯ್ತು, ಬಟ್ ಬೇರೆ ಲವ್ ಇದೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ಆಮೇಲೆ ಒಂದು 6 ಮಂತ್ ಆದ ನಂತರ ನನ್ಗೆ ಗೊತ್ತಾಗಿದೆ ಸರ್. ಮದುವೆ ಆಗಿ ಒಂದು 4-5 ಮಂತ್ ಆದ ನಂತರ ನನಗೆ ಗೊತ್ತಾಗಿದೆ. ಹೆಂಗ್ ಗೊತ್ತಾಯ್ತು ಸರ್? ನಾನು ಅದು ಹೇಳ್ತೀನಿ ಸರ್, ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಯಾಕಂದ್ರೆ ಈಗ ಬಿಟ್ಟು ಹೇಳಿದ್ರೆ ಅದು ಮತ್ತೆ ನಿಂದೆ ಮಿಸ್ಟೇಕ್ ಅಂತ ನಂದು ಸಡನ್. ಆಯ್ತು ಹೇಳಪ್ಪ ಸರ್. ಸರ್ ಅದೇ ಹೇಳ್ತಾರೆ ಸರ್. ಇದು ಆ ಹುಡುಗಿ ಮತ್ತೆ ನನ್ ಕೇಳ ಸರ್, ಯಾಕೆ ವಿಚಾರ ನಿಮ್ಮ ಅಣ್ಣನ ಹತ್ರ ಯಾಕೆ ಹೇಳ್ಕೋತಿ, ಊರ ಯಾಕೆ ಹೇಳ್ಕೋತಿ? ನಾ ಪ್ರಶ್ನೆ ಮಾಡವ. ಮತ್ತೆ ಈ ವಿಚಾರ ಹೇಳಿದ್ರೆ ಮತ್ತೆ ಹುಡುಗಿ ಮತ್ತೆ ಅಲ್ಲೇ ಹೇಳೋದಕ್ಕೆ ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತದೆ. ಈ ಕಡೆ ನಮ್ಮ ಮನೆಯವ್ರು ತೊಂದರೆ ಕೊಡ್ತಾರೆ, ಹುಡುಗಿ ಯಾಕೆ ತೊಂದರೆ ಕೊಡ್ತೀವಿ ಅಂತ ಹೇಳೋದು. ಮತ್ತೆ ಇಲ್ಲಿ ಅವ್ರ ಅಣ್ಣವ್ರನ್ನು ಪದೇ ಕೇಳದ ಮನೆಗ್ ಬಂದು ಅವ್ರು ಬಂದು ಟಾರ್ಚರ್ ಕೊಡೋದು. ನಮ್ಮ ತಂಗಿ ಯಾಕೆ ಟಾರ್ಚರ್ ಕೊಡ್ತೀವಿ, ತಂಗಿ ಯಾಕೆ ಟಾರ್ಚರ್ ಕೊಡ್ತೀವಿ ಅಂತ. ಸರ್ ನಾನು ಅಂತ ಟಾರ್ಚರ್ ಕೊಡೋದು ಆ ಹುಡುಗಿನ ಏನು ಮಾಡಿಲ್ಲ ಸರ್. ನಾನು ಆಕ್ಚುಲಿ ನನ್ ಟೆನ್ಷನ್ ಸರ್. ಹೌದು, ನಾನು ಆ ಟೈಮಲ್ಲಿ ಟೆನ್ಷನ್ ಆಗಿದ್ದೆ, ಕೋಚಿಂಗ್ ಸೆಂಟರ್ ರಿಲೇಟೆಡ್ ಆಗಿ. ಆ ಟೆನ್ಷನ್ ಇದ್ದೆ. ಟೈಮ್ ಕೊಟ್ಟಿಲ್ಲ ಅವ್ರ ಪದೇ ಸರ್ ಅವ್ರ ಮನೆಗೆ ಹೋಗಕ್ ಆಗಿಲ್ಲ ಸರ್ ನನಗೆ. ಈಗ ಅಲ್ಲಿ ಅವ್ರ ರಿಲೇಷನ್ ನಮ್ಮ ಊರಿಗೆ ಮದುವೆ ಆದ ನಂತರ ಅಲ್ಲಿ ರಿಲೇಷನ್ ಮನೆಗೆ, ಅಲ್ಲಿ ಮದುವೆ ಕಾರ್ಯಕ್ರಮ, ಇದು ಮದುವೆ ಕಾರ್ಯಕ್ರಮ, ಅವ್ರ ತೊಟ್ಲೆ ಕಾರ್ಯಕ್ರಮ, ಇವ್ ಬರ್ತಡೇ ಸರ್. ಆ ಟೈಮಲ್ಲಿ ನಾನು ಟೈಮ್ ಸಿಕ್ಕಿಲ್ಲ ಸರ್. ಅದು ಅವ್ರಿಗೆ ಅದು ಟೆನ್ಷನ್. ಈ ಹುಡುಗಿ ಎಲ್ಲರೂ ಮದುವೆ ಆಗಿದಾರ, ಈ ಎಲ್ಲರೂ ಎಷ್ಟು ಖುಷಿ ಅದಾರ, ಇವ ಯಾಕೆ ಖುಷಿ ಆಗಿಲ್ಲ, ಇವ ಟೆನ್ಷನ್ ಮಾಡ್ಕೋತಾನಲ್ಲ ಅಂತ ಅವ್ರದ್ದು ವಿಚಾರ. ಹಿಂಗಾಗಿ ಅಲ್ಲಿ ಫುಲ್ ನನ್ ಬಗ್ಗೆ ನೆಗೆಟಿವ್ ಹುಡುಗಿ ಹೇಳ್ತೈತಿ ಸರ್. ಈಗ ಆ ಹುಡುಗಿಗೆ ಹೆಮ್ಮೆ ಇಲ್ಲ ಸರ್. ಈಗ ನಮ್ಮ ಯಜಮಾನ ಇದು ಮಾಡ್ತದ್ರಲ್ಲ, ಸಪೋರ್ಟ್ ಮಾಡ್ಬೇಕಲ್ಲ, ನನ್ಗೆ ಒಳ್ಳೇದ್ ಹೇಳ್ತಾ ಇದಾರಲ್ಲ ಅನ್ನೋ ಆ ಹುಡುಗಿ ಪರಿಜ್ಞಾನ ಇರಲ್ಲ. ಬಟ್ ಅಲ್ಲಿ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದು ವಿಚಾರ ಎಲ್ಲ ಹಂತವಾಗಿ. ಸರ್ ಎಲ್ಲಿ ಮಟ್ಟಿಗೆ ಹೋಯ್ತಪ್ಪ ಅಂತಂದ್ರೆ ಸರ್, ಈಗ ಒಂದ್ಸಲ ನಾನು ಸರ್ ಫಾಲ್ಟ್ ನಂದು ಇದೆ. ಏನ್ ಫಾಲ್ಟ್ ಇದೆ ಅಂತಂದ್ರೆ ಸರ್, ಒಂದು ಕಾಲೇಜಿಗೆ ಡೆಮೋ ಕೊಡೋಕ್ ಹೋಗ್ಬೇಕಾಗಿತ್ತು ಸರ್. ಅದು ಆಲ್ರೆಡಿ ಸಾರಿ, ಈಗ ಇದೇ ಕಿರಿಕಿರಿಗೆ ಅವ್ರ ಅಣ್ಣ ಒಂದ್ಸಲ ಮನೆಗೆ ಊರ್ ಕರ್ಕೊಂಡ್ ಹೋಗಿದ್ದೆ ಸರ್. ಹೋಗ 15 ದಿನ 1 ತಿಂಗಳ ಆ ಕಡೆ ಕರ್ಕೊಂಡ್ ಹೋಗಿದ್ದೆ ಸರ್. ಫೋನ್ ಇಲ್ಲ, ಏನಿಲ್ಲ ಸರ್, ಕರ್ಕೊಂಡ್ ಹೋಗ್ಬಿಟ್ಟಿದ್ದ. ಆಮೇಲೆ ಏನೋ ಮತ್ತೆ ನಮ್ಮ ಕಾಕ, ನಮ್ ಬಾಬಾದವ್ರು ಎಲ್ಲ ಸೇರಿಸ್ಬಿಟ್ಟು ಮಾತಾಡಿ ಮತ್ತೆ ಹುಡುಗಿ ಮನೆ ಕಳಿಸಿದ್ರಿ ಸರ್. ಮನೆಗೆ ಕಳಿಸಿ ಆಮೇಲೆ ಸರ್ ನಂದು ಒಂದು ಡೆಮೋ ಕೊಡೋಕ್ ಹೋಗ್ಬೇಕಿತ್ತು ಕಾಲೇಜ್ಗೆ. ಅಲ್ಲಿ ನಾನು ಎಲ್ಲ ಪ್ರೊಜೆಕ್ಟ್ರು, ಆಮೇಲೆ ಲ್ಯಾಪ್ಟಾಪ್, ಆಮೇಲೆ ಸೊ ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ದೆ ಸರ್. ಆ ಹುಡುಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪ್ರೊಜೆಕ್ಟ್ ಇರ್ತದಲ್ಲ ಸರ್, ಆ ಪ್ರೊಜೆಕ್ಟರ್ ಅನ್ನೋದ ಹಿಂಗ್ ವಾಡಿಗೆ ಹಿಂಗ್ ಒದ್ಬಿಟ್ರಿ ಸರ್ ಪ್ರೊಜೆಕ್ಟರ್.
ಯಾಕೆ ಅದು ಯಾಕೆ ಓದಿ ಸರ್ ಅದು ಸ್ವಲ್ಪ ಸೀಳಿತು ಸರ್ ಪ್ರಾಜೆಕ್ಟ್ ಅದು ಸ್ವಲ್ಪ ಒಡೆದೋಯ್ತು ಅಂದ್ರೆ ಸರ್. ಕೋಪ ಸುಮ್ಮನೆ ಬಂದ್ಬಿಟ್ಟು ಸರ್. ಓದಿದ್ದ, ಬೇಕು ಅಂತ ಓದಿದ್ದ? ಸರ್ ಅದೇ ಹೇಳ್ತಾನಲ್ಲ, ಬೇಕಂತಲೇ ಓದಿದ್ದು, ಹ್ಮ್. ಇಂಟೆನ್ಷನ್ ಅಷ್ಟೇ, ಗೊತ್ತಿಲ್ಲ ಅದು ಏನ್ ಇಂಟೆನ್ಷನ್ ಓದಿದ್ದು ಅಷ್ಟೇ. ಹ್ಮ್ ಯಾಕೆ ಇಂಟೆನ್ಸ್ ಏನ್ ಗೊತ್ತಿ ಅಂತಂದ್ರೆ ಅದು ಪ್ರಾಜೆಕ್ಟ್ ನಂಗೆ ಆಮೇಲೆ ನಂಗೆ ಅನಿಸ್ತು ಆ ಪ್ರಾಜೆಕ್ಟ್ ಓದಿಬೇಕು, ಅದು ಕೋಪ ಮಾಡ್ಕೊಂತ ನಾನು ಹೊಡಿಬೇಕು, ನಾನು ನಮ್ಮ ಅಣ್ಣಗೆ ಹೇಳ್ಬೇಕು, ನಾನು ಮತ್ತೆ ಹೋಗ್ಬೇಕು. ಯಾವ ಹುಡುಗಿ ತಲೆಗೆ ಇದು. ಓ ಹಾ ನಾನು ಯಾಕೆ ನನಗೆ ನಾನು ನಾಳೆ ಪ್ರಾಜೆಕ್ಟ್ ಇದು ಡೆಮೋ ಕ್ಲಾಸ್ ಕೊಡಕ್ ಹೋಗ್ಬೇಕು, ಪ್ರಾಜೆಕ್ಟ್ ಮುಖಾಂತರ ನಾನು ಪ್ರೆಸೆಂಟೇಶನ್ ಕೊಡ್ಬೇಕು, ನೀನ್ ಯಾಕೆ ಹಿಂಗ್ ಮಾಡಿದೆ ಅಂತ ಹೇಳಿ ಆ ಹುಡುಗಿಗೆ ಹಿಂಗ್ ದಬ್ಬಿಸ್ಕೊಟ್ಟೆ ಸರ್. ನಾನು ದಬ್ಬಿಸ್ಕೊಟ್ಟೆ ಅಂದ್ರೆ ದಬ್ಬಿಸ್ಕೊಟ್ಟ ಅಂದ್ರೆ ಹಿಂಗ್ ಬೆನ್ನ ಮೇಲೆ ಅದಲ್ಲ ಸರ್, ಹಿಂಗ್ ಇದು ಮಾಡಿದೆ ಸರ್. ಏಟ್ ಹೊಡ್ದೆ ಎಂತ ಅಂತ? ಹೊಡೆದಿಲ್ಲ ಸರ್, ಹೊಡೆದಿಲ್ಲ ಸರ್, ಹೊಡೆದೆ ಅಂತ ಮತ್ತೆ ಆತರ ಇದು ಮಾಡ್ದಲ್ಲ, ಕೋಪದಿಂದ ಮಾತಾಡ್ದು, ಕೋಪ ಬಂತು, ಕೋಪದಿಂದ ಹಿಂಗ್ ಇದು ಮಾಡ್ದಿ. ನಾನ್ ಟೆನ್ಷನ್ ಸಿಕ್ಕಾಪಟ್ಟೆ ಇತ್ತು ಸರ್ ಆ ಟೈಮ್, ಅದು ಮಾಡಿದೆ. ಬಿಡಪ್ಪ, ಹಿಂಗ್ ಇದನ್ನ ಮಾಡ್ದೆ ಅಂದ್ರೆ ಏನ್ ಮಾಡ್ದೆ ಸರ್? ಆ ಹುಡುಗಿ ಹಿಂಗ ಬೆನ್ನ ಇರ್ತಲ್ಲ, ಬೆನ್ನ ಹಿಂಗ್ ಚಪ್ಪಡಿಸ್ ಸರ್. ಹುಡುಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಟ್ರು ಸರ್. ಅಳಕ್ ಸ್ಟಾರ್ಟ್ ಮಾಡ್ದ ಅವ್ರ ಅಣ್ಣಗ ಹೇಳ್ಬಿಟ್ರು ಸರ್. ಅಣ್ಣ ಬಂದು ಬೆಳಿಗ್ಗೆ 7 ಗಂಟೆ ಬಂದ್ಬಿಟ್ಟು ಎಲ್ಲ ಕರ್ಕೊಂಡು ಹೋಗ್ಬಿಟ್ಟ ಸರ್. ಕರ್ಕೊಂಡು ಹೋದ ಆದ ನಂತರ ಆಮೇಲೆ ನಿಮ್ ಮಾಮಗೆ ಕರಿಬೇಕು ಹಂಗ ಹಿಂಗ ಅಂತೇಳಿ ದೊಡ್ಡ ನ್ಯಾಯ ಪಂಚಾಯತಿನೇ ಆಯ್ತು ಸರ್. ಆಕ್ಚುಲಿ ಅಲ್ಲಿ ದೊಡ್ಡ ನ್ಯಾಯ ಪಂಚಾಯತಿನೇ ಆಯ್ತು ಸರ್. ಇನ್ನೊಂದು ಆ ಮಿಡಲ್ ಅಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ ಸರ್. ಅಲ್ಲಿ ಸರ್ ಆ ಹುಡುಗಿ ಊರ್ ಹೋಗಿದ್ರು, ತವ್ರ ಮನೆಗೆ ಹೋಗಿದ್ರು. ಬಟ್ ಕರೆಕ್ ಟೈಮ್ ಇರಲಿಲ್ಲ ಸರ್, ಕರೆಕ್ಟ್ ನನ್ ಟೈಮ್ ಇರಲಿಲ್ಲ. ಬಟ್ ಅವ್ರಿಗೆ ಹೇಳಿದೆ ನನಗೆ ಒಂದು ಡೆಮೋ ಕೊಡಕ್ ಹೋಗ್ತಾ ಇದೀನಿ, ನಾನು ಬಿಸಿ ಇದ್ದೀನಿ, ಅವ್ರ ಅಣ್ಣಗೆ ಹೇಳಿ ನೀವು ತಂದ್ ಬಿಡ್ರಿ ಪ್ಲೀಸ್ ಅಂತ ಅವ್ರ ಅಣ್ಣಗೆ ರಿಕ್ವೆಸ್ಟ್ ಮಾಡ್ಕೊಂಡ. ಅವ್ರ ಅಣ್ಣ ಏನ್ ಮಾಡಿದನ, ಕಾಕನ ಮಗದನಲ್ಲ ಸರ್, ಕಾಕನ ಮಗನಿಗೆ ಕಳ್ಸ್ಕೊಟ್ಟ ಸರ್. ಕಳ್ಸ್ಕೊಟ್ಟ ಬಂದ್ರು ಸರ್, ಮನಿಗ್ ಬಂದ್ರು. ಮಗ ಅಂದ್ರೆ ಯಾರು? ಆ ಹುಡುಗಿ ಕಾಕನ ಮಗ ಸರ್. ಯಾರು? ಅವ್ರ ಹುಡುಗಿ ಪಪ್ಪನ ತಮ್ಮನ ಮಗ ಸರ್. ಚಿಕ್ಕಪ್ಪ ಮಗ ಅಂತ? ಚಿಕ್ಕಪ್ಪನ ಮಗ. ಚಿಕ್ಕಪ್ಪ ಮಗ ಅಣ್ಣನೇ, ಕಜಿನ್ ಬ್ರದರ್ ಅಂತ. ಅವ್ ಕರ್ಕೊಂಬಂದ ಸರ್. ಪಾಪ ಅವ್ ಮನೆಗ್ ಬಂದು ನಾನ್ ಹೇಳಿದೆ ಊಟ ಗಿಟ ಮಾಡ್ಕೊಂಡ್ ಹೋಗಪ್ಪ, ಇರು ಇವತ್ತು ನಾಳೆ ಹೋಗುತ್ತಂತೆ, ಏನೋ ಪ್ರೀತಿ ಪ್ರೇಮನ ಮಾತಾಡ್ಬಿಟ್ಟು ಸ್ವಲ್ಪ ನಾ ಹೊರಗಡೆ ಕೆಲಸ ಅದ, ನಾ ಹೋಗ್ಬಿಡ್ತೀನಿ, ಇಲ್ಲಿ ಊಟ ಮಾಡು ಅಂತ ಹೇಳ್ಬಿಟ್ಟು ಮನೆ ಕುಣ್ಸ್ಕೊ ಹೋಗಿದ್ದೀನಿ ಸರ್. ಬಂದೆ ಸರ್, ಒಂದ್ 2-3 ತಾಸು ಆದ ನಂತರ ಬಂದೆ. ಆ ಹುಡುಗ ಮಾಮ ನಾ ಹೋಗ್ಬಿಡ್ತೇನ್ರಿ ಅಂತ ಅಂದ್ರು. ಸರಿಯಪ್ಪ ಅಂತ ಹೋಗಂತ ಕಳ್ಸಿಬಿಟ್ಟೆ ಸರ್. ಸರ್ ಆ ಹುಡುಗಿನ ಏನು ಹೊಂದಿಲ್ಲ ಸರ್. ನೆಕ್ಸ್ಟ್ ಡೇ ಏನ್ ಅವ್ರ ಮನೆಗ್ ಫೋನ್ ಮಾಡಿ ಏನ್ ಹೇಳಿದಾರೆ ಸರ್, ನಮ್ಮ ಅವ್ರ ಅಣ್ಣಿಗೆ ಏನ್ ಹೇಳ ಅಂತಂದ್ರೆ, ನಮ್ಮ ಅಣ್ಣ ನಮ್ಮ ಕಾಕನ ಮಗ ಬಂದಿಲ್ಲ, ಅಣ್ಣ ಬಂದಿಲ್ಲ, ಅಣ್ಣನ ಮಗ ಡೌಟ್ ಪಡ್ಲಿಕತ್ತ ನನ್ನ ಮಗ ಅಂತ ಅವ್ರು ಸುಳ್ಳು ಹೇಳ್ಬಿಟ್ರಿ ಸರ್ ಅವ್ರ ಮನ್ಯಾಗ ಫೋನ್ ಮಾಡಿ. ಸರ್ ಅಣ್ಣನ ಮಗ ಯಾರಾದ್ರೂ ಸೊಸೆ ಪಡ್ತಾರ ಸರ್? ನನ್ಗೆ ಗೊತ್ತೇ ಇಲ್ಲ ಸರ್ ಈ ವಿಚಾರ. ಸುಳ್ಳು ಹೇಳ್ಬಿಟ್ರು, ಅದು ದೊಡ್ಡ ರಾಧ ಅಂತ ಆಗ್ಬಿಡ್ತು ಸರ್. ಓಕೆ, ಅದೊಂದು ಪಾಯಿಂಟ್ ಅದು ನೆನ್ಪಿಟ್ಟುಕೊಳ್ಳಿ ಸರ್. ಅದ ಆಮೇಲೆ ಆ ಪಾಯಿಂಟ್ ಜೋಡ್ತೀನಿ ಸರ್. ಹಿಂಗೆ ಅಂತ ಆದ ನಂತರ ಈ ಒಟ್ಟಲ್ಲಿ ಅವ್ರ ಮನೆಗೆ ಅರ್ಥ ಆಯ್ತು ಸರ್, ಈ ಹುಡುಗಿ ಅವ್ರು ಏನ್ ತಲೆ ತುಂಬಬೇಕು ಏನ್ ಮಾಡ್ಬೇಕು ಮಾಡಿಬಿಟ್ಟಿದಾರೆ ಸರ್. ನೆಗೆಟಿವ್ ವಾತಾವರಣ ಮಾಡಿಬಿಟ್ಟಾಳ ನನ್ನ ಬಗ್ಗೆ. ಇವಾಗ ಎಲ್ಲಿ ಕೊನೆ ಹಂತಕ್ ಬಂತು ಸರ್. ಈಗ ಕೊನೆ ಹಂತಕ್ ಬಂತು ಅಂತಂತಂದ್ರೆ ಕರ್ಕೊಂಡು ಹೋದ್ರು. ನಾನು ಒಂದ್ ತಿಂಗಳು 2 ತಿಂಗಳು ಸೈಲೆಂಟ್ ಆದೆ ಸರ್. ನಾನು ಈ ಕಡೆ ನಾನೇನು ಕಾರ್ಯಕ್ರಮ ನಾನು ಕೋಚಿಂಗ್ ಸೆಂಟರ್ ಇತ್ತು, ಇದನ್ನ ಮಾಡ್ಕೋತ ಇದರ ಟೆನ್ಷನ್ ಐತಿ, ಯಾಕಪ್ಪ ಈ ಹುಡುಗಿ ಹಿಂಗ್ ಮಾಡ್ತಾಳ ಅಂತ ಹೇಳ್ಬಿಟ್ಟು ನಾನು ಮದುವೆ ಆಗಿ ನಾನು ಯಾವ್ದೇ ಒಂದು ಇದ್ದಷ್ಟು ಮದುವೆ ಆಗಿದ್ದೀನಿ. ಇಲ್ಲಿ ಏನ್ ಆಗ್ಲಿಕತ್ತದ ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಸರ್. ಈ ಕಡೆ ಇಂಡೈರೆಕ್ಟ್ ನಮ್ಮ ಮನೆಗೂ ಸಪೋರ್ಟಿವ್ ಇರ್ಲಿಲ್ಲ, ಆ ಹುಡುಗಿ ಕಡೆ ಸಪೋರ್ಟಿವ್ ಇದ್ರು. ಆಮೇಲೆ ಸೊಸೈಟಿನೂ ಒಂದ್ ಹೆಣ್ಣು ಕಣ್ಣೀರ್ ತೆಗಿತಪ್ಪ ಅಂತಂದ್ರೆ ಆ ಹುಡುಗಿಗೆ ಸಪೋರ್ಟ್ ಮಾಡೋದು. ಹಿಂಗಾಗಿ ನಾನು ಅದಂಗ ಗೊಂದಲದಾಗ ಇದ್ದೆ ಸರ್. ಒಂದ್ 2-3 ತಿಂಗಳ ನಂತರ ಆ ಹುಡುಗಿ ಫೋನ್ ಮಾಡಿದೆ ಸರ್. ನೋಡಪ್ಪ, ಅವ್ರ ಹಳೆಂದ್ರ ತಮ್ಮರ ಅಣ್ಣರ್ ಕಾಲ್ ಮಾಡಿದ್ರು ಸರ್. ನೋಡಿ ಈ ತರ ಆಗ್ಲಿಕತ್ತದ, ನನ್ ಟೆನ್ಷನ್ ಕೊಡೋಕ್ ಹೋಗ್ಬೇಡ್ರಿ, ನಿಮ್ ತಂಗಿ ಕಳ್ಸ್ಕೊಡ್ರಿ, ನೀವ್ ಯಾಕೆ ಆ ಹುಡುಗಿ ತಿಳಿಸಕ್ತಿ ಹೇಳ್ರಿ, ನೀವ್ ದೊಡ್ಡವ್ರ ಇದ್ರ ಮನ್ಯಾಗ ತಿಳಿಸಕ್ತಿ ಹೇಳ್ರಿ. ಇವಾಗ ನನ್ ಕಡೆ ತಪ್ಪಿದ ನನಗೂ ಹೇಳ್ರಿ, ನನಗೂ ಬೈದ್ ಹೇಳ್ರಿ, ನೀವ್ ಹೊಡಿವಾಗ ಹೊಡೆದನ್ ಹೇಳ್ರಿ. ನೀವ್ ಸಡನ್ಲಿ ಏನೋ ಹುಚ್ಚರಿ ಏನೇ ಹುಡುಗಿ ಏನ್ ಹೇಳ್ತ, ನೀವ್ ಏನೇನು ತಿಳ್ಕೊಂಡ್ಬಿಟ್ಟು ನೀವ್ ಏನೇನೋ ಮಾಡ್ಲಿಕತ್ತಾರ ಅಂತ. ಅದೇನಿಲ್ಲ, ನಮ್ ತಂಗಿ ಹಂಗ ಹೇಳತ್ ನನಗ್ ಗೊತ್ತದು ಅಂತ ಅವ್ರು ಆ ತಂಗಿಯನ್ನ ಸಮರ್ಥನೆ ಮಾಡ್ಕೊಳ್ಳೋರು ಅವ್ರು ಸರ್. ಹೋದ್ರ ಸರ್. ಆಮೇಲೆ ಇಲ್ಲ, ಈಗ ನಿಮ್ ಮನ್ಯಾಗ ನಿಮ್ ಊರನ್ನ ನಿಮ್ ಅಣ್ಣ ನಿಮ್ ಮಾಮದವ್ರು ಬರ್ಬೇಕು, ನ್ಯಾಯ ಪಂಚಾಯತಿ ಮಾಡ್ಬೇಕು, ಅವಾಗ ಕಳಿಸ್ತಿ, ಅಲ್ಲಿ ತನಕ ಕಳ್ಸಲ್ಲ ಅಂತಂದ್ರು. ಆಮೇಲೆ 3 ತಿಂಗಳು ಆದ ನಂತರ, ಸಾರಿ ಸರ್ ಟೈಮ್ ಜಾಸ್ತಿ ತೋತಾ ಇದೀನಿ, ಸಾರಿ ಸರ್. 3 ನಮ್ಮ ಮಾಮಾರ್ ರಿಕ್ವೆಸ್ಟ್ ಮಾಡ್ಕೊಂಡೆ. ಬಟ್ ನಮ್ಮ ಮಾಮಾರ್ ಅಂದ್ರು ಸ್ವಲ್ಪ ತಾಳ್ಮೆಂದಿರೋಪ್ಪ, ಈಗ ಬೇಡ, ಆಮೇಲೆ
ನೋಡುವ ಅವರೇ ಬರ್ತಾರ ಆರಾಮ್ ಬುದ್ಧಿ ಬುದ್ಧಿ ಅರಿವಾಗಿ ಆಮೇಲೆ ಬರ್ತಾರ ಅಂತ ಹೇಳಿದೆ. ಸರಿ ಮಾಮ ಅಂತ ಬಿಟ್ಟು ನಾನು ಒಂದ್ 2-3 ತಿಂಗಳು ನಾನು ಸುಮ್ ತಾಳ್ಮೆಯಿಂದ ಇದ್ದೆ ಸರ್. 3 ತಿಂಗಳು ಆದ ನಂತರ ನ್ಯಾಯಕ್ ಹೋದ್ರಿ ಸರ್. ಆ ನ್ಯಾಯದಲ್ಲಿ ಹುಡುಗಿ ಒಂದಕ್ಕೊಂದು 10 ಮಾತಾಡ್ಬಿಟ್ಟು ನನ್ನ ಬಗ್ಗೆ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಟ್ರು ಸರ್. ಅದೇ ವಿಚಾರ ಹೇಳಿದ್ನಲ್ಲ ಸರ್, ಅವ್ರ ಕಾಕನ ಮಗ ನಮ್ಮ ಮನೆಗ್ ಬಂದ ಹೋದ ಅಂತ ಹೇಳಿದ್ನಲ್ಲ ಸರ್, ಅದು ನಮ್ಮ ಅಣ್ಣನ ಮಗ ಅನುಮಾನ ಪಡ್ತಾನೆ, ಅನುಮಾನ ಪಡ್ತಾನ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲಾ ಕಡೆ ಹೇಳ್ಬಿಟ್ಟಿರ್ತಾರೆ. ಅದನ್ನೊಂದು ಹೇಳಿದ್ರು. ಆಮೇಲೆ ಇಲ್ಲಿ ವಿಚಾರ ಹೇಳ್ಬಿಟ್ಟು ಅಲ್ಲಿ ನೆಗೆಟಿವ್ ಕ್ರಿಯೇಟ್ ಮಾಡಿ ಹೇಳಿದ್ರು ಸರ್. ಅಲ್ಲಿ ಊರಿನ ಜನ ಏನ್ ಹೇಳಿದ್ರಪ್ಪ ಅಂತಂದ್ರ, ನೋಡಪ್ಪ ಈಗ ಹುಡುಗಿ ಹೆದರಾಳ, ನೀನೇ ಈ ಊರಿಗೆ ಹೋಗೋದು ಬರೋದು ಮಾಡು ಒಂದ್ 2-3 ತಿಂಗಳ ಅಂತ ಹೇಳಿದ್ರು ಸರ್. ಸರಿ ಅಂತ ಅಂದ್ಬಿಟ್ಟು ನಾನು 2-3 ತಿಂಗಳ ಒಂದ್ 2-3 ಬಿಟ್ಟು ನಾನು ಹೋದೆ ಸರ್ ಊರಿಗೆ. ಸರ್ ನಾಯಿಕತೆ ಕೇಳಾಗ ನೋಡಿದ್ರ ಸರ್ ನನ್ನ ಆ ಮನ್ಯಾಗ ನನ್ ಕರೆಕ್ಟ್ ಆಗಿ ನಾನು ಆ ಹುಡುಗಿ ಒಂದ್ ಗ್ಲಾಸ್ ನೀರ್ ಕುಡಿಲಿಲ್ಲ ಸರ್ ಆ ಮನ್ಯಾಗ ನನಗೆ. ಹಂಗ ಟಾರ್ಚರ್ ಕೊಟ್ರಪ್ಪ ಅಂತ ಸರ್. ಮನ್ಯಾಗ ಹಾರಕ ಕೋದಿ ಇದಿರ್ತಾವ ಅಂತ ಇದು ಕೊಟ್ಟ ನನ್ಗೆ ಆತರ ರೆಸ್ಪೆಕ್ಟ್ ಕೊಡ್ಲಿಲ್ಲ ಸರ್ ಆ ಹುಡುಗಿಗೆ. ಸರ್ ಆ ಹುಡುಗಿ ನಾನು ಎಜುಕೇಶನ್ ಏಟ್ ಸಪೋರ್ಟ್ ಮಾಡಿನಿ ಅಂತಂದ್ರೆ ಸರ್, ಆ ಹುಡುಗಿ ಡಿಗ್ರಿ ಅಡ್ಮಿಷನ್ ಮಾಡ್ಸಿದೀನಿ, ಕೋಚಿಂಗ್ ಕೋಚಿಂಗ್ ಕೊಡ್ಸಿದೀನಿ ಜೊತೆಲೆ. ನಾನು ಆಮೇಲೆ ನಾನು ಕೋಚಿಂಗ್ ಸೆಂಟರ್ ಜೊತೆ ಎಲ್ಲೆಲ್ಲಿ ಡೆಮೋರ್ಸ್ ಜೊತೆಲೆ ಕರ್ಕೊಂಡು ಹೋಗಿದ್ದೀನಿ. ಎಜುಕೇಶನ್ ಸಿಕ್ಕಾಪಟ್ಟು ಸಪೋರ್ಟ್ ಮಾಡಿದೀನಿ ಸರ್. ಆಮೇಲೆ ಆ ಹುಡುಗಿ ಪ್ರೀತಿನಿ ಕೊಟ್ಟಿದ್ದೀನಿ ಸರ್. ಮತ್ತೆ ಇವೆಲ್ಲ ಇದೀನಿ ಏನೇನ್ ಮಾಡಿ ಸರ್ ಅದು ಹೇಳಕ್ ಟೈಮ್ ಇಲ್ಲ ಸರ್ ಅಷ್ಟೇ ನನಗೆ. ಬಟ್ ಎಲ್ಲ ಪ್ರೀತಿನಿ ಕೊಟ್ಟಿದ್ದೀನಿ, ಕೇರ್ ಮಾಡಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ನನ್ ಕಡೆ ಏನದ ನಾ ಎಲ್ಲ ಕೊಟ್ಟಿದ್ದೀನಿ ಸರ್. ಬಟ್ ಆ ಹುಡುಗಿ ಇಟ್ಕೊಂಡಿಲ್ಲ ಸರ್. ಆ ಹುಡುಗಿ ಏನ್ ಮಾಡ್ತು, ನನ್ ಕೇರ್ ಮಾಡ್ಲಿಲ್ಲ ಸರ್ ಮನೆ ಯಾರು. ಯಾಕಂದ್ರೆ ಈ ನೆಗೆಟಿವ್ ವಾತಾವರಣ ಬೆದರ್ ಸರ್, ಕೇರ್ ಮಾಡ್ಲಿಲ್ಲ. ನಾನು ಈ ಕಡೆ ಬಂದೇ ಬಿಟ್ಟೆ ಸರ್. ನಮ್ಮ ಮಾಮಾರ್ ಮತ್ ಕೇಳ್ದೆ. ಅವ್ರಂದ್ರು ಇಲ್ಲ ನಮ್ಗ ಆಗಂಗಿಲ್ಲ, ನಾವ್ ಡೈವರ್ಸ್ ಕೊಡ್ತೀವಿ ಅಂತ ಅವ್ರು ಹೇಳಿದ್ರ ಸರ್. ನಾವ್ ಹುಡುಗಿ ಕಳ್ಸಂಗಿಲ್ಲ, ನಾವ್ ತಾಳಿ ಹರಿತೀವಿ. ಅವ್ರವ್ರ ಸರ್ ನಮ್ ಮಗಳು ತಾಳಿ ಹರಿತೀನಿ, ಏನಕ್ಕಾಗಲ್ಲಕ ತಾಳಿ ಹರಿತೀನಿ ಅಂತ ಅಂದ್ರು. ಅವ್ರ ಅಣ್ಣನು ಅದೇ ಹೇಳಿದ್ರ ಸರ್, ಇಲ್ಲ ನಮ್ ತಂಗಿ ಇಷ್ಟ ಇಲ್ಲ, ಬಿಟ್ಬಿಡಿ ಅಂತ ಅವ್ರು ಹೇಳಿದ್ರ ಸರ್. ಆಮೇಲೆ ಆಯ್ತು ಸರ್. ನನಗೆ ಫುಲ್ ಟೆನ್ಷನ್ ಆಗ್ಬಿಡ್ತದ, ನನಗೆ ಫುಲ್ ಭೂಕಂಪ ಆದಂಗ ಆಗ್ಬಿಡ್ತದ ನನ್ನ ಮನಸ್ಥಿತಿ. ಆಮೇಲೆ ನಂದು ಲೈಫಲ್ಲಿ ಏನ್ ಆಗ್ಬೇಕಾದ್ರೆ ಎಲ್ಲ ಆಗ್ಬಿಡ್ತಲ್ಲಪ್ಪ ಅಂತ ನನಗೇನ್ ಗೊತ್ತಾಗ್ಲಿಲ್ಲ ಸರ್. ನನಗೆ ಫುಲ್ ಟೆನ್ಷನ್ ಆಗ್ಬಿಟ್ಟೆ. ಆಮೇಲೆ ಅದ್ರ ಸಹಿತ ಎಷ್ಟೋ ಸಲ ನಮ್ಮ ಮಾಮರು ಸರ್ 4-5 ಸಲ ಕನ್ವಿನ್ಸ್ ಮಾಡಕ್ ಹೋಗಿದಾರೆ ಸರ್. ಅವ್ರ ಲೈಫಲ್ಲಿ ಮದುವೆ ಆಗೋದು 1 ಸಲ ಸರ್. ಈಗ ಪದೇ ಈಗ ಡೈವರ್ಸ್ ಕೊಡೋ ತಡ ಹತ್ತಂಗಿಲ್ಲ ಸರ್. ಡೈವರ್ಸ್ ಕೊಟ್ಟ ಆದ ನಂತರ ಎಷ್ಟು ಪರಿಣಾಮ ನೋವುಗಳು ಅನುಭವಿಸೋದನ್ನ ಗೊತ್ತು ಸರ್. ಬುದ್ಧಿ ಮಾತು ಎಷ್ಟೇ ಹೇಳ್ಬೋದು, ನೀನ್ ಗಂಡಸು ಬಿಡೋ, ನಿನ್ಗೆ 10 ಮದುವೆ ಆಗ್ತಾರ, ಹೆಂಡತಿ ಅಕ್ಕಿ ಅನುಭವಿಸ್ತಾಳ ಕಷ್ಟ ಅಂತ. ಅದು ಅಲ್ಲ ಸರ್, ಇಲ್ಲಿ ಮಾನಸಿಕ ಸತ್ತೋಗ್ಬಿಡ್ತೀವಿ ಸರ್. ಡೈವರ್ಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಇನ್ನೊಂದು ಮದುವೆ ಆಗೋದು ಇಂಪಾರ್ಟೆಂಟ್ ಅಲ್ಲ. ಆ ಇನ್ನೊಂದು ಮದುವೆ ಅನ್ನೋ ಥಾಟ್ಸ್ ಬರೋದೇ ರಾಂಗ್ ಆಕ್ಚುಲಿ. ಮದುವೆ ಅನ್ನೋದು ಹುಡುಗಾಟಿಗೆ ಅಲ್ಲ ಸರ್. ಈಗ ಹೆಂಗ ಇನ್ನು ಈಗ ಇನ್ನೊಬ್ಬ ಮದುವೆ ಮಾಡ್ಕೊಂಡು ಈಗ ಡೈವರ್ಸ್ ಆಗಿ ಆಕಿ ಇನ್ನೊಂದು ಮದುವೆ, ನಾನು ಇನ್ನೊಬ್ಬ, ಅದ್ ಹೆಂಗಾರ ಹೆಂಗ್ ಬದುಕ್ಬೇಕು? ಅದು ಒಂಥರ ನನಗೆ ಅದು ಚಿತ್ರಹಿಂಸೆ ಕೊಡ್ತದ ಸರ್. ಇವಾಗ ನನ್ನ ಮೈಂಡ್ ಅಲ್ಲಿ ಚಿತ್ರಹಿಂಸೆ ಕೊಡ್ತದೆ. ಸರ್ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಸರ್. ಸರ್ ಎಲ್ಲ ಆಯ್ತಲ್ಲ ಸರ್. ಸರ್ ಈಗ ಕನ್ಕ್ಲೂಷನ್ ಪಾರ್ಟಿ ಬರ್ತೀನಿ ಸರ್. ಈಗ ಸರ್ ಡೈವರ್ಸ್ ಕೊಡ್ಬೇಕಂತ ನನ್ಗೆ ವಿಚಾರ ಇರಲಿಲ್ಲ ಸರ್. ಬಹಳಷ್ಟು ಸಲ ಟ್ರೈ ಮಾಡಿದ್ವಿ ಸರ್, ಆಗ್ಲಿಲ್ಲ. ಈ ಕಡೆ ನನ್ಗೂನು ಟೆನ್ಷನ್, ನಾನು ಏನು ನಮ್ಮ ಅವ್ರ ಆರೋಗ್ಯನ ಸಮಸ್ಯೆ, ಆಮೇಲೆ ಈ ಕಡೆ ನಂದು ಟೆನ್ಷನ್, ಏನು ಆಗ್ಲಿಕ್ಕಲ್ಲ ಸ್ಟಾರ್ಟ್ ಆಗಿಲ್ಲ ಸರ್. ಸುಮಾರು ಒಂದು ವರ್ಷ ತನಕ ಕಾಯ್ದಿದ್ದೀನಿ ಸರ್. ಅವ್ರು ಏನು ರೆಸ್ಪಾನ್ಸ್ ಬರ್ಲಿಲ್ಲ. ಮತ್ತ ಫೈನಲ್ ಆಗಿ ನಾ ಮತ್ತ ತಿರ್ಗಾ ನಮ್ಮ ಮಾಮೂರ್ ಹೋಗಿ, ನೋಡಿ ಈ ಬಗ್ಗೆ ಯೋಚನೆ ಮಾಡ್ರಿ ಅಣ್ಣರ್ಗೆ ಸರ್, ನೋಡತ್ತಮ್ಮ ನೀವು ತಂಗಿಗೆ ಬುದ್ಧಿಮತ್ ಹೇಳ್ಬೇಕು, ಕೂಡ್ಸ್ಬೇಕು. ಆಕ್ಚುಲಿ ನಾವು ಕೂಡ್ಸಕ್ ಬಂದಿವಿ, ತಾಳಿ ಹಾರಕ್ ಬಂದಿಲ್ಲ, ಕೂಡ್ಸಕ್ ಬಂದಿವಿ ನೋಡು ಅಂತ. ಇಲ್ಲ ಅಣ್ಣ ಆಗಲ್ಲ ಅಂತಂದ್ಬಿಟ್ಟು ಹೇಳಿದ್ರು ಸರ್. ಸರಿ ಏನಂತಂದ್ಬಿಟ್ಟು ಮ್ಯೂಚುವಲ್ ಡೈವರ್ಸ್ ಅಪ್ಲೈ ಮಾಡ್ತಾರೆ ಸರ್. ಕೋಟಿ ಮ್ಯೂಚುವಲ್ ಡೈವರ್ಸ್ ಅಪ್ಲೈ ಮಾಡಿದ್ವಿ. 6 ಮಂತ್ ವೇಟ್ ಮಾಡಿದ್ವಿ ಸರ್. ಆಮೇಲೆ 6 ಮಂತ್ ಆದ ನಂತರ ನಮ್ಗೆ ಡೈವರ್ಸ್ನು ಸಿಕ್ತು ಸರ್. ಡೈವರ್ಸ್ ಆಯ್ತು ಸರ್. 2023 ಅಲ್ಲಿ ಡೈವರ್ಸ್ ಆಯ್ತು ಸರ್, ಜುಲೈಯಲ್ಲಿ. ಸೊ ಅದು ಆದ ನಂತರ ಸರ್ ನಾನು ಇನ್ನೊಂದು ಮದುವೆ ಮಾಡ್ಕೋಕ್ ನನ್ ಮನಸ್ಸೇ ಬರಲ್ಲ ಸರ್. ಆ ಹುಡುಗಿ ಗುಂಗಲೇ ಇದೀನಿ ಸರ್. ನಾನು ಆಕ್ಚುಲಿ ಅದು ನನ್ ತಪ್ಪು ಏನೋ ಗೊತ್ತಿಲ್ಲ. ಆ ಹುಡುಗಿ ನಾನು ಇನ್ನಾದ್ರೂ ನನ್ನ ಮನಸ್ಸಾಗ ಕ್ವಶನ್ ಓಡ್ತಾ ಇದೆ, ಅಂತ ಹುಡುಗಿ ಟಾರ್ಚರ್ ಕೊಡ ಅಂತ ನಾನು ಏನ್ ಮಾಡಿದೆ ಅನ್ನೋದ ಇನ್ನೂ ಗೊಂದಲ ಇದೆ ಸರ್ ನನಗೆ.
ನನಗೆ ಸ್ಪಷ್ಟತೆನೆ ಸಿಗ್ತಿಲ್ಲ. ಕೆಲವೊಂದು ಏನಾದ್ರೂ ಗಂಡ ಸರ್ ಇನ್ನೋದ್ರ ನಮ್ಗೆ ಬ್ಯಾಡ್ ಹ್ಯಾಬಿಟ್ ಇಲ್ಲ ಸರ್. ನನಗೆ ಒಂದು ಡ್ರಿಂಕ್ಸ್ ಹ್ಯಾಬಿಟ್ ಇಲ್ಲ, ಒಂದು ಸ್ಮೋಕಿಂಗ್ ಹ್ಯಾಬಿಟ್ ಇಲ್ಲ. ಬರ್ತೀನಿ ಏನ್ ಸರ್, ನಾನು ಮೋರ್ ಎಮೋಷನಲ್ ಆಗ್ತೀನಿ ಸರ್. ದುಡುಕ್ ನಿರ್ಧಾರ ತಗೋತೀನಿ, ಅದನ್ನ ನಾನು ಒಪ್ಕೊಂತೀನಿ ಸರ್. ದುಡುಕ್ ನಿರ್ಧಾರ ತಗೊಂಡಿದ್ದೀನಿ, ಯೋಚನೆ ಮಾಡ್ಬೇಕಾಗಿತ್ತು, ದುಡುಕ್ ನಿರ್ಧಾರ ತಗೊಂಡಿದ್ದೀನಿ. ಆ ಟೈಮಲ್ಲಿ ಮೋರ್ ಎಮೋಷನಲ್ ಆಗಿದ್ದೀನಿ. ಒಂದು ಇಮಿಡಿಯೇಟ್ಲಿ ಕನೆಕ್ಷನ್ ಆಗ್ತೀನಿ. ಆ ಕನೆಕ್ಷನ್ ಆದ್ ಕಟ್ ಆಯ್ತಪ್ಪ ಅಂತಂದ್ರೆ ಆ ಸಹಿಸೋ ಶಕ್ತಿ ನನಗಿಲ್ಲ. ಅದು ನನ್ನ ವೀಕ್ನೆಸ್. ಜಾಸ್ತಿ ಪ್ರೀತಿ ಮಾಡ್ತೀನಿ, ಹೊಳ ಅದಕ್ಕೆ ರಿಯಾಕ್ಟ್ ಆಗ್ಲಿಲ್ಲಪ್ಪ ಅಂತಂದ್ರೆ ಅದು ತುಂಬಾ ನೋವು ಅನುಭವಿಸ್ತೀನಿ. ಅದು ನನ್ನ ವೀಕ್ನೆಸ್. ಅದು ಎದುರಿನ ವ್ಯಕ್ತಿ ಅದು ನನ್ನ ವೀಕ್ನೆಸ್ ತಿಳ್ಕೊಂಡ್ಬಿಟ್ಟು ನನ್ನ ಜೊತೆ ಆಟ ಆಡ್ಬಿಟ್ರು ಸರ್. ಬಟ್ ಆ ಹುಡುಗಿ ಹೋದ್ರೆ ಸರ್ ನಮ್ಗ ನೀವ್ ಹೆಂಗ ಅನುಮಾನ ಪಟ್ರ ಹುಡುಗಿ ಮೇಲೆ ಅಂತ ನೀವ್ ಅಂದ್ರಲ್ಲ ಸರ್, ಅದ್ ಬಿಟ್ಟು ಕೇಳಿದ್ರಿ ಸರ್. ಇದು ಸರ್ ನಾನು ಒಂದ್ 2-3 ದಿನ ಊರ್ಗ್ ಹೋದಂತ ಹೇಳಿದ್ನಲ್ಲ ಸರ್, ಊರಿಗೆ ಬಂದು ಹೋಗಂತ ಹೇಳಿದ್ರಲ್ಲ ಸರ್. ಆ ಊರಿಗೆ ಹೋದಾಗ ಸರ್ ಅವ್ರಿಗೆ ಸೋದರಮ್ಮನ ಜೊತೆನೆ ಅಫೇರ್ ಇತ್ತು. ಸೋದರಮ್ಮನ ಜೊತೆನೆ ಕನೆಕ್ಷನ್ ಇತ್ತು ಸರ್ ಆಕ್ಚುಲಿ. ಬಟ್ ಅದೇನಂತಂದ್ರೆ ಸರ್, ನಾ ಜಾಸ್ತಿ ಸ್ಟೋರಿ ರಾಮಾಯಣ ಮಹಾಭಾರತ ಹೇಳ್ತೇನೆ ಸರ್. ಬಿಟ್ವೀನ್ ಅಲ್ಲಿ ನಾನು ಎಷ್ಟೋ ಸಲ ನಾನು ಫೋನ್ ಮಾಡಿದಾಗ ಬಿಜಿ ಕಂಟಿನ್ಯೂಸ್ ಆಗಿ ನಾನು ಕ್ಲಾಸ್ ಹೋಗೋದಾಗ್ಲಿ ಅಥವಾ ಇದು ಮಾಡಿದಾಗ ನಾನು ಕಾಲ್ ಮಾಡಿದಾಗಲಿ ಬಿಜಿ ಯಾರ ಜೊತೆ ಮಾತಾಡ್ತೇನೆ, ನಮ್ಮ ಅವ್ರ ಜೊತೆ ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ ಅಂತ ಸರ್. ಒಂದ್ಸಲ ನಾನು ಕೋಚಿಂಗ್ ಸೆಂಟರ್ ಬಂದಿದ್ದೀನಿ ಸರ್. ಆ ಹುಡುಗ ನಮ್ಮ ಮನೆಗ್ ಬಂದ್ ಹೋಗಿದ್ದಾನೆ ಸರ್. ಯಾವ ಹುಡುಗ? ಅಲ್ಲಿ ಅವ್ರ ಊರನ್ ಹುಡುಗ ಸರ್. ಮತ್ತೆ ಯಾರು ಅಲ್ಲ, ಅವ್ರ ಸೋದರ ಮಾವ ಸರ್. ಸೋದರ ಮಾವ ಸರ್. ನಾನು CC ಕ್ಯಾಮ್ರಾದಲ್ಲಿ ನೋಡಿದೀನಿ ಸರ್. ಅಮ್ಮನ ತಮ್ಮನೋ ಅಣ್ಣನೋ? ಅಮ್ಮನ ತಮ್ಮ ಸರ್. ಓಕೆ, ಮನಿ ಬಂದ್ ಹೋಗಿದ್ದಾನೆ ಸರ್. ಮನಿ ಬಂದು ಯಾವ ಗೊತ್ತಾಗಿದಪ್ಪ, ಸಿಸಿ ಕ್ಯಾಮ್ರಾ ಯಾಕೆ ನೋಡಿದಪ್ಪ ಅಂತಂದ್ರೆ ಸರ್, ನಾನು ಮನಿಗ್ ಹೋದೆ, ಕೊಂಡಿ ಲಾಕ್ ಆಗಿತ್ತು ಸರ್. ಕೊಂಡಿ ಲಾಕ್ ಆಗಿತ್ತು ಸರ್. ಸುಮಾರು 1 hour ಬಾರಿಸಿದ್ದೇನೆ ಸರ್. ಬಾಕಲ್ ಬಾರಿಸಿದ್ರೆ 1 hour ಬಾಕಲ್ ಬಾರಿಸಿದ್ರೆ ಬಾಕಲ್ ಓಪನ್ ಮಾಡಿಲ್ಲ ಸರ್. ಬಾಕಲ್ ಓಪನ್ ಮಾಡಿಲ್ಲ. ಆ ಹಿಂದಿನ ಬಾಗಿಲಿಂದ ಓಡೋಗೇನ ಏನ್ ಮಾಡೋಣ ನನ್ಗೆ ಗೊತ್ತಿಲ್ಲ. ಬಟ್ 1 hour ಅಂತ ಬಾಗಿಲು ಓಪನ್ ಮಾಡಿಲ್ಲ ಸರ್. ಮನಿ ಬಾಗಿಲು ಓಪನ್, ಆ ಹುಡುಗಿ ನಾನು ಇಬ್ಬರೇ ಇದ್ವಿ ಮನೆಯಾಗಲಿ, ಓಪನ್ ಮಾಡಿಲ್ಲ. ನಾನು ಸಿಕ್ಕಾಪಡೆ ಟೆನ್ಷನ್ ಆಗ್ಬಿಡ್ತದೆ. ಯಾಕೆ ಹಿಂಗ್ ಮಾಡಿ ಬಾಗ್ಲು ಓಪನ್ ಮಾಡ್ಲ ಟೆನ್ಷನ್ ಅದಲ್ಲ ಸರ್. ನನಗ ಏನ್ ಮಾಡ್ಕೊಂಡು ನಂಗೆ ಅದು ನನ್ ಗೊಂದಲ ಸರ್. ನನಗೆ ಏನ್ ಮಾಡ್ಕೊಂಡ್ ಯಾಕಂದ್ರೆ ಬಾಗಿಲು ಹಿಂಗ ಒಂದ್ 5 ನಿಮಿಷದಲ್ಲಿ ಬಾಗ್ಲು ಓಪನ್ ಮಾಡ್ಬೇಕಲ್ಲ ಸರ್. 1 hour ಓಪನ್ ಮಾಡಿಲ್ಲ ಸರ್. ಪಕ್ಕದ ಮನೆಯವ್ರು ಬಂದ್ ಕರ್ದು ಎಷ್ಟು ಬಾಗ್ಲು ಬರ್ಸನು ಓಪನ್ ಮಾಡಿಲ್ಲ ಸರ್. ನೀವು 1 hour ಬಾಗ್ಲು ತಲೆ ನಿಂತಿದ್ರ, ಕಿಟಕಿಯಲ್ಲಿ ಹೋಗಿ ನೋಡ್ಬೇಕಲ್ವಾ ಸರ್? ಕಿಟಕಿನ ಲಾಕ್ ಇತ್ತು ಸರ್. ಕಿಟಕಿನ ಲಾಕ್ ಮಾಡ್ಕೊಂಡೆ ಸರ್. ಸರ್ ಓಪನ್ ಮಾಡಿಲ್ಲ. ಆಮೇಲೆ ಓಪನ್ ಮಾಡಿದ್ರು ಸರ್. ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ಸರ್ ನನಗೆ. ಆ ಹುಡುಗಿ ಹೊಡೆದು ಬಿಟ್ಟೆ ಸರ್. ನಾನು ಕೈ ಮಾಡಿಬಿಟ್ಟೆ. ಹೊಡಿಬಿಡ್ದಾಗಿತ್ತು, ಹೊಡೆದು ಬಿಟ್ಟೆ. ಆಮೇಲೆ ಏನಾಗತ್ತಂದ್ರ ನಾನು CC ಕ್ಯಾಮ್ರಾ ಚೆಕ್ ಮಾಡಿದಾಗ ಆ ಹುಡುಗ ಮನಿಗ್ ಬಂದ್ ಹೋಗಿದ್ದಾನೆ ಸರ್. ಆ ಹುಡುಗ ಮನಿಗ್ ಬಂದೋಗಿ ಹಿಂದಿನ ಬಾಗಿಲಿಂದ ಹಾರು ಬಿಟ್ಟಿದ್ದೇನೆ ಸರ್. ಅಂದ್ರೆ ಅದು ಆ 1 ಗಂಟೆಲಿ ನಡೆದಿರೋದು ಅದೆಲ್ಲ? ಹೌದು ಸರ್. ಮತ್ತೆ ಆ ಹುಡುಗಿ ಯಾಕಂದ್ರೆ ಆ ಹುಡುಗಿ ನಾನು ಮತ್ತೆ ಕೇಳಕ್ ಹೋಗಿಲ್ಲ. ಯಾಕಂದ್ರೆ ಕೇಳಕ್ ಏನಾದ್ರು ಮತ್ತೆ ಈ ಹುಡುಗಿ ಮತ್ತೆ ಮನೆಗೆ ಹೇಳ್ತಾಳಂತ ನನ್ಗ ಅದು ತಲೆ ಟೆನ್ಷನ್ ಮತ್ತೆ ಹೊಳ್ಳಿ ಆ ಹುಡುಗಿ ಹೊಡೆದಿನಿ. ಮತ್ತೆ ಹುಡುಗಿ ಹೊಡೆದಾನ ಅಂತಂದ್ಬಿಟ್ಟು ಮತ್ತ ಅವ್ರ ಅಣ್ಣ ಕಾಲ್ ಮಾಡ್ಬಿಟ್ಟು ಮತ್ತೆ ಹೋಗ್ಬಿಟ್ರ ಸರ್. ಹಿಂಗೆ ಆಗಿತ್ತು ಸರ್. ಇದು ಸುಮಾರು ಒಂದು 5-6 ಸಲ ಹಿಂಗೆ ಆಗ್ಯದವ್ ಸರ್ ನಡ್ಬರ್ಕ. ಇಂಥ ಪ್ರಾಬ್ಲಮ್ಸ್ ಹಿಂಗೆ ಆಗ್ಯದಾವ ಅಂತಂದು ಇಂಥ ಮೊಮೆಂಟ್ ಬಂದ್ಬಿಟ್ಟು ಡೈವರ್ಸ್ ಆಗ್ಯದ ಸರ್. ಆತ ಏನ್ ನಡ್ಕೊಂಡ್ ಬಂದಿದ್ನ ಅವ್ರ ಸೋದ್ರ ಮಾವ ಇನ್ಲಾಸ್ ಹೋಗಿ? ಗಾಡಿ ಪಾಡಿ ಏನು ಇರ್ಲಿಲ್ವಾ ಸರ್? ಹಾರ್ಬಿಟ್ಟನ್ ಸರ್. ಅದು ಬಸ್ಸಿಗೆ ಬಂದಿರ್ಬೇಕು ಸರ್, ನನಗೆ ಗೊತ್ತಿಲ್ಲ. ಮನಿ ಬಂದ್ ಹೋಗಿದ್ದಾನೆ ಸರ್. ಬ್ಯಾಗಲ್ಲಿ CC ಕ್ಯಾಮ್ರಾ ಫ್ರಂಟ್ ಅಲ್ಲಿ ಎಂಟ್ರಿ ಆಗ್ತಾರಲ್ಲ ಸರ್, ನಾನು ಅಲ್ಲಿ ನೋಡಿದ್ದೆ. ತೋರ್ಸ್ಬೇಕಾಯ್ತು ಅವ್ರ ಮನೆಯವ್ರಿಗೆ ಸರ್? ಅವ್ರ ಮನೆಯವ್ರಿಗೆ ಅದನ್ನೆಲ್ಲ ತೋರ್ಸ್ಬೇಕಿತ್ತು CCTV ಸರ್. CC ಕ್ಯಾಮ್ರಾ ಅಲ್ಲಿ ಮನೇನು ಬಿಟ್ಟಿದ್ದೀವಿ ಸರ್. ನಾನು ಆಕ್ಚುಲಿ ಮನೆ ಬಿಟ್ಟಿದ್ವಿ, ಹೇಳಿಲ್ಲ ಸರ್ ನಾನು ಆಕ್ಚುಲಿ ಆ ಟೈಮಲ್ಲಿ. ನನಗೆ ಯಾಕಂದ್ರೆ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗಿಲ್ಲ ಸರ್. ನನಗೆ ಒಟ್ನಲ್ಲಿ ಅಷ್ಟೇ ಮತ್ತೆ ನನಗೆ ಈ ಡೈವರ್ಸ್ನ ಆಗ್ಬಾರ್ದು ಏನಾಗ್ಬಾರ್ದು. ಒಟ್ನಲ್ಲಿ ಕೂಡ್ಬೇಕು ಮಾಡ್ಬೇಕನ್ನೋದು ಇದು ಹೇಳ್ದ ಅಂತ ತಿಳ್ಕೊಳ್ಳಿ ಸರ್. ಮತ್ ಸಂಸಾರ ಕೆಡ್ತದ, ಇದು ಮಾಡ್ತದ, ಮತ್ ನನ್ ಬಗ್ಗೆ ನೆಗೆಟಿವ್ ಆಗ್ತವ ಅಂತ ನಾನು ಭಯಪಟ್ಟು ನಾನು ಹೇಳಕ್ಕೆ ಹೋಗಿಲ್ಲ ಸರ್. ಆಮೇಲೆ ಹೇಳಿದೀನಿ. ಆಮೇಲೆ ನೀ ಅನುಮಾನ ಪಡಗತಿ ಅನುಮಾನ ಪಡ್ತೀನಿ ನನ್ನ ಮೇಲೆ ಗೋಬೆ ಕುಂಡಿಸ್ಬಿಟ್ರಿ ಸರ್. ಏನೇ ಆಗ್ಲಿ ಸರ್, ಈ ಒಟ್ಟಲ್ಲಿ ಡೈವರ್ಸ್ ಆಯ್ತು ಸರ್. ಡೈವರ್ಸ್ ಆದ ನಂತರ ಮತ್ತೇನೋ ಎದೆ ಬಂದಿರಲ್ಲ.
ಮತ್ತೆ ಈ ಕಡೆ ಬೆಂಗಳೂರು ಬಂದ್ಬಿಟ್ಟು ಕೆಲಸ ನೋಡ್ಕೊಂಡು ಕೋಚಿಂಗ್ ಸೆಂಟರ್ ಲಾಸ್ ಆಗಿಬಿಡ್ತು ಸರ್. ಇದೇ ಆ ಟೆನ್ಷನ್ ಅಲ್ಲೇ ಆ ಹುಡುಗಿ ಆತರ ಮಾಡ್ಕೊಂಡು ಇದರಿಂದ ಕೋಚಿಂಗ್ ಸೆಂಟರ್ ಲಾಸ್ ಆಯ್ತು. ಅಲ್ಲಿ ಊರಾಗ ಹೊಸ ಮನೆ ಕಟ್ಟಿದ, ಅಲ್ಲಿ ಹೊಸ ಮನೆನೂ ಅಲ್ಲಿ ಊರಾಗ ಹೋಗಕ್ ಆಗ್ತಾ ಇಲ್ಲ. ಎಲ್ಲಾ ಕಡೆ ಮರ್ಯಾದನು ಹಾಳಾಯ್ತು. ಅಲ್ಲಿ ಊರಾಗನು ನೆಗೆಟಿವ್ ಸ್ಪ್ರೆಡ್ ಮಾಡಿದ ಹುಡುಗ. ಡ್ರಿಂಕ್ಸ್ ನನ್ ಬಗ್ಗೆ ಏನೇನ್ ಕಂಪ್ಲೇಂಟ್ ಗೊತ್ತಾನ ಸರ್, ಏನ್ ಹೇಳಿದಾರೆ, ಹುಡುಗ ಸಿಕ್ಕಾಪಟ್ಟು ಕುಡಿತಾನ, ಸಿಗರೇಟ್ ಸೇತಾನ, ಸಿಗರೇಟ್ ಸೇದ್ಬಿಟ್ಟು ಚುಚ್ತಾನೆ, ಗಾಯ ಮಾಡ್ತಾನೆ, ಹಲ್ಲು ಕಡಿತಾನೆ, ಈ ತರ ಹೇಳ್ಬಿಟ್ಟು ನನ್ ಬಗ್ಗೆ ಅಪಪ್ರಚಾರ ಮಾಡಿದಾರೆ ಸರ್. ಇವಾಗ ನನಗೆ ಇವಾಗ ಹೆಂಗೆ ಅಂತಂದ್ರೆ, ಈಗ ನನಗೆ ಯಾರಿಗೆ ಪ್ರಪೋಸಲ್ ಬಂದ್ರೆ ಸರ್, ಇವಾಗ ಏನಾದ್ರು ಈಗ ಪ್ರಪೋಸಲ್ ಬಂದ್ರೆ ಈಗ ಅವ್ರ ಏನ್ ಮಾಡ್ತಾರೆ, ಅವ್ರ ಊರಾಗ ಹೋಗಿ ಕೇಳಕ್ ಹೋಗ್ತಾರ ಸರ್, ಹುಡುಗ ಹೆಂಗ ಅಂತೇಳಿ. ಅವಾಗ ಏನಂತ, ಬೇಡ ಕುಡ್ಬೇಡ ಹಣ್ಣ, ಹಂಗ ಹಿಂಗ್ ಮಾಡ್ತಾನ ಹಂಗ್ ಮಾಡ್ತಾನ, ಸಿಗರೇಟ್ ಊರಲ್ಲಿ ಸರ್, ಅವ್ರ ಊರಾರ ಹುಡುಗಿ ಊರಲ್ಲಿ ಸರ್. ಅಲ್ಲ, ನಿನಗ್ ಮೆಣ್ಣು ಕೊಡೋರು ಅಲ್ಲಿಗೆ ಯಾಕೆ ಹೋಗಿ ಕೇಳ್ತಾರೆ ಡೈವರ್ಸ್? ಅದೇ ಸರ್, ಅದೇ ನಾನು ಕೇಳ್ತಾರ ಸರ್ ಅವ್ರಿಗೆ. ನಾನು ಅದೇ ಪ್ರಶ್ನೆ ಮಾಡಿದೆ, ಯಾರು ಈಗ ಮೇಡಿಯೇಟರ್ ಬರ್ತಾರಲ್ಲ ಸರ್, ನನ್ ಬಗ್ಗೆ ವಿಚಾರ ಕೇಳ್ಬೇಕು. ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಲ್ಲಿ ಕೇಳಿ, ಅಥವಾ ನಾನು ಎಲ್ಲಿ ಹುಟ್ಟು ಬೆಳೆದ ಅಲ್ಲಿ ಕೇಳಿ, ನನ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತೆ. ಅಲ್ಲಿ ಹೋಗಿ ಅಲ್ಲಿ ಯಾಕೆ ಕೇಳ್ತಾರೆ ನಾನು ಕೇಳಿದೀನಿ ಸರ್. ಬಟ್ ಅಲ್ಲಿ ನೆಗೆಟಿವ್ ವಾತಾವರಣ ತುಂಬಿದೆ ಸರ್. ಇವಾಗ ನನ್ಗೆ ಇನ್ನೊಂದು ಮದುವೆ ಆಗ್ಬೇಕಂತ ನನ್ಗೆ ಆಸೆನೇ ಇಲ್ಲ ಸರ್. ಬಟ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೈವರ್ಸ್ ಆಗ್ಯದ, ಎಲ್ಲ ಆಗ್ಯದವ. ಬಟ್ ಇನ್ನಾದ್ರೂ ಆ ಹುಡುಗಿ ಮಗೆ ಒಂದೇನೋ ಒಂಥರ ಮಮತೆ ಇದೆ, ಕೇರ್ ಇದೆ, ಎಲ್ಲ ಇದೆ. ಬಟ್ ಅದ್ ಏನೋ ಗೊತ್ತಿಲ್ಲ ಸರ್. ಈಗ ಆ ಹುಡುಗಿ ಓದ್ಸಿನೆಲ್ಲ ಮಾಡಿದಿಲ್ಲ ಸರ್. ಬಟ್ ಈ ಹುಡುಗಿ ಖುಷಿ ವಿಚಾರ ಸರ್, ಹುಡುಗಿ ಕಂಡಕ್ಟರ್ ಆಗ್ಯಾರ ಸರ್, ಇಲ್ಲೇ ಬೆಂಗಳೂರು ಬಂದಿದ್ದಾಳೆ. ಕಂಡಕ್ಟರ್? ಹಾ ಸರ್. ಅಂದ್ರೆ ಬೇರೆ ಮದುವೆ ಆಗಿದಾರ? ಬೇರೆ ಮದುವೆ ಆಗಿಲ್ಲ ಸರ್, ಆಗಿಲ್ಲ ಅಂತ ಹೇಳಿದಾರೆ. ಬಟ್ ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ. 5 ವರ್ಷ ಆಯ್ತು ಸರ್ ಈಗ ವಿಚಾರ. ಡೈವರ್ಸ್ ಆಯ್ತಾ? ಆಫೀಸಲ್ಲಿ 2023 ಆಗಿದೆ ಸರ್. ಬಟ್ ಆ ನಡುವೆ ಮಕ್ಳಿಗೆ ಕ್ಲೇನ್ ಇರ್ಲಿಲ್ಲ? ಇಲ್ಲ ಸರ್, ಇಲ್ಲ. ಆಯ್ತು, ಡೈವರ್ಸ್ ಆದ್ಮೇಲೆ ಇನ್ನೇನಪ್ಪ ಅದ್ರ ಬಗ್ಗೆ ಮಾತಾಡೋದು? ಅಲ್ಲ, ಅದೇ ಸರ್. ಈಗ ಏನು ಮನೆ ಸರ್, ನನಗೆ ನಂದು ಸರ್ ಈಗ 37 ವಯಸ್ಸು ಸರ್ ನನಗೀಗ. ಈ ಕಡೆ ಈಗ ಏನ್ ಮಾಡ್ಬೇಕಂದು ಸರ್, ಈಗ ಹ್ಯಾಪಿಯಾಗಿ ಕೆಲಸ ಮಾಡ್ತಾ ಇದೀನಿ, ಏನೋ ಮಾಡ್ತಿದೀನಿ. ಬಟ್ ನನ್ನ ಲೈಫಲ್ಲಿ ಹಿಂಗ ಐತಲ್ಲ ಅನ್ನೋದು ಕೊರಗ ಅಷ್ಟೇ ಸರ್, ನಾನು ಅಷ್ಟೇ. ಬಟ್ ಆ ಹುಡುಗಿ ಏನು ಟೆನ್ಷನ್, ನಾನು ಇಷ್ಟು ಟೆನ್ಷನ್ ಮಾಡ್ಕೋತಾ ಇದೀನಿ. ಆ ಹುಡುಗಿ ಡೈವರ್ಸ್ ಆದ್ರ ಸತಿ ಏನು ಒಂದು ಎಮೋಷನಲ್ ಇಲ್ಲ, ಒಂದು ಫೀಲಿಂಗ್ಸ್ ಇಲ್ಲ, ಒಂದು ಏನಿಲ್ಲ. ಎಲ್ಲ ತಾನೇ ಮಾಡಿ, ತಾನೇ ಕ್ರಿಯೇಟ್ ಮಾಡಿ, ತಾನೇ ಆ ಹಂತಕ್ಕೆ ಹೋಗ್ಬಿಟ್ಟು ಹೊಳ್ಳಿ ನನಗೆ ಕೆಟ್ಟ ಹೆಸರು ಮಾಡ್ಬಿಟ್ಟಾಳಲ್ಲ ಒಂದು ಹುಡುಗಿ ವಿಚಾರದಿಂದ ಅಂತಂದು ಸಿಕ್ಕಾಪಟ್ಟು ಕೊರಗಿದೆ ಸರ್ ನನಗೆ ಇನ್ನಾದ್ರು. ಆಗ್ಲಪ್ಪ, ಈಗ ಏನೂ ಮಾಡ್ಲಿಕ್ಕಾಗಲ್ಲ. ಕೆಲವೊಮ್ಮೆ ಈಗ ನೀನೇ ಹೇಳಿದೆ, ಅವರ ಅಣ್ಣನ ಒತ್ತಾಯದಿಂದ ನಿಮ್ಮನ್ನು ಮದುವೆ ಆಗಿದ್ದು ಅಂತ. ಒಂದು ಹೆಣ್ಣು ಮಗಳು ಅವಳ ಇಷ್ಟವನ್ನು ಪೂರೈಸಿಕೊಳ್ಳಿಕ್ಕೆ ಈ ಲೋಕದಲ್ಲಿ ಅವಕಾಶ ಸಿಗೋದು ಬಹಳ ಕಡಿಮೆ. ಆದರೆ ಮನೆಯವರಾದರೂ ಅಷ್ಟೇ, ಅವರ ಅಣ್ಣೋ ಅಥವಾ ಇನ್ಯಾರೋ ಹೀಗೆ ಹೆಣ್ಣಿನ ಮನಸ್ಸಲ್ಲಿ ಇನ್ಯಾರೋ ಇದ್ದು ಆ ಹೆಣ್ಣಿಗೆ ಇನ್ಯಾರನ್ನೋ ತಂದು ಕಟ್ಟಿದ್ರೆ ಅಲ್ಲೆಲ್ಲ ಇಂಥ ದುರಂತಗಳೇ ನಡೆಯೋದು. ಹಾಗಂತ ಆ ಹೆಣ್ಣು ಹೇಳೋದನ್ನೇ ಮನೆಯವರೆಲ್ಲ ಕೇಳ್ಬಿಟ್ಟು ಅವಳು ಇಷ್ಟಪಡೋನ್ಗೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅಂತಲೂ ಅಲ್ಲ. ಬಟ್ ಆ ಹೆಣ್ಣಿಗೆ ಒಂದು ಕನ್ವಿನ್ಸ್ ಮಾಡಿ, ಅಥವಾ ಆ ಹೆಣ್ಣಿಗೆ ಸತ್ಯ ತಿಳಿಸಿ, ಓದ್ ಮನೇಲಿ ಹೆಂಗಿರಬೇಕು ಅಂಡ್ ಹಿಂಗೆ ಮನಸ್ಸಲ್ಲೊಬ್ಬನ್ನ ಪಕ್ಕದಲ್ಲೊಬ್ಬನ್ನ ಇಟ್ಕೊಂಡು ಒಂದು ಹೆಣ್ಣಾದರೂ ಬದುಕೋಕೆ ಹೆಂಗೆ ಸಾಧ್ಯ ಇಲ್ಲ, ಹಿಂಗೆ ನಮ್ಮನೆ ಹೆಣ್ಮಗಳು ಯಾಕೋ ಪ್ರೀತಿ ಇಂಥದ್ದೇನೋ ಬಿದ್ದು ಮನ್ಸು ಕೆಡ್ಸ್ಕೊಂಬಿಟ್ಟಿದ್ದಾಳೆ, ಈ ಸಮಯದಲ್ಲಿ ನಾನು ಯಾವುದೋ ಒಂದು ಗಂಡು ಹುಡುಕ್ಬಿಟ್ಟು ಅವ್ರ ಹತ್ರ ಇದೆಲ್ಲ ಮುಚ್ಚಿಟ್ಬಿಟ್ಟು ಹೆಂಗೋ ಮನೆಯಿಂದ ತೊಲಗಿಸಿದ್ರೆ ಸಾಕು ಅನ್ನೋ ಥರ ತಂದು ನಿಮಗೆ ಕಟ್ಟಿದ್ರೆ ಅದು ನನ್ನ ಪ್ರಕಾರ ಪೋಷಕರ ಬಹಳ ದೊಡ್ಡ ತಪ್ಪು. ಆ ಹೆಣ್ಣಿನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅಂದರೆ ಹೆಣ್ಣಿನ ತಪ್ಪೇ ಇರ್ಬೋದು, ಆದರೆ ಹಿಂಗೆ ಆಕೆಗೆ ಇನ್ಯಾರೋ ಇಷ್ಟ, ಆಕೆಗೆ ಇನ್ಯಾರೋ ಬೇಕು, ಆಕೆಗೆ ಇನ್ಯಾರೋ ಆಪ್ತರು, ಅಥವಾ ಅವಳ ಆಸೆ ಬೇರೇನೋ ಇದೆ, ಈ ಮನೆಯವ್ರ ಒತ್ತಾಯಕ್ಕೆ ತಂದ ಅವಂತ ಹುಡುಗಿ ಕಟ್ಕೊಂಡ್ರೆ ನಿನ್ನ ಬದುಕು ಬೀದಿ ಬರ್ತದೆ. ಇದು ಕೇವಲ ನಿನ್ನ ವಿಚಾರ ಅಂತಲ್ಲ, ಇಷ್ಟವಿಲ್ಲದ ವ್ಯಕ್ತಿಗಳನ್ನು ನಮ್ಮ ಬದುಕಿಗೆ ಕರ್ಕೊಂಡಾಗ ಅಲ್ಲೆಲ್ಲ ಇಂಥದ್ದು ಏನೋ ನಡೆಯುತ್ತೆ. ಅಂದರೆ ಒಲಿದು ಬಂದರೆ ಚಂದನಪ್ಪ. ಈಗ ರಾವಣನ ಲಂಕೆಯೇ ನಾಶವಾಯಿತು, ಇಷ್ಟವಿಲ್ಲದ ಸೀತೆಯನ್ನು ಕರ್ಕೊಂಡು ಹೋಗಿದ್ದು. ರಾವಣಂಗೆ ಇಷ್ಟ ಇರ್ಬೋದು, ನಿಮಗಿಷ್ಟ ಇರ್ಬೋದು, ಆದರೆ ಸೀತೆಗೆ ಇಷ್ಟ ಇರಲಿಲ್ವಲ್ಲ. ಹಂಗೆ ಸ್ವಯಂವರದಲ್ಲಿ ರಾವಣನಿಗೆ ಅವಮಾನ ಆಯಿತು ಅಂತ ಮುಂದೆ ಶೂರ್ಪನಖಿಗೆ ತಂಗಿಗೆ ಏನೋ ತೊಂದರೆ ಕೊಟ್ಟರು ಅನ್ನೋ ಕಾರಣಕ್ಕೆ ಹಳೆಯ ಸೇಡು, ಅಂದರೆ ಈ ಸೀತೆಯ ಸ್ವಯಂವರಕ್ಕೆ ರಾವಣನೂ ಹೋಗಿರ್ತಾನೆ.
ಹಾ ಸರ್. ಅಲ್ಲಿ ಆಕೆ ರಾಮನಿಗೆ ಸಿಕ್ಕಿರ್ತಾಳೆ, ರಾವಣನಿಗೆ ಸಿಕ್ಕಿರಲ್ಲ. ಹಾ ಸರ್. ಅಲ್ಲಿ ಏನೋ ಒಂದು ಅವಮಾನ ನಡೆಯುತ್ತೆ, ಅದನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾನೆ. ಮುಂದೆ ವನವಾಸದಲ್ಲಿದ್ದ ಸಮಯದಲ್ಲಿ ಓಹೋ ಅಲ್ಲೂ ಅವಮಾನ ಆಗಿತ್ತು, ಅದನ್ನು ಇಲ್ಲಿ ತೀರಿಸ್ಕೊಂಬಿಡೋಣ, ಶೂರ್ಪನಖಿದು ಒಂದು ನೆಪ ಇಟ್ಟುಕೊಂಡು ಬಂದು ಅವಳನ್ನು ಅಪಹರಣ ಮಾಡ್ತಾರೆ. ಅಪಹರಣ ಅಂದ್ರೆ ಅದರ ಅರ್ಥ ಒಬ್ಬನಿಗಿಷ್ಟ ಇವಳಿಗೆ ಕಷ್ಟ, ಇಷ್ಟ ಕಷ್ಟಗಳು ವಿರುದ್ಧವಾಗಿ ಒಂದು ಕಡೆ ಕೂಡಿದಾಗ ಅದನ್ನು ಅಪಹರಣ ಅಂತ ಕರೀತಾರೆ. ಅಂದರೆ ಕಿಡ್ನಾಪ್ ಆಗ್ತಿರೋ ಆಕೆಗೆ ನಾನು ಕಿಡ್ನಾಪ್ ಆಗಬೇಕು ಅಂತ ಆಸೆ ಏನಿರಲಿಲ್ಲ. ಹಾಂ ಸರ್. ಕಿಡ್ನಾಪ್ ಮಾಡೋ ದುರ್ಬುದ್ಧಿ ಈತನಿಗಿತ್ತಾದರೂ ಇವನ ಜೊತೆ ಹೋಗಬೇಕು ಅನ್ನೋ ಬುದ್ಧಿ ಸೀತೆಗೇನಿರಲಿಲ್ಲ. ಹಂಗೆ ಒಲಿಯದ ಸೀತೆಯನ್ನು ಹೊತ್ಕೊಂಡು ಹೋಗಿದ್ದರಿಂದ ವಂಶವೇ ನಾಶವಾಗೋಯ್ತು, ಒಂದು ಲಂಕೆಯು ಬೂದಿ ಆಗೋಯ್ತು. ಹಂಗೆ ಹೆಣ್ಣಿನ ವಿಚಾರ ಅವ್ರ ಅಣ್ಣ ಇಲ್ಲಿ ಬಹಳ ದೊಡ್ಡ ತಪ್ಪಿತಸ್ಥ. ಹೌದು ಸರ್, ಹೌದು. ಈಗ ನನ್ನ ಮನೆ ಹೆಣ್ಣಾದರೂ ನಿನ್ನ ಮನೆ ಹೆಣ್ಣಾದರೂ ಅಥವಾ ನಾನು ನಾಳೆ ಯಾರನ್ನೋ ಹೆಣ್ಮಗಳನ್ನ ಮದುವೆ ಆಗಬೇಕು ಅಂದರು, ನೋಡವಾ ನಿಮ್ಮ ಮನೆಯವರು ಹೇಳ್ತಾರೆ ಅಥವಾ ಒತ್ತಾಯಕ್ಕೆ ಆಗ್ಬೇಡವ, ನನಗೆ ಹೇಳು ಏನಾದ್ರು ಇದ್ದರೆ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಯಾಕೆ, ನನ್ನ ಬದುಕು ನಿನ್ನ ಬದುಕು ಇಬ್ಬರು ಬದುಕು ಹಾಳು. ಹೌದು ಸರ್. ಇವತ್ತಿಗೆ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು ಅಥವಾ ಹುಡುಗರು ಅದರಲ್ಲೂ ಹೆಣ್ಣು ಮಕ್ಕಳು ಮನೆಯವ್ರು ಕಣ್ಣು ತಪ್ಪಿಸಿ ಇಂಥ ಮನಸ್ಸಲ್ಲಿ ಯಾರೋ ಒಬ್ಬನ್ನ ಇಟ್ಕೊಂಡು ನಾಳೆ ದಿನ ಮನೆಯವ್ರು ಯಾರನ್ನೋ ತೋರಿಸಿದ್ರು ಅಂತ ಒತ್ತಾಯಿಗೆ ಮದುವೆ ಆಗಿ ಹುಡುಗರು ಬದುಕಿ ಯಾಕೆ ಹಾಳು ಮಾಡಬೇಕು? ಇಲ್ಲ, ನಾನು ಇಂಥ ಒಬ್ಬನ ಪ್ರೀತಿಸಿದ್ದೀನಿ, ನನ್ನ ಮನಸ್ಸಲ್ಲಿ ಅವನಿದ್ದಾನೆ, ನನಗೆ ಅವನೇ ಬೇಕು ಅಂತ ಒಂದು ಹಠ ಹಿಡ್ದು ಮಾಡಬೇಕು. ಇಲ್ಲ, ಅಯ್ಯೋ ನಮ್ಮ ಮನೆಯವ್ರು ಮರ್ಯಾದೆ ತೆಗಿಯೋ ಕೆಲಸ ನಾನು ಮಾಡಲ್ಲ, ನಮ್ಮ ಮನೆಯವ್ರು ನನಗೆ ಎಲ್ಲೇ ನೋಡಿಕೊಟ್ರು ನಾನು ಒಳ್ಳೇದಕ್ಕೆ ಕೊಟ್ಟಿರ್ತಾರೆ ಅಂತ ತಿಳ್ಕೊಂಡು ಬದುಕಬೇಕು. ಆದರೆ ಇಲ್ಲಿ ಮನಸ್ಸನ್ನು ಬಂದಿಟ್ಕೊಂಡು ನಮ್ಮ ಅಣ್ಣ ಒತ್ತಾಯ ಮಾಡ್ದೆ ಅದಕ್ಕೆ ನಾನು ಆದೆ ಅಂದರೆ ನಿನ್ನ ಬದುಕು ಹಾಳು. ಈ ಬುದ್ಧಿ ಏನೇ ಆಗ್ಲಪ್ಪ, ಹೆಣ್ಣು ಹೊನ್ನು ಮಣ್ಣು, ಅದರಲ್ಲೂ ಹೆಣ್ಣು ಒಲಿದು ಬಂದರೆ ಬಂಗಾರ, ಮುನಿದು ಯಾರ್ದೋ ಒತ್ತಾಯಕ್ಕೆ ಬಂದರೆ, ಅದರಲ್ಲೂ ವಯೋಸಹಜ 20 ವಯಸ್ಸಿನ ಹೆಣ್ಮಗಳು ಅಂದರೆ ಅದೊಂಥರ ನಶೆಯ ಏಜು. ಅವರಿಗೆ ಧರ್ಮ, ಸತ್ಯ, ನ್ಯಾಯ ಅಥವಾ ನಿಯತ್ತು ಇದು ಯಾವುದು ಲ್ಯಾಕೋಕೆ ಇಲ್ಲ, ಯಾಕಂದರೆ ಹುಚ್ಚು ಮನಸ್ಸು. ಇಂಥ ಸಮಯದಲ್ಲಿ ಇನ್ನೊಂದು ಬಹಳ ಸೂಕ್ಷ್ಮವಾಗಿ, ನಾನು ಏನೇ ನನ್ನ ಬಿಸ್ನೆಸ್ಸು, ನನ್ನ ವ್ಯವಹಾರ ಅಥವಾ ನಂದೇನೋ ಕೋಚಿಂಗ್ ಸೆಂಟ್ರು ಅದು ಏನೇ ಇದ್ದರೂ ಸಂಸಾರಕ್ಕೆ ಕಟ್ಕೊಳ್ಳೋ ಮುಂಚೆ ಆಕೆ ಬಗ್ಗೆ ಏನು ತಿಳ್ಕೊಳ್ಬೇಕು, ಅಥವಾ ಯಾಕಂದರೆ ಕೋಚಿಂಗ್ ಸೆಂಟ್ರ್ ಮುಚ್ಚಿ ಇನ್ನೊಂದು ಕೆಲಸ ಮಾಡ್ಬೋದು, ಅಥವಾ ಇಲ್ಲಿ ಫೇಲ್ ಆದರೂ ಇನ್ನೊಂದು ಏನೋ ಮಾಡ್ಬೋದು. ಬಟ್ ಮದುವೆ ವಿಚಾರ ಅಂತ ಬಂದಾಗ ನಾನು 4 ದಿನ ಬಾಗಿಲಾಕಿ ಅಥವಾ 4 ದಿನ ಏನೋ ಬೇರೆಯವ್ರಿಗೆ ವಹಿಸಿ ನಾನು ಇವಳೆಂಗೆ ಏನು ಎತ್ತ ಅದು ಇದು ವಿಚಾರಿಸ್ಬೇಕಿತ್ತು. ಬಟ್ ನೀನು ಇಡೀ ಕತೆ ಉದ್ದಕ್ಕೂ ನೀನು ಹೇಳಿದ ಭಾಳ ದೊಡ್ಡ ಸೂಕ್ಷ್ಮ ವಿಚಾರ ಏನಂದರೆ, ಸರ್ ನಾನು ಈ ಕಡೆ ಬ್ಯುಸಿ ಇದೆ ಸರ್, ಈ ಕಡೆ ಬ್ಯುಸಿ ಇದೆ ಸರ್, ಈ ಕಡೆ ಬ್ಯುಸಿ ಇದೆ ಸರ್, ಯಾವುದೋ ಸಾರಿ ಫಾರ್ ಇಂಟರಪ್ಟ್. ನಾನು ಬಿಸಿ ಇದ್ದೇನೆ ಏನಕ್ಕಂತಂದ್ರೆ ಸರ್, ಟೆನ್ಷನ್ ಏನಂತಂದ್ರೆ ಕೋವಿಡ್ ಟೈಮಲ್ಲಿ ಸರ್, ಅದು ಗೊತ್ತ ಆ ಟೈಮಲ್ಲಿ ಎಂತ ವಾತಾವರಣ ಇತ್ತು ಅಂತ ನಿಮ್ಗೆ ಗೊತ್ತಾ? ವ್ಯವಹಾರ ಇಲ್ಲ, ಯಾಕಂದ್ರೆ ಅಲ್ಲಿ ಮಂತ್ಲಿ ರೆಂಟ್ ಕಟ್ಬೇಕು 35,000 ರೂಪಾಯಿ. ನಾನು ಕೇಳಿಸ್ಕೊಳ್ಳೋ, ನಿನ್ನ ಆ ತುಡಿತ ಅಥವಾ ಕೋಚಿಂಗ್ ಸೆಂಟ್ರ್ ಕುರಿತಾಗಿ ನಿಮಗಿದ್ದ ಸಮರ್ಪಣೆ, ಆಸಕ್ತಿ, ನಾನು ಅದನ್ನು ತಪ್ಪು ಅಂತ ಹೇಳ್ತಿಲ್ಲ. ಬಟ್ ನಾನು ಎಲ್ಲವನ್ನು ನಿಭಾಯಿಸೋದಿದ್ರೆ ಆಗಬೇಕು. ಹೌದು ಸರ್, ಹೌದಲ್ಲಪ್ಪ. ನನಗೆ ತಡೆಯಪ್ಪ, ನನ್ನ ಗಂಡ ಹಿಂಗೆ ಮಾಡ್ತಾವನೇ, ಪಾಪ ಅವನ್ನ ಅರ್ಥ ಮಾಡ್ಕೊಳ್ಳೋಣ, ಅವ್ನು ಟೈಮ್ ಕೊಡೋಕೆ ಆಗದೆ ಇರ್ಬೋದು, ಬಟ್ ಅವ್ನು ನಮಗೋಸ್ಕರನೇ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋ ಸಂಗಾತಿ ಇದ್ರೆ ಬಿಗಿದ್ಕೊಂಡು, ಇಲ್ಲ ಇದೇ ನೆಪ ಒಡ್ಡಿ ಜೀವನ ಹಾಳು ಮಾಡ್ತಾರೆ. 5 ನಿಮಿಷ ಟೈಮ್ ಕೊಡಲ್ಲ, ಯಾವಾಗಲೂ ಅದು 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 ಅನ್ಕೊಂಡು ಕೂತಿರ್ತಾನೆ ಅಂತಾರೆ. ಈಗ ನಾನಾದರೂ ಈಗ ನನ್ನ ಬದುಕು ಏನೋ ಸ್ವಂತ ಮಾಡ್ಕೊಂಡು ಜೀವನ ಅಥವಾ ನಡೆಸ್ತಾ ಇದ್ದೀನಿ, ಏನೋ ಒಂದು ಸಂಸ್ಥೆ ಅಥವಾ ಏನೋ ನಂದು ಒಂದು ಸ್ವಂತ, ನಾನು ಇದ್ರಾಗಂತೂ ಬುದ್ಧಿ ಕಲ್ತಿದ್ದೀನಿ. ನನ್ನ ತಾಯಿಗೋ ಅಥವಾ ನನ್ನ ಮುಂದೆ ಬರೋ ಹೆಣ್ಮಗಳಿಗೂ ನಾನು ಮಿನಿಮಮ್ ಕೊಡಬೇಕು. ಅಥವಾ ಅವರಿಗೆ ಅಯ್ಯೋ ಪಾಪ ಇವ್ರು ಇದನ್ನೆಲ್ಲ ಮಾಡ್ತವ್ರೆ, ಅವ್ರಿಗೆ ಟೈಮ್ ಸಿಗದೆ ಇರ್ಬೋದು, ಅದನ್ನ ಅರ್ಥ ಮಾಡ್ಕೊಳ್ಳೋರ್ನ ಆಯ್ಕೆ ಮಾಡಬೇಕು. ಇಲ್ಲ ಹಂಗೆ ಆಯ್ಕೆ ಮಾಡ್ಕೊಳ್ಳೋ ಅರ್ಥ ಮಾಡೋರು ಇಲ್ಲ ಅಂದರೆ ನಾನು ಸಮಯ ಕೊಡಬೇಕು. ಬಟ್ ನಿಮ್ಮದು, ನೀವು ಮಾಡ್ತಿದ್ದ ಉದ್ದೇಶ, ನೀವು ಮಾಡ್ತಿದ್ದ ಸಮರ್ಪಣೆ ಅಥವಾ ಏನು ಮಾಡ್ತಿದ್ರಿ ಮನೆಯ ಸಂಸಾರದ ನಿಮ್ಮ ಒಳ್ಳೇದಕ್ಕೆ ಹೌದು. ಆದರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಳೋ ಏಜ್ ಇಲ್ಲ. ಯಾಕಂದರೆ ನಿಮಗೆ 32, ನಿಮಗಿರೋ ಅನುಭವ, ನಿಮಗಿರೋ ಜೀವನ ಪಾಠ, ಅವರು ಇನ್ನೂ ಬದುಕು ನೋಡ್ತಿರೋರು. ಅವರಿಗೆ ನಿಮ್ಮ ಬದುಕಿನ ಕುರಿತು ಅಥವಾ ಯಾವುದೋ ಒಂದು ಕೆಲಸದ ಕುರಿತು ನಿಮಗೆ ಬರೋ ಆ ಪ್ರಬುದ್ಧತೆ, ಆ ಗಂಭೀರತೆ ಅವ್ರಿಗೆ ಬರಲ್ಲ. ಯಾಕಂದರೆ ವಯಸ್ಸು ಚಿಕ್ಕದು, ಮತ್ತು ಅವ್ರಿಗಷ್ಟು ಕಷ್ಟ ಸುಖಗಳ ಪರಿಚಯವೂ ಇಲ್ಲ. ಅವ್ರಿಗೇನು ಮೋಜು ಮಸ್ತಿ ಥರ ಜೀವನ.
ಹಾ ಸರ್. ಆದರೆ ನಿಮಗೆ ಜೀವನ ಅನ್ನೋದು ಅಮೂಲ್ಯವಾದ ರತ್ನ. ಆದರೆ ಹಾ ಸರ್. ಅವ್ರಿಗೆ ಅದು ಏನು ಗುಲ್ಗಂಜಿ ಇದ್ದಂಗೆ. ಹಾ ಸರ್. ಬಿಡು ಅಂತ ಅವ್ರು ನೋಡಿದ್ರೆ ನೀನು ಜೀವನಗೆಲ್ಲ ಪೆಟ್ಟು ತಿಂದಿರೋನಾಗಿ ನೀನು ಗಂಭೀರವಾಗಿ ನೋಡ್ತೀಯ. ಬಟ್ ನಿನ್ನ ಯೋಚನೆ ಅವ್ರ ಯೋಚನೆಗೆ ಹೊಂದಾಣಿಕೆ ಆಗಲ್ಲ. ಮ್ಯಾಚ್ ಆಗಿಲ್ಲ ಸರ್, ಮ್ಯಾಚ್ ಆಗಿಲ್ಲ. ಹಾಗಾಗಿ ಸ್ವಲ್ಪ ಕಾಸು ನೋಡಿದವಳಿಗಿಂತ ಕಷ್ಟ ನೋಡಿದವಳು ಇರಬೇಕು ಅನ್ನೋದು ಈ ಕಾರಣಕ್ಕೆ. ಕರೆಕ್ಟ್ ಸರ್, ಕರೆಕ್ಟ್. ಇರ್ಲಪ್ಪ, ಯಾರ ಸಂಬಂಧ ಇಟ್ಕೊಂಡಿದ್ರು ಅದು ಇದು. ನನ್ನ ಪ್ರಕಾರ ಇಂಥವೆಲ್ಲ ಬೇಗ ಗೊತ್ತಾಯಿತು, ಬಿಡಿಸ್ಕೊಂಡಿದ್ದೀಯ, ಖುಷಿ ಪಡು. ಯಾಕಂದರೆ ಮುಂದೆ ತಲೆ ಮೇಲೆ ಕಲ್ಲು ಎತ್ತಾಕ್ ಹೋಗಿದ್ರೆ ಏನು ಮಾಡ್ತಿದ್ದೆ ಸರ್? ಇನ್ನೊಂದು ವಿಚಾರ ಹೇಳ ಸರ್. ಈಗ ರೀಸೆಂಟ್ ಅಪ್ಡೇಟ್ ಹೇಳ್ತೀನಿ ಸರ್. ಈ ರೀಸೆಂಟ್ ಅಪ್ಡೇಟ್ ಈಗ ಒಂದು ಯಾವ ಹುಡುಗಿ ಡೈವರ್ಸ್ ಆದ ನಂತರ ಧಾರವಾಡಕ್ಕೆ ಹೋದ್ರು ಕೋಚಿಂಗ್ ಸೆಂಟ್ರು, ಆಮೇಲೆ ಬಿಜಾಪುರ. ಅದು ಖುಷಿ ವಿಚಾರ ಸರ್. ಒಂದು ಬಿಡುಗಡೆ ಆದ ನಂತರ ಈಗ ಎಜುಕೇಶನ್ ಲೆಟರ್ ಏನಾದ್ರು ಅಚೀವ್ಮೆಂಟ್ ಹೊಡೆದ ನಾನು ಸಿಕ್ಕಾಪಟ್ಟು ಖುಷಿ ಪಟ್ಟೆ. ಯಾಕಂತಂದ್ರೆ ನಾನು ಸಪೋರ್ಟ್ ಮಾಡ್ತಿದ್ದೆ ಸರ್ ಆ ಹುಡುಗಿಗೆ. ನೀನು ಓದು ಮಾಡು ಅಂತ ಸಪೋರ್ಟ್ ಮಾಡ್ತಿದ್ದೆ. ಇವಾಗ ನಾ ಹುಡುಗಿ ಕಂಡಕ್ಟರ್, ಆ ಹುಡುಗಿ ಫುಲ್ ಟೆನ್ಷನ್ ಮಾಡ್ಕೊಳ್ತದ. ಅವ್ರ ಮನೆಯವ್ರ ಹುಡುಗಿ ಬ್ರೈನ್ ವಾಶ್ ಮಾಡಿದಾರ, ಹಂಗ್ ಮಾಡಿದಾರ, ಹುಡುಗಿ ಮಾಡಿದಾರ ಅಂತ ಹೇಳ್ಬಿಟ್ಟು ಆ ಹುಡುಗಿ ಸಿಕ್ಕಾಪಟ್ಟೆ ಟೆನ್ಷನ್. ಅಂದ್ರೆ ಹುಡುಗಿ ಸ್ವರ್ಗಿದಾಳ, ಹಂಗ ಹಿಂಗ ಅಂತ ಏನೋ ಅನ್ನೋ ಬಗ್ಗೆ ಬೇರೆ ಬೇರೆ ಮಾತು ಕೇಳಿದೆ ಸರ್. ಕೇಳಿದ ನಂತರ ಅದ್ ಹೇಳಿದ್ರು. ಆಮೇಲೆ ಹುಡುಗಿ ಕಂಡಕ್ಟರ್ ಜಾಬ್ ಓದಿದಾಳ, ಇಲ್ಲಿ ಬೆಂಗಳೂರು ಬಂದಿದ್ದಾಳೆ ಅಂತ ಹೇಳಿದ್ರು ಸರ್. ಬಟ್ ನಾನು ಆ ಹುಡುಗಿ ನನಗೆ ಕಾಲ್ ಮಾಡಿದೆ ಸರ್ ಮೊನ್ನೆ ರೀಸೆಂಟ್ ಆಗಿ. ಆ ಹುಡುಗಿ ಹೇಳಿದೆ, ಕಂಗ್ರ್ಯಾಚುಲೇಷನ್, ಜಾಬ್ ಆಗಿ ತುಂಬಾ ಖುಷಿ ಆಯ್ತು, ಒಳ್ಳೇದಾಗ್ಲಿ, ಗ್ರೇಟ್ ಅಂತ ನಾ ಹುಡುಗಿ ವಿಶ್ ತಿಳಿಸಿದೆ ಸರ್. ವಿಶ್ ತಿಳಿಸಿದೆ. ಜೀವನದಲ್ಲಿ ನಾನು ನೊಂದಿದ್ದೀನಿ, ನೀನು ನೊಂದಿದೀಯ. ಓಕೆ, ಏನೋ ನೀವು ಇಂಥ ಒಂದು ವಿಚಾರದಲ್ಲೂ ಸಹಿತ ನೀವು ಓದಿ ಜಾಬ್ ಮಾಡ್ಕೊಂಡಿದ್ದಲ್ಲ, ಇನ್ನು ಇದಕ್ಕಿಂತ ಇನ್ನ ಚೆನ್ನಾಗಿ ಜಾಬ್ ತಗೋ ಅಂತ ಹುಡುಗಿ ಹೇಳಿದೆ ಸರ್. ಆಮೇಲೆ ಸರ್ ನಾನು ಎಲ್ಲಾನು ನೋಡ್ತಿದ್ದಿಲ್ಲ ಸರ್. ಎಷ್ಟು ಡೈವರ್ಸ್ ಆದ ನಂತರ ಮತ್ತು ಕೂಡಿದ್ದು ಉಂಟು ಸರ್. ಕೂಡಿದ್ದು ಉಂಟು ಅಂತ ಒಂದೇನೋ ಒಂದು ಇದರಿಂದ ನೋಡು, ಜೀವನದಲ್ಲಿ ಈ 5 ವರ್ಷದಲ್ಲಿ ನೀನು ಕಷ್ಟ ಅನುಭವಿಸಿದ್ದೆ, ನಾನು ಕಷ್ಟ ಅನುಭವಿಸಿದ್ದೆ, ಜೀವನದ ಅರಿವಾಗ್ಯದ. ಈಗ ನಿಮ್ಗೆ ಏನಾದ್ರು ಅನ್ಸಿದ್ರ ನಾ ಸದಾ ನಿಮ್ಗೋಸ್ಕರ ವೇಟ್ ಮಾಡ್ತೀನಿ ಅಂತ ಒಂದು ನನ್ನ ಮನಸ್ಸಿಂದ ಹೇಳಿದೆ ಸರ್. ಬಟ್ ನನ್ನ ತಲೆಗೆ ಸರ್ ಈಗ 5 ವರ್ಷದಲ್ಲಿ ನನ್ನ ತಲೆಗೆ ಒಂದೇ, ಹೆಂಗಾರ ಮಾಡಿ ಏನಾದ್ರೂ ಒಂದು 8ನೇ ಅದ್ಭುತ ನಡ್ಸಪ್ಪ ದೇವ್ರತ ಅದು ಬೇಡ್ಕೋತಿದ್ದೆ ಸರ್. 8 ಅದ್ಭುತ ಹೆಂಗಾದ್ರು ಮತ್ ಕೂಡ್ಲಿ ಮಾಡ್ಲಿ ಅಂತ. ಅದು ಬಟ್ ಗೊತ್ತು ಆ ಹುಡುಗಿ ಬಗ್ಗೆ ಹಿನ್ನೆಲೆ ಎಲ್ಲ ಗೊತ್ತಿದ್ದು ಮತ್ತೆ ಈ ತರ ನಾನು ಯೋಚನೆ ಮಾಡ್ತಾ ಅನ್ನೋದು ಅನಸುತ್ತೆ. ಬಟ್ ಏನಂತ ಮದುವೆ ಆಗ ಲೈಫ್ ಒಂದ್ಸಲ ಇರುತ್ತೆ, ಮತ್ತೆ 2ನೇ ದಾರಿ ತುಳಿದ ಏನಕ್ಕ ಅಂತ ನಾನು ಇದು ಹೊಡೆದ್ರಿಂದ ಆ ಹುಡುಗಿನ ಕಾಲ್ ಮಾಡ್ಕೋದು. ಆ ಹುಡುಗಿ ಡೈರೆಕ್ಟ್ ಏನ್ ಅನ್ಬೇಕು ಸರ್, ಇನ್ನೊಂದ್ಸಲ ಈ ನಂಬರ್ ಕಾಲ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಇಷ್ಟ ನನ್ಗೆ ಯಾವ್ದಕ್ಕೂ ಬೇಡ, ಎಂತದನ್ನು ಬೇಡ, ನಾನು ಆರಾಮಾಗಿದ್ದೀನಿ. ಓಕೆ, ಕಾಲ್ ಮಾಡಕ್ಕೆ ಹೋಗ್ಬೇಡಿ. ನೀವು ಕಾಲ್ ಮಾಡಕ್ ಹೋದ್ರಪ್ಪ ಅಂತಂದ್ರ ಮತ್ತ ನಿಮ್ ಅಣ್ಣಾರ್ಗ ನಿಮ್ಮ ಮಾಮರಿಗೆ ಹೇಳ್ಬಿಟ್ಟು ದೊಡ್ಡ ರಾಧ ಅಂತ ಮಾಡ್ತಾ ನೋಡು ಅಂತ ಹುಡುಗಿ ನನಗ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ರು ಸರ್, ಡಿಸ್ಕನೆಕ್ಟ್ ಮಾಡ್ಬಿಟ್ರು. ಬೇಡಪ್ಪ, ಈ ಸಮಯದಲ್ಲಿ ನಿಮ್ಮ ಉದ್ದೇಶ ಸರಿ ಇರಬಹುದು, ಆದರೆ ಡೈವರ್ಸ್ ಆದಮೇಲೆ ಅದೆಲ್ಲ ಒಳ್ಳೇದಲ್ಲ. ಆದಷ್ಟು ಇಂತಹ ಪರಿಸ್ಥಿತಿಗಳಲ್ಲಿ ಆ ಹೆಣ್ಮಗಳಿಗೆ ಒಂದು ಸ್ವಾತಂತ್ರ್ಯ ಕೊಡು, ಆ ಹೆಣ್ಮಗಳ ತನ್ನ ಪಾಡಿಗೆ ತಾನು ಬದುಕಲಿ. ಈಗೆಲ್ಲ ಕೆಲಸ ಸಿಕ್ಕ ಮೇಲೆ ಮತ್ತೆ ಬಂದ ಅನ್ನೋ ತರ ನನಗೆ ಕೆಟ್ಟ ಆಕೆಯಿಂದ ಬಂದ್ರೆ ಅದು ಸ್ವೀಕಾರಾರ್ಹ, ಬಟ್ ನಿನ್ನ ಕಡೆಯಿಂದ ಹೋಗಬಾರ್ದು. ಆಕೆ ಒಳ್ಳೇದು ಹಾರೈಸಿದ್ದೀಯಾ, ಆಕೆನೂ ಕಷ್ಟಪಟ್ಟಿರ್ಬೋದು, ತಗೊಂಡಿರ್ಬೋದು. ಅದು ಹೆಮ್ಮೆದು ಸರ್, ನನಗೆ ಹೆಮ್ಮೆದು ವಿಚಾರ, ಹೆಮ್ಮೆ ಇದೆ. ಅದಕ್ಕೆ ನೀನು ರೆಸ್ಪೆಕ್ಟ್ ಮಾಡೋ ರೀತಿ ಏನಂದ್ರೆ ಅದ್ರ ಪಾಡಿಗೆ ಅದನ್ನ ಬಿಡ್ಬೇಕು. ಹಾ ಸರ್. ಸೊ ಇದು ಆಯ್ತಲ್ಲ ಸರ್. ಮತ್ತೆ ಆಮೇಲೆ ನಾನು ಇಲ್ಲೇ ವಿಜಯನಗರದಲ್ಲಿ ನೋಡಿದೆ ಸರ್. ವಿಜಯನಗರದಲ್ಲಿ ಅವ್ರ ಕ್ಲಾಸ್ಮೇಟ್ ಅನ್ನ ಸರ್, ಹುಡುಗ ಡಿಗ್ರಿ ಕ್ಲಾಸ್ಮೇಟ್ ಇದಾನೆ, ಅವ್ರ ಜೊತೆ ಎಲ್ಲ ಸರ್. ನಾನು ಈ ವಿಚಾರ ಏನ್ ಹೇಳ್ತೇನೆ ಅಂತಂದ್ರೆ, ಅಂತಿಂತ ಈ ತರ ಒಂದು ವಿಚಾರ ಇಲ್ಲಿ ನಮ್ ರಿಲೇಷನ್ ಅದಾರ ಸರ್. ಏನೋ ಅಲ್ಲ ಸರ್, ನಮ್ ರಿಲೇಟಿವ್ ಫ್ರೆಂಡ್ ಸರ್. ಆ ಹುಡುಗ ಜೊತೆಲೆ ತಿರುಗಾಡ್ತಾರೆ, ಜೊತೆಲೆ ಇರ್ತಾರೆ. ಆ ಹುಡುಗನ ತರ ಪ್ರಾಮಿಸ್ ಮಾಡಿದಾಳಂತೆ, ಯಾವ್ದೇ ವಿಚಾರ ನನ್ ಗಂಡು ಗೊತ್ತಾಗ್ಬಾರ್ದು, ಓಕೆ, ನಾನ್ ಗುಟ್ಟಾಗಿ ಇಲ್ಲೇ ಇರೋಣ ಅಂತ ಆ ಹುಡುಗ ಹೇಳಿದೀನಂತೆ ಸರ್. ಸರ್ ಈ ತರ ಇಂಥ ಹುಡುಗಿನ ಲೈಫ್ ಅಲ್ಲಿ ಬಂದಂತ ಸರ್ ಸಿಕ್ಕಾಪಡೆ ಟೆನ್ಷನ್ ಆಗ್ತದೆ ಸರ್. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಅಷ್ಟೇ ಸರಿ ಮತ್ತೆ ಹೇಳ್ಬಾರ್ದು. ಲೈಫ್ ಬಂದು ಆಯ್ತು, ಅದು ಹೋಗಿಯೂ ಆಯ್ತು. ಈಗ ಅದ್ರ ಬಗ್ಗೆ ದುಃಖ ಪಡ್ಲಿಕ್ಕೆ ಕಾರಣ ಇಲ್ಲ ಅಲ್ವಾ ಸರ್. ಅದು ಹೋಗಾದ್ಮೇಲೆ ಅವ್ರಿಗೆ ಒಟ್ಟಿಗೆ ಇರ್ತಾರ, ದೂರ ಇರ್ತಾರ, ಅವ್ರು ಎಲ್ಲಿ ಇರ್ತಾರೆ, ನಿಮ್ಗದು ಬೇಡಪ್ಪ. ದಯವಿಟ್ಟು ಇದನ್ನೆಲ್ಲ ಇಲ್ಲಿ ಬಿಟ್ಟುಬಿಟ್ಟು, ನಿಮ್ಮಲ್ಲಿ ಜ್ಞಾನ ಇದೆ, ತಿಳುವಳಿಕೆ ಇದೆ, ಏನೋ ಸಾಧಿಸಬೇಕು ಅನ್ನೋ ಹಸಿವಿದೆ, ಆ ಕಡೆ ಗಮನ ಕೊಡಪ್ಪ. ಇದೆಲ್ಲ ವ್ಯರ್ಥ ಕಣೆಯ. ಇನ್ನೊಂದು ಆಯ್ತೀಯಾ, ಏನೋ ನಿಧಾನಕ್ಕೆ ನೋಡ್ಕೊಂಡು ನಿನ್ನ ಜೀವನ ಕಟ್ಕೋ. ಈ ಹುಡುಗಿ ವಿಚಾರವಾಗಿ
ಇನ್ವೆಸ್ಟಿಗೇಷನ್ ಮಾಡೋದು, ಯಾರೋ ಬಂದು ನಿಮ್ಮ ಹತ್ರ ಅದನ್ನು ಹೇಳಿದ್ರು ಕೂಡ ಅಯ್ಯೋ ಅದು ನಂದಲ್ಲಪ್ಪ, ಈಗ ನನ್ನ ಕಾಂಪೌಂಡ್ ಒಳಗಡೆ ಬೆಳೆಯದ ಅಥವಾ ನನ್ನ ಸ್ವಂತ ಜಾಗದಲ್ಲಿ ಬೆಳೆಯದ ಯಾವ ಹೂಗೂ ನಾನು ಆಸೆ ಪಡಬಾರ್ದು. ಹೌದು ಸರ್. ಮುಗೀತದು. ಅದು ಅವರಿಗೆ ಬೇಕಿತ್ತೋ ಬೇಡವಾಗಿತ್ತೋ ಅವ್ರ ದಾರಿ ಅವರು ಕಂಡುಕೊಂಡಾರೆ. ಇದಾದ ಮೇಲೂ ನಾನು ಇದನ್ನು ಮಾಡಿದ್ರೆ ನಾನಾ ರೀತಿಯಲ್ಲಿ ಕಾನೂನಾತ್ಮಕವಾಗಿ ತಗೊಳಕಳ್ತಿ ಅಷ್ಟೇ. ಹೌದು ಸರ್. ಅದು ನಾನು ಸೈಲೆಂಟ್ ಆಗಿ ಎಡವಟ್ಟೆಲ್ಲ ಮಾಡ್ಕೊಳಕ್ ಹೋಗಬೇಡ ಸರ್. ನನ್ನ ಮನಸ್ಸಲ್ಲಿ ಒಂದೇ ಕ್ವಶನ್ ಓಡ್ತಿದೆ ಸರ್. ಸರ್ ಇದು ಈ ಡೈವರ್ಸ್ ಆದ ನಂತರ ಸರ್ ಅದು ಒಂದ್ ಹೆಣ್ಣಿಗೆ ನನ್ಗೆ ಆಲೋಚನೆ ಬರ್ತಾ ಇಲ್ಲ ಸರ್. ಈಗ ನನ್ಗೆ ಇನ್ನೊಂದು ಮದುವೆ ಮಾಡ್ಕೋಬೇಕು, ಇದು ಮಾಡ್ಬೇಕು ಅನ್ನೋ ತಲೆಗೆ ಆಲೋಚನೆ ಬರ್ತಾ ಇಲ್ಲ. ಈಗ ಜೀವಂತ ಗಂಡ ಇದ್ರೂ ಸಹಿತ ಆ ಹುಡುಗಿ ಇನ್ನೊಬ್ಬ ಜೊತೆ ಮದುವೆ ಆಗೋದ ವಿಚಾರ ಆಗ್ಲಿ, ಇದು ಮಾಡೋದ ಸರ್. ನಾನು ಎಷ್ಟೋ ಇನ್ನು ಏನೇನೋ ಕೇಳಿದೀನಿ ಸರ್. ಅದು ಯಾಕಂದ್ರೆ ಡೈವರ್ಸ್ ಆದಂತೆಲ್ಲ ನನಗೆ ರೈಟ್ಸ್ ಇಲ್ಲ, ನಾನು ಮಾತಾಡಕ್ ರೈಟ್ಸ್ ಇಲ್ಲ, ಅದು ಹೋಗೋ ಶಕ್ತಿ ನನಗೆ ಇದನ್ನೇ ಇಲ್ಲ. ಬಟ್ ನನ್ ತಲೆಗೆ ಓಡ್ತಾ ಇರೋದು ಆ ಹುಡುಗಿಗೆ ಯಾಕೆ ಇಂತ ಆಲೋಚನೆ ಬರ್ಲಿರ್ತಾವ ಅಂತ ನನ್ಗೆ ಅರ್ಥ ಆಗ್ತದೆ. ನನಗ್ ಬರ್ತಾ ಇಲ್ಲ ಸರ್ ನನಗೆ. ಬಟ್ ಆ ಹುಡುಗಿ ಗೊತ್ತಾಗ್ತಿಲ್ಲ ಸರ್ ನನಗೆ. ಅಲ್ಲ, ನನ್ಗೆ ತಿಳ್ಕೊ, ಈಗ ಸುಮ್ಮನೆ ಹೇಳ್ತೀನಿ, ಆ ಹೆಣ್ಣು ಮಗಳಿಗೆ ಡೈವರ್ಸ್ ಆದಮೇಲೆ ಇನ್ನೊಂದು ಮದುವೆ ಆಗೋದು, ನೋಡಪ್ಪ, ತನಗೆ ಬೇಕಾದ ಒಂದು ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಆಕೆ ಏನು ನಿರ್ಧಾರ ತೆಗೆದುಕೊಳ್ಳೋದಿಕ್ಕೂ ಆಕೆ ಸ್ವತಂತ್ರಳು. ಆಯ್ತಲ್ಲಪ್ಪ. ನಿನ್ನ ಪ್ರಶ್ನೆಗಳು ಹೇಗಿರಬೇಕು ಅಂದರೆ ನಿನ್ನನ್ನು ಬೆಳಕಿನ ಕಡೆ ಕರ್ಕೊಂಡು ಹೋಗೋದಿರಬೇಕೇ ಹೊರತು ನಿನ್ನ ಪ್ರಶ್ನೆಗಳೆಲ್ಲ ನೀನು ಮತ್ತೆ ಪಾತಾಳಕ್ಕೆ ಹೋಗ್ತಾ ಇದೀಯ. ನಂದು ಮುಗೀತದು. ಯಾರು ಒಂಟಿಯಾಗಿರ್ಬೇಕು ಅಂತ ಇಲ್ಲ, ಯಾರು ಒತ್ತಾಯವಾಗಿ ಒಂದುಗೂಡಬೇಕು ಅಂತಲೂ ಇಲ್ಲ. ಅದು ಅವರವ್ರ ಇಚ್ಛೆ. ಅದೆಲ್ಲ ಮದುವೆಗೆ ಮುಂಚೆನೆ ನೋಡಿ ತಾಳಿ ಬಾಳಿ ಮಾಡಿಕೊಡ್ಬೇಕು. ಇಲ್ಲ ತಾತುರವಾಗಿ ಹಿಂಗೆ ಯಾರ್ದೋ ಮಾತು ಕೇಳ್ಕೊಂಡಾದ್ರೆ ಹಿಂಗೆ ಆಯ್ತವ ಅಷ್ಟೇ. ಹಂಗಂತ ಡೈವರ್ಸ್ ಆದವರೆಲ್ಲ ಸಿಂಗಲ್ ಆಗೇ ಇದ್ದಾರೆ? ಇಲ್ಲ, ಅವ್ರವ್ರ ಬದುಕು ನೋಡು. ಆಕೆ ಮನ್ಸಲ್ಲೊಬ್ಬನ್ನ ಪೂಜಿಸ್ಕೊಂಡು ಪ್ರೀತಿಸ್ಕೊಂಡು ನಿನ್ನ ಜೊತೆ ಇದ್ದಿದ್ರೆ ನಿನ್ನ ಬದುಕು ವ್ಯರ್ಥನೇ ಆಗಿರ್ತಿತ್ತಪ್ಪ. ಈಗಲೇ ಬೆಟರು, ದೂರ ಇರೋದೇ ಬೆಟರು. ಹಾಗಾಗಿ ನೀನು ಇದನ್ನ ಧನಾತ್ಮಕವಾಗಿ ಹೆಂಗೆ ಯೋಚಿಸಬಹುದು ಹಂಗೆ ತಗೊಳಪ್ಪ. ಇಲ್ಲ ಅಂದರೆ ನಿನ್ನೂ ಕೆರೆಗೆ ಕರ್ಕೊಂಡೋಗಿ ಬೀಳಿಸ್ಬಿಟ್ಟು ಬ್ರೋ ಹಿಡ್ಕೊಳ್ಳಿ ಬ್ರೋ ಅನ್ಬೇಕಾಯ್ತದ ಆಮೇಲೆ ನೀನು. ಆಯ್ತಲ್ಲಪ್ಪ. ಹಾಗಾಗಿ ನಾನು ಹೇಳೋದು, ಇಂಥ ಆಕೆ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಇಂಥದ್ದೇನು ಅಂದಾಗ ನಾನು ಇನ್ನೂ ಯಾವ ಮಟ್ಟಿಗೆ ಕೇಳಿದ್ದೀನಿ ಅಂದರೆ ಕತೆಗಳನ್ನ, ಅವನೇ ಕರ್ಕೊಂಡೋಗಿ ಅವನಿಗೆ ಮದುವೆ ಮಾಡಿಬಿಟ್ಟು ಬಂದಿರೋದು ಇದೆ ಗಂಡ. ತೀರಾ ಅವ್ರ ಮನಸ್ಸಲ್ಲಿ ನಮ್ಗೆ ಈ ಜಾಗನೇ ಇಲ್ಲ. ಆ ಪತಿ ಸತಿ ಅಂದರೆ ಹೆಂಗಿರಬೇಕು ಅಂದರೆ ನನ್ನ ಗಂಡನ ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ ಅನ್ನೋ ಥರ ಇದ್ದರೆ ಅದು ಸುಖ ಸಂಸಾರ. ಇಲ್ಲ, ಈಕೆ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ, ಪಾಪ ಅವ್ರ ಅಣ್ಣೋ ಯಾರ್ದೋ ಒತ್ತಡಕ್ಕೆ ನಿನ್ನನ್ನು ಮದುವೆ ಆಗಿದ್ದಾರೆ ಅಂದಾಗ ಅದು ಹೆಂಗೆ ಬದುಕು ಸಾಧ್ಯ ಅವಳು ತಾನೆ. ಹಾಗಾಗಿ ಆಕೆದೊಂದು ಬದುಕು, ರೆಸ್ಪೆಕ್ಟ್ ಮಾಡು. ನೀನು ದೊಡ್ಡ ಮನುಷ್ಯನಾಗ್ಲಿಕ್ಕೆ ಇಲ್ಲಿ ಅವಕಾಶ ಇರೋದು ಈ ಮೂಲಕ. ಓಕೆ, ಅವ್ರು ಇಲ್ಲಿದ್ದಾರೆ, ಅಲ್ಲಿದ್ದಾರೆ, ಹಾಸ್ಟೆಲಲ್ಲಿದ್ದಾರೆ, ವಿಜಯನಗರದಲ್ಲಿದ್ದಾರೆ, ಇನ್ನಲ್ಲಿ ಇದ್ದಾರೆ, ಅದು ಇದ್ದಾರೆ, ಬೇಡವೇ ಬೇಡ, ಮುಗಿದ ಕತೆ. ನೀನು ಇನ್ನೊಂದು ಬದುಕನ್ನು ಕಟ್ಕೊಳ್ಳೋ ಕಡೆ ನೋಡು. ಇಲ್ಲ, 4 ಜನಕ್ಕೆ ಪಾಠ ಮಾಡಿಕೊಂಡು ದಾರಿದ ಮಾರ್ಗದರ್ಶನ ತೋರ್ತಾ ಬೆಳಕು ತೋರ್ತಾ ಬದುಕುಬಿಡಿ, ಏನು ತೊಂದರೆ ಇಲ್ಲ. ಹಾಗಾಗಿ ಆಕೆ ಎಲ್ಲಿದ್ದಾಳೆ, ಏನು ಮಾಡ್ತಾಳೆ, ಯಾರ ಜೊತೆ ಇದ್ದಾಳೆ, ಹಂಗಿದ್ದಾಳೆ ಹಿಂಗಿದ್ದಾಳೆ, ನೀನು ಪ್ರಶ್ನೆಗಳೆಲ್ಲ ನಿರರ್ಥಕ, ಅದಕ್ಕೆ ಯಾವ ಅರ್ಥವೂ ಇಲ್ಲ. ಈಗ ಅಯ್ಯೋ ಮಗ ಸತ್ತೋದ್ಮೇಲೆ ತಾಯಿ ಯಾಕೆ ಸರ್ ಬದುಕಿದ್ದಾಳೆ ಅಂದರೆ, ಅಯ್ಯೋ ಅವಳದು ಒಂದು ಜೀವನ. ಮಗನ ಮೇಲೆ ಎಷ್ಟೇ ಪ್ರೀತಿ ಇರ್ಬೋದು, ಅಯ್ಯೋ ಮಗ ಹೋಗ್ಬಿಟ್ಟ ಇವಳು ಯಾಕೆ ಬದುಕಿದ್ದಾಳೆ ಅಂದರೆ ಏನು ಹೇಳಿ ಅದಕ್ಕೆ? ಹೌದು ಸರ್. ಹಂಗೆ ಅಯ್ಯೋ ಸರ್ ಮದುವೆ ಆದ್ಮೇಲೆ ಇದೆ ಹೆಂಗೆ ಸರ್ ಇನ್ನೊಬ್ರನ್ನ ಮದುವೆ, ಬದುಕಪ್ಪ ಅದು. ಯಾರಿಗೋಸ್ಕರನೂ ಇಲ್ಲ ಇಲ್ಲಿ. ಎಲ್ಲರೂ ಅವರವರ ಉಪಯೋಗ. ಜನರು ಕೈ ಚಾಚುವುದು ನಿಮ್ಮೊಂದಿಗಲ್ಲ, ನಿಮ್ಮ ಪರಿಸ್ಥಿತಿಗಳೊಂದಿಗೆ. ಒಬ್ಬ ಶಾಸಕ ಅಂದ್ಕೊಳ್ಬೇಕು, ಇವರೆಲ್ಲ ಜೈಕಾರ ಆಗದಿರೋ ನನಗಲ್ಲ ಶಾಸಕ ಸ್ಥಾನಕ್ಕೆ ಅಂತ. ಆ ಬುದ್ಧಿ ಇದ್ದರೆ ಅವನು ಬದುಕೊಳ್ತಾನೆ. ಇವರೆಲ್ಲ ನನಗೆ ಅಂದರೆ ಮತ್ತೆ ಮರಳಾಗಬೇಕಾಗುತ್ತೆ. ಸರ್ ಇನ್ನೊಂದು ಕ್ವಶನ್ ಸರ್. ಈಗ ಈ ಒಂದು ನೆಗೆಟಿವ್ ವಾತಾವರಣ ಹಬ್ಬದ ಸರ್. ಈಗ ನಮ್ಮ ಊರಲ್ಲಾಗ್ಲಿ ಅವ್ರ ಊರಲ್ಲಾಗ್ಲಿ ಈಗ ಆಕ್ಚುಲಿ ಅಂತಂದ್ರೆ ಈಗ ನಾನು ಯಾರು ನಂಬುತ್ತಾ ಇಲ್ಲ ಸರ್. ಆಕ್ಚುಲಿ ಈ ಒಂದು ನೆಗೆಟಿವ್ ವಾತಾವರಣ ಇರೋದ್ರಿಂದ ಸರ್ ನಾನು ಯಾವ ತರ ಪ್ಲಸ್ ಆಗಿರ್ಬೇಕು ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ಏನು ಮಾಡಬೇಡ ಅದಕ್ಕೆ ಎಕ್ಸ್ಟ್ರಾ. ನೋಡಪ್ಪ, ನೆಗೆಟಿವ್ ಕೂಡ ನಿನ್ನ ಪ್ರಯತ್ನದ ಹೊರತಾಗಿ ವಿತೌಟ್ ಯುವರ್ ಎಫರ್ಟ್ ನೆಗೆಟಿವ್ ಕ್ರಿಯೇಟ್ ಆಗಿದೆ ಅಲ್ವಾ? ವಿತೌಟ್ ಯುವರ್ ಎಫರ್ಟ್
ಆ ನೆಗೆಟಿವ್ ಕ್ಲಿಯರ್ ಆಗುತ್ತೆ. ಬಟ್ ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ನೀನು ಎಫರ್ಟ್ ಹಾಕ್ಲಿಕ್ಕೆ ಹೋದ್ರೆ ಮತ್ತೆ ಎಡವಟ್ಟಾಗುತ್ತೆ. ಈಗ ಮಂಜು ಕೌದಿದೆ, ಏನು ಮಾಡೋದು ಸರ್? ಸುಮ್ಮನಿರಪ್ಪ ಸರಿ ಹೋಗುತ್ತೆ ಅಂತಾರೆ. ಅಯ್ಯೋ ನೀರು ಕೊಳೆ ಆಗಿದೆ ಸರ್, ಏನು ಮಾಡೋದು ಅಂದರೆ ನದಿ ನೀರು ಕೊಳೆ ಆಗಿದೆ, ಏನು ಮಾಡೋದು? ಬಿಡಪ್ಪ, ಅಷ್ಟೊತ್ತಾದ್ಮೇಲೆ ಕೊಳೆ ಎಲ್ಲ ಕೆಳಗಡೆ ಹೋಗಿ ತಿಳಿ ನೀರು ಮೇಲೆ ಬರುತ್ತೆ. ಹಂಗೆ ಇಲ್ಲೂ ಕೂಡ ಜನರಾಡೋ ಮಾತು, ಜನರಿಗೆ ಏನೇನು ವಿಷಯ ತಲುಪಿಸಿದೆ ಅದೆಲ್ಲ ಆಗದವ್ರು ಮಾಡಿಸಿದ್ದಾರೆ ಅನ್ನೋದು, ಅದನ್ನ ನೀನು ಸುಮ್ಮನಿರು. ಬಟ್ ಒಬ್ಬೊಬ್ಬರ ಹತ್ರನೂ ಹೋಗಿ ಅದು ಹಂಗಲ್ಲ ಹಿಂಗೆ ಅಂತ ಹೇಳಲಿಕ್ಕೆ ಹೋದರೆ ಅವ್ರು ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ನಿನ್ನ ಜೀವನ ಮುಗ್ದೋಗ್ತದೆ. ನಿನ್ನೂರಲ್ಲಿ ಅಂತ ಅಲ್ಲ, ಎಲ್ಲೋದ್ರು ಅಷ್ಟೇ. ಈಗ ನಮ್ಮ ಬಗ್ಗೆನೂ ಏನೋ ಅಂದ್ಕೊಳ್ತಾರಪ್ಪ, ಅದು ಹಂಗಲ್ಲ ಕಣಪ್ಪ ಹಿಂಗೆ ಅಂತ ನಾನು ಬಿಡಿಸಿ ಹೇಳಕ್ಕೆ ಹೋದರೆ, ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅವ್ರಿಗೆ ಇನ್ನೊಂದು ಪ್ರಶ್ನೆ ಅಲ್ಲೇ ಉದ್ಭವ ಆಗಿರುತ್ತೆ. ಅದಕ್ಕೇನು ಮಾಡಬೇಕು? ನಮ್ಮ ಕೆಲಸ, ನಮ್ಮ ತಾಳ್ಮೆ, ನಮ್ಮ ವರ್ತನೆ, ನಮ್ಮ ಶುದ್ಧ ನಡವಳಿಕೆ, ಈ ಮೂಲಕ ನಿಧಾನಕ್ಕೆ ಉತ್ತರ ಕೊಡಬೇಕೇ ಹೊರತು ನಾನು ನಾಳೆನೇ ಇವ್ರನ್ನೆಲ್ಲರಿಗೂ ಕನ್ವಿನ್ಸ್ ಮಾಡಿ ನಾನೇನು ಅಂತ ತೋರಿಸ್ಬಿಡ್ತೀನಿ ಅಂತ ಹೋದರೆ, ಇವನು ನಿಯತ್ತಾಗಿದ್ದವನು ಇವನು ಯಾಕೆ ಹಿಂಗೆ ಕೂಗಾಡ್ತವನೆ, ಹಿಂಗೆ ಬಂದು ಯಾಕೆ ನಮಗೆ ಉತ್ತರ ಕೊಡ್ತವನೆ, ಸುಮ್ಮನೆ ಇರ್ಬೋದಿತ್ತಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಇವನೇ ಕೆಕ್ಲು ಮುಟ್ಕೊಳ್ಳು, ನೀನು ಉತ್ತರ ಕೊಡಿಗೆ ಹೋದ್ರು ಹಂಗೂ ಅಂದ್ಕೊಳ್ತಾರೆ. ಅದ್ರ ಬದಲು ಕೊಟ್ಟು ಕೆಟ್ಟವನಾಗೋದಕ್ಕಿಂತ ಕೊಡದೆ ಕೆಟ್ಟವನಾಗ ಸುಮ್ಮನಿರು. ಜೀವನ ಕಟ್ಕೋ, ದುಡಿಮೆ ಮಾಡು, ಏನು ಕೋಚಿಂಗ್ ಮಾಡ್ತಿರೋ ಇನ್ನೇನೋ ಮಾಡ್ತಿರೋ, ಸ್ವಲ್ಪ ಇದೆ ಎಲ್ಲದರಿಂದ ಅಜ್ಞಾತವಾಗಿ ದೂರ ಇದ್ದು ಚಿಗುರುಕೊಳ್ಳಿ, ಆಮೇಲೆ ಮತ್ತೆ ಬನ್ನಿ. ಇಲ್ಲೇ ಇದ್ರೆ ವಿಶ್ವಾಸ, ಆತ್ಮವಿಶ್ವಾಸ ಎಲ್ಲ ಹಾಳಾಗ್ಬಿಟ್ಟಿರುತ್ತೆ. ಬಟ್ ನನಗೆ ಟೆನ್ಷನ್ ಏನಾಗ್ತದೆ, ಈಗ ಆಲ್ರೆಡಿ 37 ವಯಸ್ಸಾಗಿದೆ. ಈಗ ಏನ ನಮ್ಮ ಅವ್ರಿಗೂ ಟೆನ್ಷನ್, ಅವರು ಒಬ್ರೆ. ಈಗ ನನ್ನ ಲೈಫ್ ಇನ್ನೂ ಮದುವೆ ಮಾಡ್ಕೋಬೇಕು ಎಲ್ಲ. ಈ ಕಡೆ ಪ್ರಪೋಸಲ್ ಬರ್ತಾರೆ, ಪ್ರಪೋಸಲ್ ಬಂದ್ರು ಸಹಿತ ಈ ತರ ನೆಗೆಟಿವ್ ವಾತಾವರಣ ಹಬ್ಬಿದೆ, ಯಾರು ಕೊಡ್ತಾನೆ ಇಲ್ಲ. ಪ್ರಪೋಸಲ್ ಬಂದ್ರೆ ಕೇಳಿಸ್ಕೊ, ಪ್ರಪೋಸಲ್ ಬಂದ್ರೆ ಹಾಗೂ ಪ್ರಪೋಸಲ್ ಬರ್ತವೆ, ಈ ಕಡೆ ನೆಗೆಟಿವ್ ಇದೆ, ಆ ಕಡೆ ನೆಗೆಟಿವ್ ಇರೋದಕ್ಕೂ ಹಂಗೆ ನೆಗೆಟಿವ್ ಇದ್ರೆ ಪ್ರಪೋಸಲ್ ಯಾಕೆ ಬರ್ತಿತ್ತು? ಅಥವಾ ಪ್ರಪೋಸಲ್ ಬಂದ ಮೇಲೆ ನೆಗೆಟಿವ್ ತಲೆ ಇಟ್ಕೊಂಡು ಏನು ಮಾಡ್ತೀಯ? ಆದರೆ ಒಪ್ಕೋ, ಇಲ್ಲಾಂದ್ರೆ ಸುಮ್ಮನೆ ಹೊಂಟಿಯಾಗಿರು. ನನ್ನ ಪ್ರಕಾರ ನಿನ್ನಲ್ಲಿ ತುಂಬ ಎಷ್ಟು ಪಠ್ಯದ ಕುರಿತಾಗಿ, ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ ಕುರಿತಾಗಿ ನಿನಗೇನು ಜ್ಞಾನ ಇರ್ಬೋದು, ಬಟ್ ಬದುಕನ್ನು ಸ್ವೀಕರಿಸುವ ನಿಟ್ಟಿನಲ್ಲಿ ನೀನು ತುಂಬ ದಡ್ಡ. ಹೌದು ಸರ್, ಅಗ್ರಿ ಸರ್, ಅಗ್ರಿ. ಅಂದರೆ ಎಲ್ಲಿ ಯಾವುದಕ್ಕೆ ಎಷ್ಟು ಸಮಯ ಕೊಡಬೇಕು, ಅಥವಾ ಯಾವುದನ್ನು ಎಷ್ಟು ಸೀರಿಯಸ್ ನೋಡಬೇಕು, ಯಾರಿಗೆ ಎಷ್ಟು ಮನ್ನಣೆ ಕೊಡಬೇಕು, ಅಥವಾ ಯಾವುದನ್ನು ಎಲ್ಲಿ ಬಿಡಬೇಕು, ಈ ಬದುಕಿನ ಪ್ರಾಕ್ಟಿಕಾಲಿಟಿಯನ್ನೇ ನೀನು ಅರಗಿಸ್ಕೊಳ್ಳೋಷ್ಟು ಇಲ್ಲ ಅಂದ್ರೆ ನಂಬಿದ್ದೀನಿ ಸರ್. ನಾನು ಒಂದು ನಂಬಿಕೆ ಬಿಟ್ಟು ಮಾಡಿದ್ದೀನಿ ಸರ್. ನಂಬಿಕೆಯೂ ಕೂಡ ಸ್ವಯಂ ಬುದ್ಧಿವಂತಿಕೆ ಆಧಾರದ ಮೇಲೆ ಆಗಬೇಕು. ವಿತೌಟ್ ಇಂಟೆಲಿಜೆನ್ಸ್ ಯುವರ್ ಬಿಲೀವ್ ಈಸ್ ಎಂಟಿ. ಒಪ್ಪುತ್ತೆ ಸರ್ ನಿಮ್ಮ ಮಾತು. ಆ ಬುದ್ಧಿವಂತಿಕೆ ಇಲ್ಲದ ನಂಬಿಕೆ ಮೂರ್ಖತನಕ್ಕಿಂತ ಬೇರೆ ಏನೂ ಅಲ್ಲ. ಈಗ ನನಗೆ ಅಯ್ಯೋ ನಾನು ಹಾವನ್ನು ನಂಬಿಟ್ಟೆ ಸರ್, ಹಾವನ್ನು ನಂಬು, ಆದರೆ ಒಂದು ಕೋಲ್ ಹಿಡ್ಕೊಂಡು ನಂಬು. ಆವಾಡಿಗೂ ಹಾವನ್ನು ನಂಬ್ತಾನೆ, ಆದರೆ ಅದಕ್ಕೊಂದು ತಯಾರಿ ಮಾಡ್ಕೊಂಡಿರ್ತಾನೆ. ಅಯ್ಯೋ ಸರ್ ಆವಾಡಿಗೆ ಇಟ್ಕೊಂಡಲ್ವ ಸರ್, ನಾನು ಹೋಗಿ ಇಟ್ಕೊಂಡೆ ಅಂದ್ರೆ ಅದು ದಡ್ಡತನ ಅದು. ಹೌದು ಸರ್, ನಾನು ಒಪ್ಪುತ್ತೆ. ಕೋವಿಡ್ ಟೈಮ್ ಅಲ್ಲಿ ಅದು ಕೋಚಿಂಗ್ ಸೆಂಟರ್ ಲಾಸ್ ಆಯ್ತು, 13 ಲಕ್ಷ ರೂಪಾಯಿ ಸಾಲ ಆಗ್ಬಿಡ್ತು, ಎಲ್ಲ ಭಾರ ಆಗಿದ್ರಿಂದ. ಬಟ್ ಸಹಜವಾಗಿ ಅರ್ಥ ಆಗುತ್ತೆ. ಒಂಟಿಯಾಗಿ ಹೋರಾಡು, ಆದ್ರೆ ಅರ್ಥ ಮಾಡ್ಕೊಂಡಿರೋ ಜನರನ್ನ ಹತ್ರ ಇಟ್ಕೊಂಡು ಸಾಲ ಬೇರೆ, ಇವ್ರು ನಿಭಾಯಿಸೋದು ಬೇರೆ, ಎರಡೆರಡು ಹೊರೆ ಆಗ್ಬಿಡ್ತವೆ. ಸರ್ ಇವಾಗನು ಮುಡಿಸ್ತಾ ಇದ್ದೀನಿ ಸರ್, ಇವಾಗನು ಮುಡಿಸ್ತಾ ಇದ್ದೀನಿ. ಮಾಡಪ್ಪ, ಋಣಭಾರ ಇಟ್ಕೊಳ್ಬೇಡ. ಮದುವೆ ಆಗ್ಲಿ ಬಿಡ್ಲಿ, ನಿನ್ನ ಸಂತೋಷಕ್ಕೆ ಮದುವೆ ಕಾರಣ ಆಗಬಾರ್ದು. ಆದ್ರೆ ಆಯ್ತು, ಆಗದಿರಿಲ್ಲ. ತಾಯಿ ಚೆನ್ನಾಗಿ ನೋಡ್ಕೊ, ಬಂದ್ರೆ ಮದುವೆ ಆಗು, ಇಲ್ವಾ ತಾಯಿಗೂ ಅರ್ಥವಾಗುತ್ತೆ. ಗೋ ವಿತ್ ದ ಫ್ಲೋ. ತುಂಬ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೋಗಬೇಡ. ಈಗ ನಾನಾದ್ರೂ ಅಷ್ಟೇನಪ್ಪ, ನಾನು ತುಂಬ ಇವತ್ತು ಈ ಸಮಸ್ಯೆ ಬರ್ಬೋದಾ, ಕಾರ್ಯಕ್ರಮದಲ್ಲಿ ಯಾರು ಏನು ಕೇಳ್ಬೋದು, ನಾನು ಏನೂ ಯೋಚಿಸಿರೋದಿಲ್ಲ. ನನ್ನ ಪಾಡಿ ನಾನು ತಯಾರಿ ಮಾಡ್ಕೊ, ನನ್ನ ಓದೋದೇನಿದೆ, ನನ್ನ ಶಾಸ್ತ್ರಾಭ್ಯಾಸ ಏನಿದೆ, ನನ್ನ ಧ್ಯಾನ, ನನ್ನ ಅಧ್ಯಯನ, ಅಥವಾ ನಾನು ಸುಮ್ಮನೆ ಮಾಡಿರ್ತೀನಿ. ಅದ್ರ ಪಾಡಿಗೆ ಅದು ಬಂತ ನನಗನ್ಸಿದ ಉತ್ತರ ಕೊಡ್ತೀನಿ. ಇವತ್ತಿದು ಬರ್ಬೋದು ಅಂತ ನಾನು ಅದಕ್ಕೆ ತಯಾರಾಗಿ ಬಂದರೆ, ಅದನ್ನ ಮೀರಿ ಇನ್ನೇನೋ ಬಂದರೆ ನಾನು ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಹೌದು ಸರ್, ಹೌದು ಸರ್. ನನ್ನ ತಯಾರಿ ಸಾರ್ವತ್ರಿಕವಾಗಿ ಯೂನಿವರ್ಸಲ್ ಆಗಿರಬೇಕು. ನಿರ್ದಿಷ್ಟವಾಗಿ ಇದಕ್ಕೆ ಅಂತಲೇ ಬಂದರೆ ನಾನು ಅಲ್ಲಿ ಸೀಮಿತ ಆಗ್ಬಿಡ್ತೀನಿ. ನಾವು ಸಾಗರ ಆಗಿರಬೇಕು. ಸರ್ ನಿಮ್ ನೋಡಿ ತುಂಬಾ ಸಂತೋಷ ಆಯ್ತು ಸರ್. ನಿಮ್ ಮಾತು ಎಷ್ಟೋ ಕಾರ್ಯಕ್ರಮ ನೋಡ್ತೀನಲ್ಲ ಸರ್,
ತುಂಬಾ ಖುಷಿ ಆಗುತ್ತೆ ಸರ್. ಎಷ್ಟೋ ಸರ್ ಈಗ 100%, 100%ದಲ್ಲಿ 80% ನಂತರ ಸಮಸ್ಯೆಗಳಿದ್ದವ್ರನ್ನೇ ಕಾಲ್ ಮಾಡಿದಾರೆ ಸರ್ ನಿಮ್ಗೆ. ಹೌದು 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 ತಪ್ಪು ಸಹಜವಾಗಿ ಆಗ್ತದೆ ಸರ್, ಡೆಫಿನೆಟ್ಲಿ ತಪ್ಪು ಆಗಿರ್ತಾವ. ಬಟ್ ತಪ್ಪು ಮಾಡೋದಕ್ಕಿಂತ ಮುಂಚಿತ ಸರ್ ಮದುವೆ ಎಂಬ ವಿಚಾರದಲ್ಲಿ ದುಡುಕ್ಬಿಡೋದು ಸರ್. ನಾನು ಕಲ್ತ ವಿಚಾರದಲ್ಲಿ ಮದುವೆ ಎಂಬ ವಿಚಾರದಲ್ಲಿ ದುಡುಕ್ಬಾರ್ದು, ಎಮೋಷನಲ್ ಹೋಗ್ಬಾರ್ದು ಸರ್. ಸತ್ಯ ಸತ್ಯ ಸತ್ಯ. ಸರ್ ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ ಕಾರ್ಯಕ್ರಮ ನೋಡಿ ಸರ್. ಎಷ್ಟೋ ಈ ಸತತ ಸುಮಾರು 5 ವರ್ಷ ಆಯ್ತಲ್ಲ ಸರ್ ನಿಮ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿ. ಹೌದು ಹೌದು ಹೌದು. ಹಾ ಸರ್, 5 ವರ್ಷದಿಂದ ಸರ್ ಎಷ್ಟೋ ಜನ ನಡ್ಬರ್ಕ್ ನೀವು ಸ್ಟಾಪ್ ಮಾಡಿದ್ರಿ, ಏನೋ ಹೆಲ್ತ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು ಅಥವಾ ಏನಾದ್ರು ಮತ್ತೆ ಏನಾದ್ರು ಸ್ವಲ್ಪ ಪಬ್ಲಿಕ್ ಮ್ಯಾಗ ಸ್ವಲ್ಪ ಏನೋ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ರು, ಏನೋ ತೊಂದರೆನೂ ಅನುಭವಿಸಿದ್ರಿ ಸರ್ ಅಲ್ವಾ ಸರ್? ಸೊ ಅದು ಮೆಟ್ಟಿ ನಿಂತು ಮತ್ತೆ ಇದು ಕಾರ್ಯಕ್ರಮ ಸರ್ ಎಷ್ಟೇ ನೆಗೆಟಿವ್ ಪೀಪಲ್ ಇದ್ರು ಸರ್, ನಿಮ್ ಕರ್ನಾಟಕ ಜನ ಏನಪ್ಪಾ ಅಂತಂದ್ರೆ ಎಷ್ಟ್ ನಾವ್ ಈ ತರ ನಾವ್ ಯಾರು ಪ್ರಾಬ್ಲಮ್ ಅನುಭವಿಸ್ತಾ ಇದ್ರಲ್ಲ ಸರ್, ಅವ್ರಿಗೆ ಗೊತ್ತು ಸರ್ ನಿಮ್ ವ್ಯಾಲ್ಯೂ ಏನಂತ, ಅವ್ರಿಗೆ ಗೊತ್ತಿಲ್ಲ ಸರ್. ಸತ್ಯ ಸತ್ಯ ಸತ್ಯ. ಈಗ ನಿಮ್ ವ್ಯಾಲ್ಯೂ ಏನಂತ ನನಗ್ ಗೊತ್ತಿದೆ, ಯಾಕಂತ ನಾನು ನಿಮ್ ಜೊತೆ ಲೈವ್ ಆಗಿ ಮಾತಾಡ್ತಾ ಇದ್ದೀನಿ. ಈಗ ನಿಮ್ ಮಾತುಗಳು ನನಗೆ ಎಷ್ಟು ಸಂತೋಷ ಕೊಡ್ತದೆ, ಎಷ್ಟು ನಂದು ಹೊಸ ದಾರಿ ನಡ್ಸ್ಕೊಡ್ತದ ನನಗ್ ಗೊತ್ತಿದೆ ಸರ್, ಅವ್ರಿಗೆ ಗೊತ್ತಿಲ್ಲ. ಇಲ್ಲಪ್ಪ, ಅದೆಷ್ಟೇ, ಎಲ್ಲಾರ ಬೆಲೆನೂ ಎಲ್ಲರಿಗೂ ಗೊತ್ತಿರಲ್ಲಪ್ಪ. ಅಂದರೆ ಯಾವಾಗಲೂ ಒಂದು ರೊಟ್ಟಿ ಬೆಲೆ ಹಸ್ದವನಿಗೆ ಗೊತ್ತು ಅಲ್ವಾ? ಹಾಗಾಗಿ ಚಪ್ಪಲಿ ಬೆಲೆ ಮುಳ್ಳು ಚುಚ್ಕೊಂಡಾದ್ಮೇಲೆ ಗೊತ್ತು. ಆ ಮುಳ್ಳು ಚುಚ್ಚಿದವನು ಚಪ್ಪಲಿ ಬಗ್ಗೆ ತುಂಬ ಅಸಡ್ಡೆಯನ್ನೇ ಹೊಂದಿರ್ತಾನೆ. ಹಾಗಾಗಿ ನಮ್ಮ ಕುರಿತು ಯಾವ ರಾಮ, ಕೃಷ್ಣ, ಬುದ್ಧ ಯಾರನ್ನು ಬಿಟ್ಟಿಲ್ಲ. ಹಾಗಾಗಿ ಎಲ್ಲರೂ ಅವರವ್ರದೇ ಪಾಲಿನ ನಷ್ಟ, ಸೋಲು, ಸಂಕಷ್ಟಗಳನ್ನು ಸ್ವೀಕರಿಸಿ ಅನುಭವಿಸಿಯೇ ಹೋದ್ರು ಹೊರತು ಯಾರು ಸ್ಕಿಪ್ ಮಾಡಲಿಕ್ಕಿಲ್ಲ ಅವಕಾಶ ಇಲ್ಲಿ. ವಿ ಮಸ್ಟ್ ಕನ್ಸ್ಯೂಮ್, ನಾವು ಅದನ್ನು ಅನುಭವಿಸ್ಲೇಬೇಕು, ಅದನ್ನು ಸೇವಿಸಲೇಬೇಕು. ಹೌದು ಸರ್, ದೆರ್ ಈಸ್ ನೋ ವೇ. ಹಾಗಾಗಿ ನೀವು ಅದನ್ನು ಮೀರಿದ್ದೀರಿ, ಓಕೆ, ಯಾರೋ ಒಳ್ಳೆಯವರು ಸಿಗ್ತಾರೆ, ಕಾಯಿರಿ, ಸಮಾಧಾನವಾಗಿರಿ, ಋಣ ಸಾಲಭಾರ ತೀರಿಸ್ಕೊಳ್ಳಿ, ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ಸಾಲ ಇದ್ದಂಗ್ಲೇ ಇನ್ನೊಂದು ಹೆಣ್ಮಗಳನ್ನ ಮದುವೆ ಆಗಿ ಮತ್ತು ಅವ್ರಿಗೂ ಭಾರ ಆಗೋದು ಬೇಡ. ಆದಷ್ಟು ಸಾಲ ತೀರಿಸ್ಕೊಂಡು ಆಮೇಲೆ ನೋಡಿ, ಅಥವಾ ನೋಡಿ ಒಂದು ಹಂತಕ್ಕೆ ಮಾತಾಡ್ಕೊಂಡು ಎಲ್ಲ ವಿಚಾರಿಸ್ಕೊಂಡು ಹಾಗೆ ಆ ಥರ ಬೇಡ. ಆಯ್ತಾ? ಒಳ್ಳೇದಾಗಲಿ, ಶುಭವಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹರೇ ಕೃಷ್ಣ ಗೋವಿಂದ. ನೋಡಿ, ಕತೆ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಇಂಥದ್ದೇನೋ ಆದಾಗ ನೋಡಿ, ಈಗ ಆ ಹೆಣ್ಮಗಳು ಓದಿ ಏನೋ ಒಂದು ಕಂಡಕ್ಟರ್ ಕೆಲಸನೋ ಏನೋ ಒಂದು ಕೆಲಸ ತಗೊಂಡಿದ್ದಾರೆ. ಒಂದಂತೂ ಹೇಳ್ತೀನಿ, ದಯವಿಟ್ಟು ಯಾವ ಹೆಣ್ಮಕ್ಳು ಕೂಡ ಪ್ರೀತಿ ಪ್ರೇಮ ಅಂತ ಹೋಗಿ ಮನಸ್ಸಲ್ಲಿ ಏನೋ ಒಬ್ಬನ್ನ ಪ್ರೀತಿ ಮಾಡಿಕೊಂಡು ಮನೆಯವ್ರ ಒತ್ತಾಯಕ್ಕೆ ಇನ್ನೊಬ್ಬನ ಮದುವೆ ಆಗಿ ಹುಡುಗರು ಜೀವನ ಹಾಳು ಮಾಡಬೇಡಿ. ಅದು ಈ ಹುಡುಗಿಗೆ ಅಥವಾ ಈ ಹುಡುಗಿ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಂಥವೆಲ್ಲ ನಡೀತವೆ. ಪ್ರೀತಿ ಮಾಡೋದಾದರೆ, ಪಡ್ಕೊಳ್ಳೋದಿದ್ರೆ ಮಾಡಿ, ಇನ್ನೊಬ್ಬ ಹುಡುಗನ ಜೀವನದಲ್ಲಿ ಹೋಗಬೇಡಿ, ಅವನ್ನೇ ಮದುವೆ ಆಗಿ. ಇಲ್ಲ ನಿಮ್ಗೆ ಅಷ್ಟು ಧೈರ್ಯ ಇಲ್ಲ ಅನ್ನೋದಾದರೆ ಮನೆಯವರು ತೋರಿಸಿದವ್ರ ಜೊತೆ ಬಂಗಾರದಂಗೆ ಬದುಕಿ ಅಷ್ಟೇ. ಒಳ್ಳೆಯದಾಗಲಿ, ಶುಭವಾಗಲಿ.